So hello everyone, my name is Irfan. I'm a maths lecturer. So today in this class ನಾವೇನ್ ಮಾಡಂದ್ರೆ exercise 7.6 ಸೊ ಸೊಲ್ಯೂಷನ್ಸ್ ಸೊ ಮಾಡೋಣ. ಓಕೆ, ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಎಕ್ಸಸೈಸ್ 7.6 ಸೊ ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಎಲ್ಲಾ ಚಾಪ್ಟರ್ದು ಎಕ್ಸಸೈಸ್ ಕ್ವಶನ್ಸ್ ಓಕೆ ಅಂಡ್ ವಿತ್ ಕಾನ್ಸೆಪ್ಟ್ ಮಾಡಿಸ್ತೀನಿ. ಅಂದ್ರೆ ಪ್ರೀವಿಯಸ್ ಅಲ್ಲಿ ಏನ್ ಮಾಡಿಸಿದ್ರೆ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ಗೆ ಕೇಳೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಫಸ್ಟ್ ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್ ಟೆಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ಟೆಸ್ಟ್ ಅಂಡ್ ಫೈನಲ್ ಎಕ್ಸಾಮ್ಸ್ಗೆ ಏನ್ ಬೋರ್ಡ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರ್ತಾವಲ್ಲ ಅವು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದೀನಿ. ಸೊ ಸಾಲ್ವ್ ಮಾಡಿಸಿ ಸೊ ಪ್ರತಿಯೊಂದು ಚಾಪ್ಟರ್ಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಈಗ ಸಪೋಸ್ ನೋಡಿ ನಿಮಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಯಾವ್ಯಾವ ತರದ ಕ್ವಶನ್ಸ್ ಕೇಳ್ತಾರೆ. ಸೆಕೆಂಡ್ ಪಿ ಯು ಸಿ ಬಂದ್ರೆ ಸೊ ಒಂದು MCQ ಕೇಳ್ತಾರೆ, ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಈ ತರ ಎಲ್ಲಾ ಕ್ವಶನ್ಸ್ ನಾನು ಸಾಲ್ವ್ ಮಾಡಿ ಪ್ರತಿಯೊಂದು ವಿಡಿಯೋದು ಸಾಲ್ವ್ ಮಾಡಿ ಈಗ 2 ಮಾರ್ಕ್ಸ್ ಇಂದ ಒಂದು ವಿಡಿಯೋ, ಓಕೆ 3 ಮಾರ್ಕ್ಸ್ ಇಂದ ಒಂದು ವಿಡಿಯೋ, 5 ಮಾರ್ಕ್ಸ್ ಇಂದ ಒಂದು ವಿಡಿಯೋ ಅದನ್ನ ಸಾಲ್ವ್ ಮಾಡಿ ಓಕೆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ. ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರ್ದು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎರಡೂ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡೀನಿ. ಅದ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆ ಅಂಡ್ PDF ನೋಟ್ಸ್ ಏನಿರುತ್ತಲ್ಲ ಇವು ಕ್ಲಾಸಸ್ ಅಲ್ಲಿ ಮಾಡಿಸಿದ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್ ನೋಡಿ, ಓಕೆ ಕೆಲವೀಗ ನಾನು ಕ್ಲಾಸ್ ಮಾಡುವಾಗ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವ್ರು ಏನ್ ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾವೀಗ ನೋಡಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ನೋಡಿ ಎಕ್ಸೈಸ್ 7.6 ನೋಡಿ, ಎಕ್ಸೈಸ್ 7.6 ಅಲ್ಲಿ ಸೊ ನಮಗೆ ಫಸ್ಟ್ ಕ್ವಶನ್ ಏನಿದೆ, ನಮಗೆ ಎಕ್ಸ್ ಸೈನ್ ಎಕ್ಸ್. ಓಕೆ, ಇಲ್ಲಿ 1 to 22 ಕ್ವಶನ್ ಏನಿದೆಲ್ಲ ಇಂಟಿಗ್ರೇಟ್ ಮಾಡಬೇಕು. ಎಕ್ಸ್ ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಬೇಕು, ವಿಚ್ ಮೀನ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್ ಇಂಟಿಗ್ರೇಟ್ ಮಾಡಿ ಅಂತ ಹೇಳಿದ್ರೆ ಓಕೆ ಇದು ಎಕ್ಸ್ ಸೈನ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಇದು ಯಾವ ಫಾರ್ಮೆಟ್ ಇದೆ. ಓಕೆ, ಇದು ಯಾವ ಫಾರ್ಮೆಟ್ ಇದೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಈ ಫಾರ್ಮೆಟ್ ಇದೆ. ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಫಾರ್ಮೆಟ್. ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಇಸ್ ನಥಿಂಗ್ ಬಟ್ ಯುನ ಹೆಂಗೆ ಬರ್ಕೋಬೇಕು, ಇಂಟಿಗ್ರೇಷನ್ ಆಫ್ ವಿ ಮಾಡಬೇಕು. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು ಮಾಡಬೇಕು, ಮತ್ತೆ ಇಂಟಿಗ್ರೇಷನ್ ಆಫ್ ವಿ ಮಾಡಬೇಕು, ಬಂದಿರೋದನ್ನ ಹೋಲ್ ಇಂಟಿಗ್ರೇಟ್ ಮಾಡಬೇಕು. ಇಷ್ಟು ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಅಂದ್ರೆ ಇಷ್ಟಿದೆ. ಓಕೆ, ಅದೇ ತರ ಬಟ್ ಯು ಇಲ್ಲಿ ಯು ಯಾವ ತಗೋ ವಿ ಯಾವ ತಗೋ ಕಂಡುಹಿಡಬೇಕು. ಹೌದಾ, ಯು ಯಾವ ತಗೋ ವಿ ಯಾವ ಕಂಡುಹಿಡಿಯೋ ಅನ್ಸೋರ ನಮ್ಗೆ ಐ ಲೇಟ್ ಕಂಡುಹಿಡಬೇಕು, ಐ ಲೇಟ್ ಅಲ್ಲಿ ಹೋಗ್ಬೇಕು. ಸೊ ಐ ಲೈಟ್ ಅಂದ್ರೆ ಹೋದಾಗ ಇಲ್ಲಿ ನೋಡಿ ಎಕ್ಸ್ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್, ಅದಕ್ಕೋಸ್ಕರ ಇದು ಎಕ್ಸ್ ಆಗುತ್ತೆ. ಓಕೆ, ಟಿ ಅನ್ನೋ ಸೈನ್ ಎಕ್ಸ್ ಅನ್ನೋದೇನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಸೈನ್ ಎಕ್ಸ್ ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಆದ್ರೆ ಯಾವ್ದ್ರಲ್ಲಿ ಯಾವಾಗ ಫಸ್ಟ್ ಬಂತ, ಎಕ್ಸ್ ಫಸ್ಟ್ ಬರ್ತಿದೆ. ಹೌದಾ, ಅದಕ್ಕೋಸ್ಕರ ಎಕ್ಸ್ ಅನ್ನೋದು ಯು ಅಂತ ತಗೊಂಡು ಸಾಲ್ವ್ ಮಾಡ್ಕೋಬೇಕು, ವಿ ಅನ್ನೋದು ಸೈನ್ ಎಕ್ಸ್ ತಗೊಂಡು ಸಾಲ್ವ್ ಮಾಡಬೇಕು. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು ಎಕ್ಸಾಕ್ಟ್ಲಿ ಇದೇನ್ ಫಾರ್ಮುಲಾ ಐತಲ್ಲ, ಇದು ಯು, ಇದನ್ನೇನ್ ತಗೊಳ್ಳೋಣ, ಇದನ್ನ ಯು ಅಂತ ತಗೊಳ್ಳೋಣ, ಇದನ್ನೇನ್ ತಗೊಳ್ಳೋಣ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಯು ಪ್ಲಸ್ ಅಲ್ಲಿ ಏನಿದೆ ಸೈ ಎಕ್ಸ್ ಇದೆ, ಎಕ್ಸ್ ಬರೀರಿ, ಎಕ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಇಸ್. ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ನಮಗೆ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್. ಓಕೆ, ಸೊ ಇದನ್ನೇನ್ ತಗೊಳ್ಳೋಣ, ಐ ಅಂತ ಒಂದು ಸಾಲ್ವ್ ಮಾಡ್ಕೊಂಡು ತಗೋಣ. ದಿಸ್ ವಿ ವಿಲ್ ಕನ್ಸಿಡರ್ ಆಸ್ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡೋಣ. ಸೊ ಎಕ್ಸ್ ನ ಹೆಂಗೆ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಬರೀತಿ ನೋಡಿ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್. ಇದ್ರದ್ದು ಹೋಲ್ ಇಂಟಿಗ್ರೇಷನ್. ಓಕೆ, ಎಕ್ಸ್ ಸೈನ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, ಮೈನಸ್ ಕಾಸ್ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ 1 ಬರುತ್ತೆ. ಸೊ ಇಟ್ ಈಸ್ ಇದು ಸೈನ್ ಎಕ್ಸ್ 1 ಇಂಟು ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಓಕೆ, ಹೌದಾ. ಓಕೆ, ನಾವು ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ, ದಿಸ್ ಈಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್. ಇದು ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ನಮ್ಗೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ನ ಇಂಟಿಗ್ರೇಟ್ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. ಕಾಸ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಡಿ ಎಕ್ಸ್ ಆಲ್ಸೋ ರೈಟ್ ಆಸ್ ನೋ. ಸೊ ದಿಸ್ ಈಸ್ ವಿಲ್ ಬಿಕಮ್ ಔಟ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ಬರುತ್ತೆ, ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಇಷ್ಟೇ ನೋಡಿ, ದಟ್ ಈಸ್ ಐ ದಟ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ಸೈನ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಓಕೆ, ಇಷ್ಟು ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ.
ಓಕೆ, ಸೊ ಇದನ್ನು ಅದೇ ತರ ಇದೆ ನೋಡಿ, ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಬಟ್ ಅಲ್ಲಿ sin x ಇತ್ತು, ಇಲ್ಲಿ sin 3x ಇತ್ತು. ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ x ಇಂಟು sin 3x, x ಇಂಟು sin 3x. ಓಕೆ, ಈ ತರ ಇದ್ರ ಇಂಟಿಗ್ರೇಟ್ ಮಾಡಬೇಕು. ಇದು ಇಂಟಿಗ್ರೇಟ್ ಮಾಡೋದು ಇದು ಯಾವ ಫಾರ್ಮೆಟ್ ಇದೆ? ಸೊ ಇಂಟಿಗ್ರೇಷನ್ ಆಫ್ u ಇಂಟು v. ಓಕೆ, ಇಂಟಿಗ್ರೇಷನ್ ಆಫ್ u ಇಂಟು v ಫಾರ್ಮೆಟ್ ಇದೆ. ಸೊ u ಇಂಟು v, ಇಂಟಿಗ್ರೇಷನ್ ಆಫ್ u ಇಂಟು v ಇಸ್ ನಥಿಂಗ್ ಬಟ್ u ಡ್ಯಾಶ್ ಇಂಟು, u ಡ್ಯಾಶ್ ಅಲ್ಲ, u you should write as it is integration of v. Okay, integration of v minus of integration of differentiation of u ಯಾಕಂದ್ರೆ u ಡ್ಯಾಶ್ ಅಂತಾನು ಬರಿಬಹುದು. ಓಕೆ, ಇಂಟಿಗ್ರೇಷನ್ ಆಫ್ v ಹೋಲ್ ಇಂಟಿಗ್ರೇಷನ್ ಇದು. ಓಕೆ, ಸೊ ಬಟ್ ಇದು u ಆಫ್ ತಗೋಬೇಕು, v ಆಫ್ ತಗೋಬೇಕಂದ್ರೆ ಸೊ ಯು ಶುಡ್ ಗೋ ಫಾರ್ i ಲೇಟ್ ಅಲ್ಲಿ ಹೋಗ್ಬೇಕು. i ಲೇಟ್, ಓಕೆ, i ಲೇಟ್ ಅಲ್ಲಿ ಹೋದಾಗ ಓಕೆ, x ಅನ್ನೋದು ನಮಗೆ ಆಲ್ಜಿಬ್ರಿಕ್ ಫಂಕ್ಷನ್, x ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, sin 3x ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, sin 3x ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಅದಕ್ಕೋಸ್ಕರ ಯಾವುದು ಇದನ್ನ u ಅಂತ ತಗೊಳ್ಳೋಣ, ಇದನ್ನೇನು ತಗೊಳ್ಳೋಣ, v ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಓಕೆ, x you write as it is, i ಅಂತ ತಗೊಳ್ಳೋಣ, i ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು x we will write as it is. ಓಕೆ, ಸೊ ವೈ ಬಿಕಾಸ್ ನಮ್ಗೆ ಏನಿದೆ x ಇನ್ನೊಂದು u will write as it is. v ನ ಇಂಟಿಗ್ರೇಟ್ ಮಾಡಿ, ವೈ ಬಿಕಾಸ್ ಇಲ್ಲಿ ಫಾರ್ಮುಲಾ ನೋಡಿ, ಫಾರ್ಮುಲಾ ಪ್ರಕಾರ ಮಾಡ್ಕೊಂಡು v ನ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಆಫ್ sin 3x ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ u ಪ್ಲಸ್ ಇಲ್ಲಿ ಏನಿದೆ ನಮಗೆ x ಇದೆ, x ನ ಡಿಫರೆನ್ಶಿಯೇಟ್ ಮಾಡಿ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ sin 3x ಈ ಬಂದಿರೋದು ಮತ್ತೆ ಹೋಲ್ ಇಂಟಿಗ್ರೇಷನ್ ಮಾಡೋದು. ಓಕೆ, ನಾವು ಸೊ ಹಿಯರ್ ಜಸ್ಟ್ x you write as it is, sin 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ cos 3x ಆಗುತ್ತೆ, ಮೈನಸ್ cos 3x. ಆಮೇಲೆ ನೋಡಿ ಈ 3x ನ ಡಿಫರೆನ್ಶಿಯೇಟ್ ಮಾಡಿ, 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 3 ಬರುತ್ತೆ. ಓಕೆ, ಅದನ್ನ ಡಿವೈಡೆಡ್ ಬೈ ಬರೀ. ಓಕೆ, ನೆಕ್ಸ್ಟ್ ಇದು ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಇಂಟು sin 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ cos 3x ಆಗುತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ cos 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ 3 ಬರುತ್ತೆ, ಅದು ಡಿನಾಮಿನೇಟರ್ ಅಲ್ಲಿ ಬರ್ಕೋಬೇಕು. ಓಕೆ, ಡಿನಾಮಿನೇಟರ್ ಬರ್ಕೊಂಡು ಪ್ಲಸ್ ಸಿ. ಓಕೆ, ಇದನ್ನ ಆಗಿಲ್ಲ. ಓಕೆ, ಇದನ್ನ dx ಬರ್ಕೋಬೇಕು. ಓಕೆ, ನಾವು ಇದನ್ನ ಹೆಂಗ್ ಬರಿತೀವಿ, ದಟ್ ಈಸ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ x ಡಿವೈಡೆಡ್ ಬೈ 3 cos 3x ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ 1 ಡಿವೈಡೆಡ್ ಬೈ 3 ಇಂಟಿಗ್ರೇಷನ್ ಆಫ್ cos 3x dx. ಓಕೆ, ನಾವು ಇದನ್ನ ಫರ್ದರ್ ಇಂಟಿಗ್ರೇಷನ್ ಮಾಡ್ತೀವಿ ನೋಡಿ, ದಟ್ ಈಸ್ ಸೊ x ಡಿವೈಡೆಡ್ ಬೈ 3 cos 3x we will write as it is, minus x divided by 3 cos 3x plus 1 divided by 3 write as it is. cos 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ನಾವು cos 3x ನ ಇಂಟಿಗ್ರೇಟ್ ಮಾಡಿದ್ರೆ sin 3x ಆಗುತ್ತೆ, sin 3x ಬರುತ್ತೆ. ಆಮೇಲೆ 3x ನ ಡಿಫರೆನ್ಶಿಯೇಟ್ ಮಾಡಿ, 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ 3 ಬರುತ್ತೆ, 3 ನ ಡಿನಾಮಿನೇಟರ್ ಬರ್ಕೊಳ್ಳಿ. ಓಕೆ, ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಮುಗೀತು. ಓಕೆ, ದಿಸ್ ಇಸ್ ಮೈನಸ್ x ಡಿವೈಡೆಡ್ ಬೈ 3 cos 3x. ಓಕೆ, ಪ್ಲಸ್ ಇಲ್ಲಿ 3 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1/9 sin 3x, 1/9 sin 3x ಪ್ಲಸ್ ಸಿ. ಓಕೆ, ದಿಸ್ ಇಸ್ i is nothing but ಇಷ್ಟು ಬಂತು, i is nothing but ನಮ್ಗೆ ಏನ್ ಬಂತು, ಮೈನಸ್ x/3 cos 3x ಪ್ಲಸ್ 1/9 sin 3x. ಓಕೆ, ಪ್ಲಸ್ ಸಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನಮ್ಗೆ ಏನಿದೆ, ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ e ಟು ದಿ ಪವರ್ x, ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ e ಟು ದಿ ಪವರ್ x. ಓಕೆ, ಇದ್ರದ್ದು ಇಂಟಿಗ್ರೇಟ್ ಮಾಡಕ್ ನೋಡಿ, ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಇಂಟು e ಟು ದಿ ಪವರ್ x. ಇದು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಸೊ ನಮ್ಗೆ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ u ಇಂಟು v ಫಾರ್ಮೆಟ್. ಸೊ ಫಸ್ಟ್ ನಮ್ಗೆ ಇಂಟಿಗ್ರೇಷನ್ ಆಫ್ u ಇಂಟು v ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ u ಇಂಟು v ದಟ್ ಇಸ್ ಈಕ್ವಲ್ ಟು u ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ v ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ u. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ v. ಓಕೆ, ಇದ್ರದ್ದು ಬಂದಿದ್ದು ಹೋಲ್ ಇಂಟಿಗ್ರೇಷನ್ ಮಾಡೋದು. ಓಕೆ, ನೆಕ್ಸ್ಟ್ ಫಸ್ಟ್ u ಯಾವ ತಗೋಬೇಕು, v ಯಾವ ತಗೋಬೇಕು ಗೊತ್ತಾಗಬೇಕು. ನಮಗೆ i ಲೇಟ್ ಅಲ್ಲಿ ಚೆಕ್ ಮಾಡ್ಬೇಕು, i ಲೇಟ್ ಅಲ್ಲಿ. ಓಕೆ, ನಮಗೆ x ಸ್ಕ್ವೇರ್ ಅನ್ನೋದು ಏನು, x ಸ್ಕ್ವೇರ್ ಅನ್ನೋ ಆಲ್ಜಿಬ್ರಿಕ್ ಫಂಕ್ಷನ್, e ಟು ದಿ ಪವರ್ x ಅನ್ನೋದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, e ಟು ದಿ ಪವರ್ x ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್.
ಓಕೆ. ಸೊ ನಮಗೆ ಅಂದ್ರೆ ಇಲ್ಲಿ ನೋಡಿ ಇದು ಯಾವ್ದು ಫಸ್ಟ್ ಬರ್ತಿದೆ, ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ತಿದೆ ಹೌದಾ, ಅದಕ್ಕೋಸ್ಕರ ಸೊ ನಮಗೆ ಎಕ್ಸ್ ಸ್ಕ್ವೇರ್ ಯು ವಿಲ್ ಟೇಕ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಯು ವಿಲ್ ಟೇಕ್ ಇಟ್ ಆಸ್ ಯು ಅಂತ ತಗೋಣ, ಇ ಟು ದಿ ಪವರ್ ಎಕ್ಸ್ ವಿಲ್ ಟೇಕ್ ಇಟ್ ಆಸ್ ವಿ. ಓಕೆ, ಅದ್ರ ತರ ಈ ಫಾರ್ಮುಲಾ ಪ್ರಕಾರ ನಾವು ಸಾಲ್ವ್ ಮಾಡ್ಕೊಂಡು ತಗೋಣ. ನೋಡಿ ಯು ಪ್ಲಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್. ನಮಗೆ ವಿ ಪ್ಲಸ್ ಅಲ್ಲಿ ಇ ಟು ದಿ ಪವರ್ ಎಕ್ಸ್ ಇದೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂತ. ಓಕೆ, ನೆಕ್ಸ್ಟ್ e to the power x minus of integration of differentiation of x square x square. Next integration of e to the power x integration of e to the power x with respect to either the e to the power x with respect to x in math bandirodu whole integration math x square you write as it is, e to the power x integrate ಮಾಡಿದ್ರೆ e to the power x ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ x square ಇಂಟಿಗ್ರೇಷನ್ x square ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2x ಬರುತ್ತೆ. 2x ಬರ್ಕೊಳ್ಳಿ, e to the power x ಇಂಟಿಗ್ರೇಟ್ ಮಾಡಿದ್ರೆ e to the power x ಬರುತ್ತೆ, e to the power x ಬರ್ಕೊಳ್ಳಿ. ನೆಕ್ಸ್ಟ್ dx. ಓಕೆ, ನಮ್ಗೆ ಇಲ್ಲಿ ಏನು ಬಂತು, x e to the power x ಬಂತು. ಮತ್ತೆ ವಾಪಸ್ ನಮ್ಗೇನಿದೆ ಹಿಯರ್ x ಸ್ಕ್ವೇರ್ e to the power x ಮೈನಸ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ x e to the power x. ಓಕೆ, ಎಕ್ಸಾಕ್ಟ್ಲಿ ಇದು ವಾಪಸ್ ಇದೇ ಫಾರ್ಮೆಟ್ಲಿ ಇದೆ ಬಂತು. ಬಟ್ ಇದು ಏನು, ಇದು u ಹೌದಾ? ಸೊ ಇಟ್ ಈಸ್ x ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಅದು ಫಸ್ಟ್ ಬರುತ್ತೆ. e to the power x ಅನ್ನೋ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಸೆಕೆಂಡ್ ಬರುತ್ತೆ. ಮತ್ತೆ u ಇಂಟು v ಫಾರ್ಮೆಟ್ಲಿ ಹಾಕಿ ಅವಾಗ ಏನು ಬರುತ್ತೆ ನಮಗೆ, ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್, ಇ ಟು ದಿ ಪವರ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಮೈನಸ್ 2 ಯು ರೈಟ್ ಆಸ್ ಇಟ್ ಈಸ್. ಬ್ರಾಕೆಟ್ ಓಪನ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಬ್ರಾಕೆಟ್ ಓಪನ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ತಪ್ಪಾಗುತ್ತೆ ಇದು. ಓಕೆ, ಮತ್ತೆ ಎಕ್ಸ್ ಇಂಟು ಯು ಇಂಟು ವಿ ಫಾರ್ಮ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್. ಓಕೆ, ಇದ್ರದ್ದು ಹೋಲ್ ಇಂಟಿಗ್ರೇಷನ್ ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡಿ. ನಾವು ನೆಕ್ಸ್ಟ್ ಹಿಯರ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಮೈನಸ್ 2 ಟೈಮ್ಸ್ ಆಫ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಏನಾದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಇಂಟು ಇ ಟು ದಿ ಪವರ್ ಎಕ್ಸ್. ಓಕೆ, ಇ ಟು ದಿ ಪವರ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ. ಇದು ಡಿ ಎಕ್ಸ್ ಹೆಂಗೆ ಬರ್ಕೊಳ್ಳಿ, ಇದ್ರದ್ದು ಇಂಟಿಗ್ರೇಟ್ ಮಾಡಿ ನೆಕ್ಸ್ಟ್. Okay, now this will become what to x square e to the power x you write as it is, minus 2, okay, minus 2 x e to the power x you write as it is, minus of e to the power x integrate ಮಾಡಿದ್ರೆ e to the power x ಆಗುತ್ತೆ, e to the power x plus c. ಓಕೆ, ಇದನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಇದು ಇಷ್ಟೇ ಬರೆದ್ರೆ ಮುಗೀತು, ಇಷ್ಟೇ ಬರೆದ್ರು ಕರೆಕ್ಟೇ ಆನ್ಸರು. ಇಲ್ಲಾಂದ್ರೆ ಎಲ್ಲಾ ಕಡೆಯಿಂದ e to the power x ನಮ್ಗೆ ಏನು ಕೊಡೋಣ, ಕಾಮನ್ ತೊಗೊಳ್ಳೋಣ. ಇಲ್ಲಿ ನೋಡಿ ಫಸ್ಟ್ ಏನು ಮಾಡೋಣ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ e to the power x ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2x e to the power x, ಮೈನಸ್ ಇಂದ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. ಓಕೆ, ನಮ್ಗೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿದ್ರೆ 2 e to the power x ಬರುತ್ತೆ ಪ್ಲಸ್ ಸಿ. ಓಕೆ, ಇಲ್ಲಿ e to the power x ಕಾಮನ್ ತಗೋಬಹುದು. e to the power x ಕಾಮನ್ ತಗೊಂಡ್ರೆ ಏನಾಗುತ್ತೆ, e to the power x ಕಾಮನ್ ತಗೊಳ್ಳಿ. ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಪ್ಲಸ್ 2. ಓಕೆ, ಪ್ಲಸ್ 2 ಪ್ಲಸ್ ಸಿ ಇಷ್ಟು ನೋಡಿ. ದಟ್ ಈಸ್ ನಮ್ಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಎಷ್ಟು ಬಂತು, ಇಷ್ಟು ಬಂತು. ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ ಎಕ್ಸ್. ಓಕೆ, ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ, ಸೊ ನಮ್ಗೆ ಯು ಇಂಟು ವಿ ಫಾರ್ಮೆಟ್ಲಿ ಇದೆ. ಸೊ ನಮ್ಗೆ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ. ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮಗೆ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು, ಓಕೆ, ಇಂಟು ಇಂಟಿಗ್ರೇಷನ್ ಆಫ್ ವಿ ನೆಕ್ಸ್ಟ್ ಹೋಲ್ ಇಂಟಿಗ್ರೇಷನ್. ಹೌದಾ, ಇದು ಇಷ್ಟು ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಅಂದ್ರೆ ಇಷ್ಟ ಆಗುತ್ತೆ. ಅದೇ ತರ ಇದರಲ್ಲಿ ಎಕ್ಸ್ ಯಾವ್ದು ತಗೋಬೇಕು, ಲಾಗ್ ಎಕ್ಸ್ ಯಾವ್ದು ತಗೋಬೇಕು, ಯು ಯಾವ್ದು ತಗೋಬೇಕು, ವಿ ಯಾವ್ದು ತಗೋಬೇಕು. ಹೌದಾ, ಯು ಏನ್ ತಗೋಬೇಕು, ವಿ ಯಾವ್ದು ತಗೋಬೇಕು ಅಂತ ಕಂಡಿಡ್ಕೋಸ್ಕರ ಯು ನೋ ದಟ್ ಐ ಲೇಟ್. ಓಕೆ, ಎಕ್ಸ್ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಹೌದಾ, ಎಕ್ಸ್ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಓಕೆ, ಆಲ್ಜಿಬ್ರಿಕ್ ಫಂಕ್ಷನ್. ಲಾಗ್ ಎಕ್ಸ್ ಇಸ್ ನಥಿಂಗ್ ಬಟ್ ಲಾಗರಿಥಮಿಕ್ ಫಂಕ್ಷನ್. ಇವೆರಡರಲ್ಲಿ ಯಾವ್ದು ಫಸ್ಟ್ ಬರ್ತಿದೆ, ಲಾಗರಿಥಮಿಕ್ ಫಂಕ್ಷನ್ ಫಸ್ಟ್ ಬರ್ತಿದೆ. ಹೌದಾ, ಓಕೆ, ನಮಗೆ ಅದಕ್ಕೋಸ್ಕರ ಇದನ್ನ ಲಾಗರಿಥಮಿಕ್ ಫಂಕ್ಷನ್ ಯು ಅಂತ ತಗೊಂಡ್ರೆ ದಟ್ ಈಸ್ ಲಾಗ್ ಎಕ್ಸ್ ಇಂಟು ಎಕ್ಸ್.
dx. ಓಕೆ, ಲಾಗರಿಥಮಿಕ್ ಫಂಕ್ಷನ್ ಯು ಅಂತ ತಗೋಣ, ಇದನ್ನೇ ತಗೋಣ ವಿ ಅಂತ ತಗೋಣ. ಓಕೆ, ಸೊ ನಾವು ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಲಾಗ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ ಇಂಟು ಎಕ್ಸ್ ನ ಇಂಟಿಗ್ರೇಟ್ ಮಾಡಿ, ಮತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್. ಓಕೆ, ಈ ಬಂದಿರೋದನ್ನ ಹೋಲ್ ನ ಇಂಟಿಗ್ರೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ. ಇದನ್ನ ಏನ್ ತಗೊಳ್ಳಿ, ಐ ಅಂತ ತಗೊಂಡು ಸಾಲ್ವ್ ಮಾಡಿ ಅಂತ ಹೇಳಿದ್ದೆ. ಲಾಗ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಲಾಗ್ ಎಕ್ಸ್, ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಆಫ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬೈ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ಓಕೆ, ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇತ್ತು. ಮತ್ತೆ ಒಮ್ಮೆ ಮಾಡಬೇಕು, ಹೋಲ್ ಇಂಟಿಗ್ರೇಷನ್ ಮಾಡಬೇಕು. ಓಕೆ, ಈ 1x ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ ಎಕ್ಸ್ ಮೈನಸ್ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನಮ್ಗೇನಿದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಷ್ಟೇ ಉಳಿತು. ಓಕೆ, ನಾವು ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಓಕೆ ಲಾಗ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಮೈನಸ್ 1/2 ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಓಕೆ, ನಾವು ಇದನ್ನ ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ, ನಮ್ಗೆ ಏನ್ ಬರುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 2 ಮಾಡಿದ್ರೆ 4 ಬರುತ್ತೆ ಪ್ಲಸ್ ಸಿ. ಓಕೆ, ಅಂದ್ರೆ ಏನ್ ಬಂತು, ಐ ಅಂದ್ರೆ ಇಷ್ಟು ಬಂತು ನೋಡಿ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಯು ಕ್ಯಾನ್ ರೈಟ್ ಆಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಸಿ. ಓಕೆ, ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ಸ್ ಟು ಎಕ್ಸ್. ಫಿಫ್ತ್ ಕ್ವಶನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ಸ್ ಟು ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಇದನ್ನ ಇಂಟಿಗ್ರೇಟ್ ಹೆಂಗ್ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಲಾಗ್ ಟು ಎಕ್ಸ್. ಓಕೆ, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ಸೊ ನಮ್ಗೆ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ. ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಫಾರ್ಮೆಟ್ ಇದೆ. ಯು ನ ಹೆಂಗೆ ಬರ್ಕೊಳ್ಳಿ, ವಿ ನ ಇಂಟಿಗ್ರೇಟ್ ಮಾಡಿ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ವಿ, ಇದ್ರದ್ದು ಕಂಪ್ಲೀಟ್ ಇಂಟಿಗ್ರೇಷನ್ ಇಷ್ಟ. ಹೌದಾ? ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಅಂದ್ರೆ ಇಷ್ಟು ಬಂತು. ಓಕೆ, ನಾವು ಇದರಲ್ಲಿ ಎಕ್ಸ್ ಯಾವ್ದು ತಗೋಬೇಕು, ಯು ಯಾವ್ದು ತಗೋಬೇಕು, ವಿ ಯಾವ್ದು ತಗೋಬೇಕಂದ್ರೆ ಯು ನೋ ದ ಫಾರ್ಮುಲಾ ದಟ್ ಈಸ್ ಐ ಲೇಟ್. ಓಕೆ, ಐ ಲೇಟ್. ಓಕೆ, ನಮ್ಗೆ ಯಾವ್ದು ಐ ಲೇಟ್ ಅಂದ್ರೆ ಎಕ್ಸ್ ಅಂದ್ರೆ ಏನು, ಇಲ್ಲಿ ಎಕ್ಸ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಎಕ್ಸ್ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಓಕೆ, ಲಾಗ್ ಟು ಎಕ್ಸ್ ಅನ್ನೋದು ಲಾಗರಿಥಮಿಕ್ ಫಂಕ್ಷನ್, ಲಾಗ್ ಟು ಎಕ್ಸ್ ಅನ್ನೋದು ಓಕೆ ಎಕ್ಸ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಲಾಗ್ ಟು ಎಕ್ಸ್ ಅನ್ನೋದು ಲಾಗರಿಥಮಿಕ್ ಫಂಕ್ಷನ್. ಇವೆರಡರಲ್ಲಿ ಫಸ್ಟ್ ಯಾವ್ದಿದೆ ನಮಗೆ ಲಾಗ್ ಟು ಎಕ್ಸ್ ಇದೆ. ಅದಕ್ಕೋಸ್ಕರ ಏನ್ ಮಾಡೋಣ, ಲಾಗ್ ಟು ಎಕ್ಸ್ ನ ಯು ಅಂತ ತಗೊಳ್ಳೋಣ. Okay, so now this second it has I that is equal to log 2x into x. ಇದನ್ನ ಏನ್ ತಗೊಳ್ಳೋಣ, ಯು ಅಂತ ತಗೊಳ್ಳೋಣ, ಇದನ್ನ ಏನ್ ತಗೊಳ್ಳೋಣ, ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಓಕೆ, ನಾವು ಜಸ್ಟ್ ಸಿ ದಿಸ್ log 2x ಈ ಫಾರ್ಮುಲಾ ಪ್ರಕಾರ ಇದೆ, ಅದೇ ಫಾರ್ಮುಲಾ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. log 2x ಪ್ಲಸ್ ಅಲ್ಲಿ ಏನಿದೆ ನಮಗೆ, ದಟ್ ಈಸ್ log 2x ಸಾರಿ ಯು ಪ್ಲಸ್ ಅಲ್ಲಿ log 2x ಇದೆ, ದಟ್ ಈಸ್ log 2x ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ log 2x ಇಂಟಿಗ್ರೇಷನ್ ಆಫ್ ಏನಿದೆ x ಇದೆ, ಇಂಟಿಗ್ರೇಷನ್ ಆಫ್ x minus of integration of differentiation of log 2x, differentiation of log 2x, differentiation of log 2x. Okay, next integration of x. Okay, integration of x. Okay, either complete integration method. Okay, now you just see this x na integrate ಮಾಡಿ log 2x you write as it is, log 2x you write as it is. x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಲಾಗ್ 2x. ಲಾಗ್ 2x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ 1/2x ಆಗುತ್ತೆ, 1/2x ಬರ್ಕೊಳ್ಳಿ. ನೆಕ್ಸ್ಟ್ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮತ್ತೆ ಇದರದ್ದು ಕಂಪ್ಲೀಟ್ ಇಂಟಿಗ್ರೇಷನ್. ಓಕೆ, ನಾವು ಇಲ್ಲಿ x ನ ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಉಳಿತದೆ ನಮಗೆ, ಸೊ ಹಿಯರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ x, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ 2x ಮೈನಸ್ ಆಫ್ ಸೊ ದಿಸ್ 1x ಕ್ಯಾನ್ಸಲ್ ಮಾಡಿದೀವಿ, 1/2 ಮಾಡಿದ್ರೆ 1/4 ಬರುತ್ತೆ, 1/4 ಇಂಟಿಗ್ರೇಷನ್ ಆಫ್ ಎಕ್ಸ್ ಉಳಿತಂಗದ. ಓಕೆ, ನಾವು ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ ನೋಡಿ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ 2x. ಓಕೆ, ಲಾಗ್ 2x ಮೈನಸ್ 1/2 ಎಕ್ಸ್ ನ ಇಂಟಿಗ್ರೇಟ್ ಮಾಡಿ,
ಓಕೆ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ ಸಿ. ಹೌದಾ? ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಐ ದಟ್ ಈಸ್ ಈಕ್ವಲ್ ಟು ನಮಗೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ ಐ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ 2x ಲಾಗ್ 2x ಲಾಗ್ 2x. ಇಲ್ಲಿ 1/2 ಇಂದ 1/2 ಇಂದ 2 ಹಿಂಗ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಮೈನಸ್. ಓಕೆ ದಟ್ ಈಸ್ ಮೈನಸ್ 1/4 ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಸೊಲ್ಯೂಷನ್ ಮಾಡೋಣಂತೆ. ಓಕೆ ಈ ಕ್ವಶನ್ ನಂಬರ್ 6 ಸಾಲ್ವ್ ನೋಡಿ. ಕ್ವಶನ್ ನಂಬರ್ 6 ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್. ನಾವೇನ್ ಮಾಡಬೇಕು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಇದ್ರದ್ದು ಇಂಟಿಗ್ರೇಷನ್ ಮಾಡ್ಬೇಕು. ಓಕೆ ಸೊ ಇದು ಫಸ್ಟ್ ನಮಗೆ ಯಾವ ಫಾರ್ಮೆಟ್ ಇದೆ, ನಮಗೆ ಯು ಇಂಟು ವಿ ಫಾರ್ಮೆಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮಗೆ ಏನು that is u write as it is integration of v. Okay, integration of v minus of integration of differentiation of u. Okay, next integration of v. Okay, so whole integration is the complete integration. Okay, this is u into v format. But ಯಾವುದು u ತಗೋಬೇಕು ಯಾವ್ದು v ತಗೋಬೇಕು ಅಂತ ಹೇಳಿ ನಾವು ಏನ್ ಮಾಡಬೇಕಂದ್ರೆ i later ಚೆಕ್ ಮಾಡಬೇಕು. i late. ಓಕೆ ನೋಡಿ ಯಾವ್ದಲ್ಲಿ i ನಾವು ಯಾವ್ದು u ತಗೋಬೇಕು ಯಾವ್ದು v ತಗೋಬೇಕಂದ್ರೆ ಇಲ್ಲಿ x ಸ್ಕ್ವೇರ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್. ಹೌದಾ? x ಸ್ಕ್ವೇರ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್. Okay, log x ಅನ್ನೋದು ಲಾಗರಿಥಮ್ ಫಂಕ್ಷನ್. ಇಲ್ಲಿ log x ಎಲ್ ಇಸ್ ನಥಿಂಗ್ ಬಟ್ ಲಾಗರಿಥಮಿಕ್ ಫಂಕ್ಷನ್. ಹಿಯರ್ ಇಟ್ ಈಸ್ log. ಓಕೆ log x. ಸೊ ಈ ಆರ್ಡರ್ ಫಸ್ಟ್ ಯಾವ್ದಿದೆ log x ಅನ್ನೋದು ಫಸ್ಟ್ ಐತೆ. ಹೌದಾ? ಅದಕ್ಕೋಸ್ಕರ log x ಯು ಟೇಕ್ ಇಟ್ ಆಸ್ v. ಓಕೆ ಸೊ ದಟ್ ಈಸ್ ನಾವೇನ್ ನೋಡಿ log x ಇಂಟು x ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಓಕೆ ದಿಸ್ ವಿ ಹ್ಯಾವ್ ಟೇಕನ್ ಆಸ್ u, ದಿಸ್ ವಿ ಹ್ಯಾವ್ ಟೇಕನ್ ಆಸ್ v. ಓಕೆ ಇದನ್ನ ಇಂಟಿಗ್ರೇಟ್ ಮಾಡೋಣ. ಓಕೆ ನಾವು ಈ ಫಾರ್ಮುಲಾ ಪ್ರಕಾರ ಎಕ್ಸಾಕ್ಟ್ಲಿ ಇದೇ ಪ್ರಕಾರ ಮಾಡ್ಕೊಂಡು ಹೋಗೋಣ. ಓಕೆ ನಮ್ಗೆ ಏನಿದೆ ಯು ಪ್ಲಸ್ ಅಲ್ಲಿ ಏನಿದೆ ನಮಗೆ ಯು ಪ್ಲಸ್ ಅಲ್ಲಿ log x ಇದೆ. log x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ ಸೊ ವಿ ನ ಇಂಟಿಗ್ರೇಟ್ ಮಾಡಿ. ವಿ ಪ್ಲಸ್ ಅಲ್ಲಿ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿ. ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ log x. ಓಕೆ ಡಿಫರೆನ್ಸಿಯೇಷನ್ ಆಫ್ log x ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ ನೆಕ್ಸ್ಟ್ ಓಕೆ ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿ. ನೆಕ್ಸ್ಟ್ ಇದು ಬಂದಿರೋದನ್ನ ಏನ್ ಮಾಡಬೇಕು ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ಓಕೆ ನಾವು log x ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ log x ಐತಾ log x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಬರುತ್ತೆ. ಇದು ಗೊತ್ತಿರಬೇಕು ನಮಗೆ. ಓಕೆ ನೆಕ್ಸ್ಟ್ ಮೈನಸ್ ಸೊ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ log x ಏನ್ ಬರುತ್ತೆ ನಮಗೆ ದಟ್ ಈಸ್ 1/x ಬರುತ್ತೆ. 1/x ಬರ್ಕೊಳ್ಳಿ ಇಂಟು ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ ಇಷ್ಟು ಬಂತ. ಮತ್ತೆ ಇದು ಕಂಪ್ಲೀಟ್ ಇಂಟಿಗ್ರೇಷನ್ 1x ಕ್ಯಾನ್ಸಲ್ ಮಾಡಿ. ಸೊ ನಮ್ಗೆ ಏನ್ ಉಳಿತು ಅಂದ್ರೆ ದಟ್ ಈಸ್ log x ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಈ 1/3 ನ ಹೊರಗೆ ಬರ್ಕೊಳ್ಳಿ. ಸೊ 1 ಮೈನಸ್ 1/3 ಆಗುತ್ತೆ. ಹೊರಗೆ ಬರ್ಕೊಂಡಿದೀನಿ. ಅವಾಗ ಏನ್ ಬರುತ್ತೆ ನಮಗೆ ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇಲ್ಲಿ ಏನು ಉಳಿತೆ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಉಳಿತೆ. ಹೌದಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿತೆ. ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ ಇಲ್ಲಿ dx. ಓಕೆ ನಾವು ಇದನ್ನ ನೋಡಿ ಇದನ್ನ ಸೇಮ್ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಫಸ್ಟ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಅನ್ನೋದು ಫಸ್ಟ್ ಬರ್ಕೊಳ್ತೀವಿ. ಓಕೆ ನಾವು ಹಿಯರ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು log x ಮೈನಸ್ ಆಫ್ 1/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಬರುತ್ತೆ. ಓಕೆ ಪ್ಲಸ್ ಸಿ. ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ತೀನಿ ನೋಡಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಬರ್ದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು log x ಮೈನಸ್ 3 ಇಂಟು 3 ಮಾಡಿದ್ರೆ ಆಗುತ್ತೆ 9 ಆಗುತ್ತೆ. ದಟ್ ಈಸ್ ಏನಾಗುತ್ತೆ 1/9 ಎಕ್ಸ್ ಕ್ಯೂಬ್ ಪ್ಲಸ್ ಸಿ. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ಎಕ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನಾವು ಇಂಟಿಗ್ರೇಷನ್ ಆಫ್ ಕ್ವಶನ್ ನಂಬರ್ 7 ಏನಿದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ ಇದ್ರದ್ದು ಇಂಟಿಗ್ರೇಷನ್ ಕಂಡಿಡಿ ಅಂತ ಹೇಳಿ. ಸೊ ಫಸ್ಟ್ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಯು ಇಂಟು ವಿ ಫಾರ್ಮೆಟ್ ಇದೆ. ಸೊ ನಮ್ಗೆ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು ನ ಡಿಫರೆನ್ಶಿಯೇಟ್ ಮಾಡಿ. ಆಮೇಲೆ ವಿ ನ ಇಂಟಿಗ್ರೇಟ್ ಮಾಡಿ. ಈ ಬಂದಿರೋದು ನಾವೇನ್ ಮಾಡಬೇಕು ಮತ್ತೆ ಇಂಟಿಗ್ರೇಟ್ ಮಾಡಿ. ಓಕೆ ಇದು ಈ ಫಾರ್ಮೆಟ್ ಇದೆ. ಬಟ್ ಯು ಯಾವ್ದು ತಗೋಬೇಕು ವಿ ಯಾವ್ದು ಕಂಡಿಡಿಯಕಂದ್ರೆ ಸೊ ನಮಗೆ ಐಲೇಟ್ ಯೂಸ್ ಮಾಡಿ. ಐಲೇಟ್ ನಮಗೆ ಯೂಸ್ ಮಾಡಬೇಕು.
ಸೊ ನಮಗೆ ಫಸ್ಟ್ ನೋಡಿ ಎಕ್ಸ್ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್, ಎಕ್ಸ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಎಕ್ಸ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇವೆರಡರಲ್ಲಿ ಯಾವ್ದು ಫಸ್ಟ್ ಬರ್ತಿದೆ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೌದಾ? ಅದಕ್ಕೋಸ್ಕರ ಇದನ್ನ ಯು ತಗೋಣ, ಇದನ್ನ ವಿ ತಗೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಬರ್ಕೊಂಡಿದ್ದೀನಿ ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಓಕೆ ಇಂಟು ಎಕ್ಸ್. ಇದನ್ನ ಏನ್ ತಗೊಂಡು ಯು ಅಂತ ತಗೋಣ, ಇದನ್ನ ವಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗೋಣ. ಓಕೆ, ಇಂಟಿಗ್ರೇಟ್ ಮಾಡ್ಕೊಂಡು ತಗೊಂಡು. ಓಕೆ, ನಾವು ಇದನ್ನ ಇಂಟಿಗ್ರೇಟ್ ಮಾಡಕಂದ್ರೆ ನೋಡಿ, ಸೊ ನಮಗೆ ಸೊ ಈ ಫಾರ್ಮ್ ಅಲ್ಲಿ ಇದೆ ಎಕ್ಸಾಕ್ಟ್ಲಿ ಹೆಂಗಿದೆ ಇದೇ ತರ ಮಾಡ್ಕೊಂಡು ಯು ಹೆಂಗಿದೆ ಹೆಂಗೆ ಬರ್ಕೊಳ್ಳಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಆಮೇಲೆ ಇಂಟಿಗ್ರೇಷನ್ ಆಫ್ ವಿ ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಇದೆ, ಇಂಟಿಗ್ರೇಷನ್ ಆಫ್ ವಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ ಏನು ಡಿಫರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಡಿಫರೆನ್ಷಿಯೇಷನ್ ಆಫ್ ಯು ಆಯ್ತಾ, ಯು ಪ್ಲಸ್ ಅಲ್ಲಿ ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಆಮೇಲೆ ಏನ್ ಮಾಡಬೇಕು ಅದ್ರ ಜೊತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಈ ಬಂದಿರೋದು ಹೋಲ್ ಇಂಟಿಗ್ರೇಷನ್ ಮಾಡಬೇಕು. ಓಕೆ ಓಕೆ, ನಾವು ಈಗ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ದಟ್ ಇಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅದೇ ತರ ಎಕ್ಸ್ ಸ್ಕ್ವೇರ್ ನ ಏನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿ, ಎಕ್ಸ್ ನ ಇಂಟಿಗ್ರೇಟ್ ಮಾಡಿ. ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಇಲ್ಲಿ ಎಕ್ಸ್ ಇದೆಲ್ಲ ಇದನ್ನ ಇಂಟಿಗ್ರೇಟ್ ಮಾಡಿ ಯಾವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ಕಂಪ್ಲೀಟ್ ಇಂಟಿಗ್ರೇಷನ್ ಇನ್ನೂ ಇದೆ, ಇದು ಇಂಟಿಗ್ರೇಷನ್ ಏನಿದೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ ಏನಿದೆ ನಮಗೆ. ಸೊ ದಟ್ ಈಸ್ ಇದು ಹೆಂಗ್ ಬರಿಬಹುದು ಅಂದ್ರೆ, ಸೊ ನಾವು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇದನ್ನ ಫಸ್ಟ್ ಬರ್ಕೊಳ್ತೀನಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಆಫ್ ಇದು 1/2 ನಾವು ಹೊರಗೆ ಬರ್ಕೊಳ್ತೀನಿ, 1/2 ಹೊರಗೆ ಬರ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಸೊ ದಟ್ ಈಸ್ ನಾನು ಓಕೆ, ಸೊ ನಾವು ಇದು ಪ್ಲಸ್ ಇದೆ ನೋಡಿ, ನೆಕ್ಸ್ಟ್ ಬರ್ಕೊಳ್ಳೋಣ ಅಂತ. ದಟ್ ಈಸ್ ನಮಗೆ ಇಲ್ಲಿ ಏನ್ ಮಾಡಿದ್ರೆ 1/2 ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟು ಬರ್ಕೋಬಹುದು. ಓಕೆ, ನಾವ್ ಏನ್ ಬರ್ದೀನಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ 1/2 ನಾವು ಹೊರಗೆ ಬರ್ಕೊಂಡಿದ್ವಿ. ಓಕೆ, ನಾವು ಇದು ಡಿನಾಮಿನೇಟರ್ ಏನಿದೆ ಅದೇ ಫಾರ್ಮೆಟ್ ಅಲ್ಲಿ ತರಬೇಕು. ಇದು ನ್ಯೂಮರೇಟರ್, ಇಲ್ಲಿ ನ್ಯೂಮರೇಟರ್ ಏನಿದಿಲ್ಲ ಡಿನಾಮಿನೇಟರ್ ಇದೆ ಅದೇ ಫಾರ್ಮೆಟ್ ಅಲ್ಲಿ ತರಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಬಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತಾ, ಇಲ್ಲಿನೂ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಬೇಕು. ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಬೇಕು, ಈ ಮೈನಸ್ ನ ಇಲ್ಲಿ ತಗೊಳ್ತೀನಿ ನಾವು. ಓಕೆ, ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಲ್ಲಿ ಮೈನಸ್ ನ ಇಲ್ಲಿ ತಗೊಳ್ತೀನಿ. ಅವಾಗ ಏನಾಗುತ್ತೆ ಇದು ಪ್ಲಸ್ 1/2 ಇಂಟಿಗ್ರೇಷನ್ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಬಟ್ ಏನಿದೆ ಡಿನಾಮಿನೇಟರ್ ಅಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತಾ, ಅದಕ್ಕೋಸ್ಕರ ಇಲ್ಲಿನೂ 1 ಮೈನಸ್ ಎಕ್ಸ್ ಸ್ಕ್ವೇರ್ ತರಬೇಕು. ಅದಕ್ಕೋಸ್ಕರ ಈ ಮೈನಸ್ ಎಕ್ಸ್ ಸ್ಕ್ವೇರ್ ನ ಪ್ಲಸ್ 1 ನ ಆಡ್ ಮಾಡ್ತೀನಿ, ಮೈನಸ್ 1 ನ ಆಡ್ ಮಾಡ್ತೀನಿ. ಓಕೆ, ಇದೇನಾಯ್ತು ಈಗ ನೋಡಿ ಪ್ಲಸ್ 1 ಮೈನಸ್ 1 ಆಡ್ ಮಾಡಿದ್ನ ಹೌದಾ. ಸೊ ಪ್ಲಸ್ 1 ಮೈನಸ್ 1 ಆಡಿದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಬಂತ. ಅದೇ ಇಲ್ಲಿ ಬರೀತೀನಿ ನೋಡಿ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1/2 ಯು ರೈಟ್ ಆಸ್ ಇಟ್ ಈಸ್. ನಾವು ಇಂಟಿಗ್ರೇಷನ್ ಆಫ್ ಈ ಪ್ಲಸ್ 1 ನ ಆಡ್ ಮಾಡಿದೀನಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಈ ಪ್ಲಸ್ 1 ಆಡ್ ಮಾಡಿದೀನಿ, ಮೈನಸ್ 1 ಆಡ್ ಮಾಡಕ್ ಹೋದ, ಮೈನಸ್ 1 ಆಡ್ ಮಾಡಿ. ಓಕೆ, ಈಗ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಓಕೆ, ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ಕೊಳ್ತೀನಿ, ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಓಕೆ, ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ತೀನಿ ನೋಡಿ. ನ್ಯೂಮರೇಟರ್ ಇದಕ್ಕೆ ಸಪರೇಟ್ ಆಗಿ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1/2 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇದು ಇಂಟಿಗ್ರೇಷನ್ ಸಪರೇಟ್ ಆಗಿ ಮತ್ತೆ ಇದಕ್ಕೆ ಇಂಟಿಗ್ರೇಷನ್ ಸಪರೇಟ್ ಆಗಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮೈನಸ್ ಆಫ್ ಇಲ್ಲಿ ನೋಡಿ ಬ್ರಾಕೆಟ್ ಓಪನ್ ಮಾಡಿಲ್ಲ, ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಏನ್ ಬರೀಬಹುದು ನಾನು. ಓಕೆ, 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿ, ನ್ಯೂಮರೇಟರ್ ಇದಕ್ಕೆ ಸಪರೇಟ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ ನೋಡಿ. ಓಕೆ, ಈಗ ನೋಡಿ ಈ 1/2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, 1/2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅದೇ ತರ ಏನ್ ಬರ್ತದೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1/2. ಓಕೆ, 1/2 ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಇಲ್ಲಿ ನೋಡಿ. ಸೊ ಇಟ್ ಈಸ್ ಯಾವ ಫಾರ್ಮೆಟ್ ಇದ್ರೆ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಇದೆ. ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ರೂಟ್ ಎಕ್ಸ್ ಬರೀಬಹುದು ಹೌದಾ. ಅದೇ ತರ ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ದಿಸ್ ಕ್ಯಾನ್ ಇಟ್ ಆಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಮತ್ತೆ ಈ 1/2 ಮತ್ತೆ ಇದಕ್ಕೂ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ ಮೈನಸ್ 1/2 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ನೋಡಿ ಸೊ ನಮ್ಗೆ ಇದನ್ನ ಬರೀತೀನಿ ನೋಡಿ. ನಮ್ಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್
ಪ್ಲಸ್ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನಮ್ಗೆ ಇಂಟಿಗ್ರೇಷನ್ ಆಫ್ ಇದು ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಆಫ್ ಏನು ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಗೊತ್ತಿರ್ಬೇಕು. ನಮ್ಗೆ ಇದ್ರ ಫಾರ್ಮುಲಾ ಏನಂದ್ರೆ x ಡಿವೈಡೆಡ್ ಬೈ 2 ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಪ್ಲಸ್ a ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ a. ಓಕೆ, ಈ ಫಾರ್ಮುಲಾ ಗೊತ್ತಿರಬೇಕು. ಆ ಫಾರ್ಮುಲಾ ಪ್ರಕಾರ ಬರೀತೀನಿ ನೋಡಿ. ನಮ್ಗೆ ಏನಿದೆ ನಮ್ಗೆ, ಸೊ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ, ಎಕ್ಸ್ ಪ್ಲಸ್ ಅಲ್ಲಿ ಎಕ್ಸ್ ಇದೆ, ಎ ಪ್ಲಸ್ ಅಲ್ಲಿ 1 ಇದೆ. ಈ ಫಾರ್ಮುಲಾ ಇದು ನೋಡಿ. ಅವಾಗ ಏನಾಗುತ್ತೆ ನಮಗೆ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಸ್ಕ್ವೇರ್, ಬಟ್ ಏನ್ ಪ್ಲಸ್ ಅಲ್ಲಿ ಏನಿದೆ ನಮಗೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ನಮ್ಗೆ ಏನಿದೆ ನಮ್ಗೆ 1/2 ಮಲ್ಟಿಪ್ಲೈ ಮಾಡಿದ್ದಿಲ್ಲ ಅಂದ್ರೂ ಚೆನ್ನಾಗಿರ್ತಿತ್ತು. ಓಕೆ, ಇರ್ಲಿ. ಸೊ ನಮ್ಗೆ ಏನಿದೆ ನಮ್ಗೆ, ಸೊ ದಟ್ ಈಸ್ 1/2. ನೆಕ್ಸ್ಟ್ ಏನಿದೆ ನಮ್ಗೆ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಇಲ್ಲ ಅಂದ್ರೆ 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1 ಅಂತ ಅರ್ಥನ ಡಿವೈಡೆಡ್ ಬೈ 2. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಇದೆ. ಓಕೆ, ಎ ಪ್ಲಸ್ ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. ಇದು ಇಷ್ಟ ಆಯ್ತು. ಓಕೆ, ನಾವು ಅದೇ ತರ -1/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಮ್ಗೆ ಇದು ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು ಏನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ. ಓಕೆ, ಇಷ್ಟು ಗೊತ್ತಿರಬೇಕು. ಓಕೆ, ಸೊ ಇದ್ರ ಪ್ರಕಾರ ಬರ್ಕೊಂಡ್ರೆ ಏನಾಗುತ್ತೆ, ಇದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. ಓಕೆ, ಪ್ಲಸ್ ಸಿ. ಓಕೆ, ಇಷ್ಟ. ಈಗ 1/2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ. 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಸೊ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಈ 1/2 ಅಂದ್ರೆ 1/4 ಆಗುತ್ತೆ. ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ 4 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ನಾವು ಇದು ಮತ್ತೆ 1/2 ಇಂದ ಮಲ್ಟಿಪ್ಲೈ ಅಂದ್ರೆ 1/4 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, -1/2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಈ 1/4 ಇಲ್ಲಿ ನೋಡಿ, ಇದು 1/4 ಇದೆ, ಇಲ್ಲಿ -1/2 ಇದೆ. ಓಕೆ, 1/4 -1/2 ಅಂದ್ರೆ ಏನ್ ಬರುತ್ತೆ ನಮಗೆ, ಎಲ್ ಸಿ ಎಂ ತಗೊಳ್ಳಿ. 4 and 2 ನಡುವೆ ಎಲ್ ಸಿ ಎಂ ತಗೊಂಡ್ರೆ 4 ಆಗುತ್ತೆ. 4 1 ಜಾ 4, 2 2 ಜಾ 4. ಹೌದಾ, 4 1 ಜಾ 4, 2 2 ಜಾ 4. 1 into 1 ಮಾಡಿದ್ರೆ 1 ಬರುತ್ತೆ, ಮೈನಸ್ 1 into 2 ಮಾಡಿದ್ರೆ 2 ಬರುತ್ತೆ. ದಟ್ ಈಸ್ 1 - 2 ಮಾಡಿದ್ರೆ -1/4 ಬರುತ್ತೆ. ಓಕೆ, ನಾವು ಇದನ್ನ ಎರಡನ್ನ ಹೆಂಗ್ ಬರೋದು, -1/4 ಅಂತ ಬರೀಬಹುದು. ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್ x ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ x. ಓಕೆ, ಪ್ಲಸ್ x ಡಿವೈಡೆಡ್ ಬೈ 4 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇವೆರಡ್ರದ್ದು ಏನ್ ಬರೀಬಹುದು ನಮ್ಗೆ, ಇವೆರಡ್ರು ನಮ್ಗೆ ಸೊ -1/4 ಸೈನ್ ಇನ್ವರ್ಸ್ ಆಫ್ x ಪ್ಲಸ್. ಓಕೆ, ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸ್ವಲ್ಪ ಲೆಂತಿ ಅನ್ಸ್ಬೋದು, ಬಟ್ ಈ ತರ ನೀವು ಕ್ವಶನ್ಸ್ ಫಸ್ಟ್ ಟೈಮ್ ಸಾಲ್ವ್ ಮಾಡ್ತಾರೆ, ಅದಕ್ಕೋಸ್ಕರ ಲೆಂತಿ ಅನ್ಸ್ಬೋದು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಈ ಕ್ವಶನ್ ಇಂಪಾರ್ಟೆಂಟ್ ನೋಡಿ, ನಿಮಗೆ 3 ಮಾರ್ಕ್ಸ್ ಪಕ್ಕ ಕೇಳ್ತಾನೆ ಈ ಕ್ವಶನ್ಸ್. ಓಕೆ, ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಈ ಕ್ವಶನ್ಸ್. ನಮ್ಗೆ ಏನಿದೆ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 8, ಎಕ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನಾವು ಇಂಟಿಗ್ರೇಷನ್ ಆಫ್ ಏನಿದೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಫಾರ್ಮೆಟ್ ಇದೆ. ಹೌದಾ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನೋ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ ಮಾಡಬೇಕು. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇದು ಹೋಲ್ ಇಂಟಿಗ್ರೇಷನ್ ಇದು ಈ ಫಾರ್ಮೆಟ್ ಇದೆ. ಓಕೆ, ಈ ಫಾರ್ಮೆಟ್ ಇದೆ, ಬಟ್ ನಮಗೆ ಯಾವ್ದು ಯು ತಗೋಬೇಕು ಯಾವ್ದು ವಿ ತಗೋಬೇಕಂದ್ರೆ ನಾವು ಹೆಂಗ್ ಕಂಡುಹಿಡಬೇಕಂದ್ರೆ ಐ ಲೇಟ್ ನಮಗೆ ಗೊತ್ತಿದೆ. ಐ ಲೇಟ್. ಓಕೆ, ಐ ಲೇಟ್ ಐದ. ಸೊ ನಮಗೆ ಸೊ ಫಸ್ಟ್ ನೋಡಿ, ಸೊ ಎಕ್ಸ್ ಅಂದ್ರೆ ಏನು, ಆಲ್ಜಿಬ್ರಿಕ್ ಫಂಕ್ಷನ್. ಹೌದಾ, ಎಕ್ಸ್ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಓಕೆ, ಅದೇ ತರ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನು, ಇನ್ವರ್ಸ್. ಇವೆರಡರಲ್ಲಿ ಯಾವ್ದು ಫಸ್ಟ್ ಇದೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಹೌದಾ, ಓಕೆ, ದಟ್ ಈಸ್ ಅ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಫಸ್ಟ್ ತಗೋಬೇಕು. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಓಕೆ ಇಂಟು ಎಕ್ಸ್ ಡಿ ಎಕ್ಸ್. ಓಕೆ, ಇದನ್ನೇನು ತೋಳೋಣ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಯು ತೋಳೋಣ, ಇದನ್ನೇನು ತೋಣ ವಿ ಅಂತ ತೋಣ. ಅದೇ ತರ ಇದ್ರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ನಾವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ ವಿ ಪ್ಲಸ್ ಇಲ್ಲಿ ಎಕ್ಸ್ ಇದೆ, ಅದನ್ನ ಇಂಟಿಗ್ರೇಟ್ ಮಾಡಿ, ಎಕ್ಸ್ ನ ಇಂಟಿಗ್ರೇಟ್ ಮಾಡಿ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಡಿಫರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್.
Okay, differentiation of tan inverse of x into integration of x. Okay, this is complete the integration. Okay, now is tan inverse of x you write as it is, tan inverse of x you write as it is. X the integrate ಮಾಡಿದ್ರೆ ಏನಾಗುತ್ತೆ ನಮಗೆ, that is x square divided by 2. X the integrate ಮಾಡಿದ್ರೆ x square divided by 2 minus you write as it is. Tan inverse of x ನ differentiate ಮಾಡಿದ್ರೆ ಏನಾಗುತ್ತೆ 1 divided by 1 plus x square, 1 divided by 1 plus x square. x ನ integrate ಮಾಡಿದ್ರೆ ಏನಾಗುತ್ತೆ, x ನ integrate ಮಾಡಿದ್ರೆ x square divided by 2. ಹೌದಾ, x square divided by 2 dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇದು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಏನಾಗುತ್ತೆ ನಮಗೆ. ಸೊ x square divided by 2 ನ ಫಸ್ಟ್ ಬರ್ಕೊಳ್ತೀನಿ ನಾವು. here x square divided by 2 tan inverse of x ಓಕೆ ಮೈನಸ್ 1 by 2 ನ ಹೊರಗೆ ಬರ್ಕೊಳ್ತೀನಿ, 1 by 2 ಇಂಟಿಗ್ರೇಷನ್ ಆಫ್ ಏನಿದೆ ನಮಗೆ x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್ ಇದೆ. ಹೌದಾ, ಓಕೆ ನೋಡಿ ನಮಗೆ ಡಿನಾಮಿನೇಟರ್ ಇದ್ರೆ ನ್ಯೂಮರೇಟರ್ ಅದೇ ತರ ಬರ್ಕೋಬೇಕು. ಓಕೆ, ಅದೇ ತರ ಬರ್ಕೋಬೇಕಂದ್ರೆ ನಾನು ಏನ್ ಮಾಡಬೇಕು, +1 ಆಡ್ ಮಾಡಬೇಕು ಮತ್ತೆ -1 ಆಡ್ ಮಾಡಬೇಕು. ಅವಾಗ ಏನಾಗುತ್ತೆ ನೋಡಿ, here it will become what x square divided by 2 tan inverse of x minus 1 by 2 integration of ನಾವೇನ್ ಬರ್ತೀನಿ +1 plus x square minus 1. ಈ +1 ಆಡ್ ಮಾಡಿದ್ರೆ -1 ಆಡ್ ಮಾಡಿದ್ವಿ, +1 -1 ಕ್ಯಾನ್ಸಲ್ ಆಗುತ್ತೆ. ಹೌದಾ, ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ 1 plus x divided by 1 plus x square dx ಹೆಂಗಿದೆ. ಈಗ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ನ್ಯೂಮರೇಟರ್ ಯಾವ ತರ ಸ್ಪ್ಲಿಟ್ ಮಾಡ್ತೀನಿ, 1 plus x square divided by 1 plus x square ಓಕೆ minus 1 divided by 1 plus x square ಈ ತರ ಬರ್ಕೋಬಹುದು. ಓಕೆ, ಇದನ್ನ ಈ ತರ ಬರ್ಕೋಬಹುದು. ಓಕೆ, ವೈ ಬಿಕಾಸ್ ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿ ಅದು ಸಪರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಬಿಡ್ತೀನಿ ನೋಡಿ ಇಲ್ಲಿ. ಅವಾಗ ಏನಾಗುತ್ತೆ ನಮಗೆ x square divided by 2 tan inverse of x ಈ -1 by 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಈಗ ನೋಡಿ ಇದನ್ನ ಬ್ರಾಕೆಟ್ ಓಪನ್ ಮಾಡ್ಕೊಂಡು ಓಕೆ ಇದು ಬಂತ ನಮ್ಗೆ, ಇದಕ್ಕೆ ಸಪರೇಟ್ ಇಂಟಿಗ್ರೇಷನ್ ಆಫ್ 1 plus x square divided by 1 plus x square. ಓಕೆ, ನೆಕ್ಸ್ಟ್ ಅದೇ ತರ ಇದಕ್ಕೆ ಇಂಟಿಗ್ರೇಷನ್ ಆಯ್ತಾ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ 1 divided by 1 plus x square ಇಂಟಿಗ್ರೇಟ್ ಮಾಡಿ. ಓಕೆ, ಇಷ್ಟು ಬಂತು ನೋಡಿ. ನಾವು ಇದಕ್ಕೆ ಸಪರೇಟ್ ಇಂಟಿಗ್ರೇಟ್ ಮಾಡ್ಕೊಳ್ತೀವಿ ನೋಡಿ. ದಟ್ ಈಸ್ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ, x square divided by 2 tan inverse of x minus 1 by 2 ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಓಕೆ, -1 by 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಹೌದಾ, ಓಕೆ, ನಮ್ಗೆ ಏನ್ ಬರುತ್ತೆ, ನಮ್ಗೆ ಇಂಟಿಗ್ರೇಷನ್ ಆಫ್ 1 ನೋಡುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಆಫ್ ಇದು ಯಾವ ಫಾರ್ಮೆಟ್ ಇದೆ ನಮಗೆ, ಇಂಟಿಗ್ರೇಷನ್ ಆಫ್ 1 divided by 1 plus x square ಅಂದ್ರೆ ಏನಾಗುತ್ತೆ, tan inverse of x ಫಾರ್ಮೆಟ್ ಇದೆ, tan inverse of x. ಓಕೆ, tan inverse of x ಫಾರ್ಮೆಟ್. ಓಕೆ, ನೆಕ್ಸ್ಟ್ ಇದೇನ್ ಮಾಡೋಣ, ಪ್ಲಸ್ ಸಿ ಬರ್ಕೊಳ್ಳಿ. ಓಕೆ, ಬಿಕಾಸ್ ಇನ್ನೊಂದು ಇದು ಇಂಟಿಗ್ರೇಟ್ ಮಾಡಿಲ್ಲ, ಪ್ಲಸ್ ಸಿ ಬರ್ಕೊಂಡು ನಡೀತು. ಓಕೆ, ನಾವು x square divided by 2 tan inverse of x ಇದು -1 by 2 ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನಿದೆ, 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, x ಬರುತ್ತೆ, x ಬರ್ಕೊಳ್ಳಿ ಮೈನಸ್ ಆಫ್ tan inverse of x ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ. ಓಕೆ, ಇಷ್ಟೇ ಬಟ್ ನೀವು 1 by 2 ಕಾನ್ಸ್ಟೆಂಟ್ 1 by 2 ಕಾಮನ್ ತಗೋಬಹುದು. ಓಕೆ, ಅಥವಾ ಇಲ್ಲಿ tan inverse of x ಇಲ್ಲಿ tan inverse of x ಇದು ನೋಡಿ ಫರ್ದರ್ ಸಿಂಪ್ಲಿಫೈ ಮಾಡಿ ಅಂತೇಳಿ ಏನಾಗುತ್ತೆ ನಮಗೆ, ದಟ್ ಈಸ್ x square divided by 2 tan inverse of x. ಓಕೆ, ಇಲ್ಲಿ ಏನಿದೆ, ಇಲ್ಲಿ -1 by 2 ನ ಮಲ್ಟಿಪ್ಲೈ ಮಾಡಿ, -1 by 2 ಏನಾಗುತ್ತೆ, -1 by 2x ಮೈನಸ್ ಇಂಟು ಮೈನಸ್ ಮಾಡಿದ್ರೆ +1 by 2 tan inverse of x. ಓಕೆ, ಪ್ಲಸ್ ಸಿ. ಇಲ್ಲಿ ನೋಡಿ, ಇಲ್ಲಿ tan inverse of x ಇಲ್ಲಿ tan inverse of x ಅದ. tan inverse of x ಕಾಮನ್ ತಗೊಳ್ತೀನಿ. tan inverse of x ಕಾಮನ್ ತಗೊಂಡ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ x square 1 by 2 ನ ಕಾಮನ್ ತಗೊಂಡು ಅದೇ ತರ 1 by 2 ನ ಕಾಮನ್ ತಗೊಂಡ್ರೆ ಏನಾಗುತ್ತೆ, x square divided by 2 x square. ಓಕೆ, x square. ಓಕೆ, ಇಲ್ಲಿ ಏನಿದೆ ನಮಗೆ 1 by 2 ಅಂದ್ರೆ x square plus 1 ಬರುತ್ತೆ. ಓಕೆ, tan inverse of 1 by 2 tan inverse of x ಕಾಮನ್ ತಗೊಂಡ್ರೆ ಇಲ್ಲಿ x square ಉಳಿತೆ, ಇಲ್ಲಿ 1 ಉಳಿತೆ. ಹೌದಾ, ಸೊ ಅದು 1 ಹೆಂಗಿದ್ದಂಗೆ ಬರ್ಕೊಳ್ಳಿ. ಇಲ್ಲಿ ಏನಿದೆ -1 by 2 x ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9 ಏನಿದೆ, x cos inverse of x. ಈಗ ಹೆಂಗ್ ಮಾಡಿ ಇದೇ ತರ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಇಸ್
ಏನಿದೆ ಇಂಟಿಗ್ರೇಷನ್ ಆಫ್ ಏನಿದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇದನ್ನ ಇಂಟಿಗ್ರೇಟ್ ಮಾಡಬೇಕಂದ್ರೆ ಯಾವ ಫಾರ್ಮೆಟ್ ಇದೆ? ಫಸ್ಟ್ ಯು ಇಂಟು ವಿ ಫಾರ್ಮೆಟ್ ಇದೆ. ದಟ್ ಈಸ್ ನಾವು ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮಗೆ ಯು ರೈಟ್ ಆಸ್ ಇಟ್ ಈಸ್, ವಿ ನ ಇಂಟಿಗ್ರೇಟ್ ಮಾಡಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಯು ನ ಡಿಫ್ರೆನ್ಶಿಯೇಟ್ ಮಾಡಿ, ನೆಕ್ಸ್ಟ್ ವಿ ನ ಇಂಟಿಗ್ರೇಟ್ ಮಾಡಿ. ಈ ಬಂದಿರೋದು ನಾವು ಏನ್ ಮಾಡಬೇಕು, ಮತ್ತೆ ವಾಪಸ್ ಇಂಟಿಗ್ರೇಟ್ ಮಾಡಬೇಕು. ಓಕೆ, ಈ ಫಾರ್ಮೆಟ್ ಇದೆ. ಬಟ್ ಇದು ಫಸ್ಟ್ ಯು ಯಾವ್ದು ತಗೋಬೇಕು, ವಿ ಯಾವ್ದು ತಗೋಬೇಕು ಕಂಡುಹಿಡಿಯಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಐಲೇಟ್ ಅಪ್ಲೈ ಮಾಡಬೇಕು. ಐಲೇಟ್. ಓಕೆ, ಸೊ ನಮ್ಗೆ ನೋಡಿ ಇಲ್ಲಿ ಎಕ್ಸ್ ಅಂದ್ರೆ ಯಾವ್ದು ಆಲ್ಜಿಬ್ರಿಕ್ ಫಂಕ್ಷನ್, ಯಾವ್ದು ಆಲ್ಜಿಬ್ರಿಕ್ ಫಂಕ್ಷನ್. ಎಕ್ಸ್ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಕಾಸ್ ಇನ್ವರ್ಸ್ ಅಂದ್ರೆ ಇನ್ವರ್ಸ್. ಅಂದ್ರೆ ಇವೆರಡರಲ್ಲಿ ಯಾವ್ದು ಫಸ್ಟ್ ಇದೆ ನಮಗೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅದ, ಅದಕ್ಕೋಸ್ಕರ ಇದನ್ನ ಯು ಅಂತ ತಗೊಳ್ಳಿ. ಓಕೆ, ಸೊ ನಾವು ಸೊ ದಟ್ ಈಸ್ ನಾವೇನು ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್. ಓಕೆ, ಸೊ ದಟ್ ಈಸ್ ಡಿ ಎಕ್ಸ್. ಇಲ್ದೇನು ಏನ್ ಮಾಡೋಣ, ಇದನ್ನ ಯು ಅಂತ ತಗೊಳ್ಳಿ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ಇದರ ಪ್ರಕಾರ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ ಹಿಯರ್ ದಟ್ ಈಸ್ ನಮಗೆ ಯು ಪ್ಲಸ್ ಅಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇದೆ, ಕಾಸ್ ಇನ್ವರ್ಸ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡೋಣ, ಇಂಟಿಗ್ರೇಷನ್ ಆಫ್ ಎಕ್ಸ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಇಂಟು ನಮ್ಗೆ ಏನಿದೆ, ಇಂಟು ನಮ್ಗೆ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಮತ್ತೆ ಆಮೇಲೆ ಇದ್ರ ಕಂಪ್ಲೀಟ್ ಇಂಟಿಗ್ರೇಷನ್. ಓಕೆ, ನಾವು ಜಸ್ಟ್ ಇದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ನೆಕ್ಸ್ಟ್ ಮಾಡಿ ಎಕ್ಸ್ ನ ಇಂಟಿಗ್ರೇಟ್ ಮಾಡಿ. ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಏನು ಬರುತ್ತೆ ಅಂದ್ರೆ ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಷ್ಟು ಬರುತ್ತೆ. ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಡಿ ಎಕ್ಸ್. ಓಕೆ, ನಾವು ಜಸ್ಟ್ ಇದನ್ನ ಹೆಂಗ್ ಬರೀತೀನಿ ಅಂದ್ರೆ, ಸೊ ಎಕ್ಸ್ ಸ್ಕ್ವೇರ್ ನ ಫಸ್ಟ್ ಬರ್ಕೊಳ್ತೀನಿ. ನಾವ್ ಏನ್ ಬರ್ತೇವೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಮೈನಸ್ ಇದು ನೋಡಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಬಿಡಿ ಸದ್ಯಕ್ಕೆ. ಓಕೆ, ಬಟ್ 1/2 ಅನ್ನೋದು ಹೊರಗೆ ತಗೊಳ್ಳಿ. 1/2 ಯು ಟೇಕ್ ಇಟ್ ಔಟ್ ಸೈಡ್. ಇಂಟಿಗ್ರೇಷನ್ ಆಫ್ ಏನಾಗುತ್ತೆ, ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಈ ತರ ಬರ್ಕೊಳ್ಳಿ. ಓಕೆ, ಈ ತರ ಬರ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ ಅದೇ ತರ ಬರ್ಬೇಕು. ಓಕೆ, ಡಿನಾಮಿನೇಟರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತಾ, ಇದನ್ನು ಅದೇ ತರ ಬರ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ನಾವು ದಿಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅನ್ಕೊಳ್ಳಿ, ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂದ್ರೆ ಓಕೆ ನಾವು ಪ್ಲಸ್ 1 ನ ಆಡ್ ಮಾಡ್ತೀನಿ. ಓಕೆ, ಪ್ಲಸ್ 1 ಅದು ಮತ್ತೆ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಹೌದಾ, ಪ್ಲಸ್ 1 ಆಡ್ ಮಾಡ್ತೀನಿ ಮತ್ತೆ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ಇದು ಹೆಂಗ್ ಬರಿತೀನಿ ಅಂದ್ರೆ, ನಾವು ನೆಕ್ಸ್ಟ್ ಸ್ಟೆಪ್ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1/2. ಓಕೆ, ನಮ್ಗೆ ಏನಿದೆ ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಡ್ ಮಾಡಿದ್ರೆ ಮೈನಸ್ 1 ಆಡ್ ಮಾಡಬೇಕು ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟು ಬಂತ. ನಾವು ಜಸ್ಟ್ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಇದು ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡು ಹೆಂಗ್ ಸ್ಪ್ಲಿಟ್ ಅಂದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಈ ತರ ಬರಿಬಹುದು. ಓಕೆ, ಈ ತರ ಬರಿಬಹುದು. ಆ ತರ ಬರಿತೀನಿ ನೋಡಿ. ನಮ್ಗೆ ಏನಾಗುತ್ತೆ ಅಂದ್ರೆ, ಸೊ ನಮ್ಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಓಕೆ, ನಾವು ದಿಸ್ ಸೆಕೆಂಡ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇದ್ರ ಇಷ್ಟ ಐತಿ ಇಂಟಿಗ್ರೇಷನ್. ಓಕೆ, ಇಷ್ಟ ಆಯ್ತಾ. ನಾವು ಈಗ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ ನೋಡಿ. ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ ಏನ್ ಬರುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ ಏನಿದೆ ನಮಗೆ, ಇದು ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಈ ಮೈನಸ್ 1/2 ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ನಾವು ಇಂಟಿಗ್ರೇಷನ್ ಇದು ಸಪ್ರೇಟ್ ಆಗಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀವಿ. ಇದು ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಅಪ್ಲೈ ಮಾಡಿದ್ರೆ ಇದು ಏನ್ ಬರುತ್ತೆ, ಫಸ್ಟ್ ಆಫ್ ಆಲ್ ಇದು ಏನ್ ಬರುತ್ತೆ ಅಂದ್ರೆ, ಸೊ ನಾವು ಇದು ಇಟ್ ಈಸ್ ನಮಗೆ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂದ್ರೆ ಯಾವ ತರ ಬರೀಬಹುದು, ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂದ್ರೆ ರೂಟ್ ಎಕ್ಸ್ ಅಂತ ಬರೀಬಹುದು. ಹೌದಾ, ಅದೇ ತರ ಇದು ಬರೀತೀನಿ. ಸೊ ಇಂಟಿಗ್ರೇಷನ್ ಆಫ್ ಇದೇನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಇಲ್ಲಿ ಓಕೆ ಇದಕ್ಕೆ ಸಪ್ರೇಟ್ ಇಂಟಿಗ್ರೇಟ್ ಮಾಡ್ತೀವಿ ಇದನ್ನ. ಬಟ್ ಇಲ್ಲಿ ಪ್ಲಸ್ ಬರ್ಕೊಂಡು ಇದು ಮೈನಸ್ ಇಂಟಿಗ್ರೇಷನ್ ಆಫ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈ ತರ ಬರ್ಕೊಳ್ತೀವಿ. ಓಕೆ, ಇದೇ ಯಾಕೆ ಇನ್ ಟರ್ಮ್ಸ್ ಆಫ್ ಮೈನಸ್ ಅಲ್ಲಿ ಯಾಕೆ ಬರ್ಕೊಳ್ತೀವಿ ಅಂದ್ರೆ, ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇದೆ, ಇದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲಿ ತರಬೇಕು. ಅದಕ್ಕೋಸ್ಕರ ಇಲ್ಲಿ ಕಾಸ್ ಇನ್ವರ್ಸ್, ಇದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರ್ಬೋದಿತ್ತು, ಬಟ್ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇದೆ, ಅದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ತರೋಕ್ಕೋಸ್ಕರ ಇದು ಮಾಡ್ತಿದ್ದೀನಿ. ಓಕೆ, ನಾವು ಇದು ಉಳ್ಕಿದ್ ಹೆಂಗೆ ಬರ್ಕೊಳ್ತೀವಿ ನೋಡಿ. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1/2 ಯು ರೈಟ್ ಆಸ್ ಇಟ್ ಈಸ್. ನಾವು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಗೊತ್ತಿರಬೇಕು. ಇದು ನೋಡಿ, ಇದು ನೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ಇದೆ, ಬಟ್ ಇಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ಇದೆ ಇವೆಲ್ಲ ಕ್ವಶನ್ಸ್. ಓಕೆ, ಇವೆಲ್ಲ ನಮ್ಗೆ ಏನ್ ಡೆರಿವೇಟಿವ್ ಅಲ್ಲ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್
ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದು ಈ ನೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ, ಬಟ್ ಈ ಎಕ್ಸಸೈಸ್ ಅಲ್ಲೇ ಕೊಟ್ಟಿದ್ದಾನೆ, ಬಟ್ ನಾನು ಇಲ್ಲಿ ಬರ್ಸ್ತೀನಿ ನೋಡಿ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರಿಬಹುದು ಅಂದ್ರೆ, ಸೊ ದಿಸ್ ವಿ ಕ್ಯಾನ್ as x divided by 2 root of a square minus x square, okay, plus a square divided by 2, okay, sin inverse of x divided by a plus c, okay, ಇದು ಫಾರ್ಮ್ ಅಲ್ಲಿ ಬಟ್ a ಪ್ಲಸ್ ಅಲ್ಲಿ ಏನಿದೆ ನಮಗೆ 1 ಇದೆ, ಅದ್ರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. x divided by 2 root of 1 minus x square plus a ಪ್ಲಸ್ ಅಲ್ಲಿ ಏನಿದೆ 1 ಇದೆ, 1 square divided by 2 sin inverse of x divided by 1. Okay, next ಅದೇ ತರ ಪ್ಲಸ್ ದಿಸ್ ಇದ್ರ ಇಂಟಿಗ್ರೇಷನ್ ಮಾಡೋಣ ನೋಡಿ. ಇದ್ರ ಇಂಟಿಗ್ರೇಷನ್ ಏನು ಮತ್ತೆ ನಮಗೆ ಇಂಟಿಗ್ರೇಷನ್ ಆಫ್ -1 divided by root of 1 minus x square ಇಂಟಿಗ್ರೇಷನ್ ಏನ್ ಬರುತ್ತೆ ಅಂದ್ರೆ, ಸೊ ದಟ್ ಈಸ್ cos inverse of x, ಇದು ಗೊತ್ತಿರಬೇಕು. ಓಕೆ, ದಿಸ್ ಇಸ್ ಏನ್ ಬರುತ್ತೆ ನಮಗೆ cos inverse of x ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ cos inverse of x ಪ್ಲಸ್ ಸಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದು sin inverse of x by a ಅಂತ ಇದು ಹೆಂಗೆ ಬರ್ಕೊಳ್ಳೋಣ. ಓಕೆ, ನಾವು ಇದನ್ನ ಫರ್ದರ್ ಸಿಂಪಲ್ -1/2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಎಲ್ಲದಕ್ಕೆ, ಏನ್ ಬರುತ್ತೆ ನಮಗೆ. ಸೊ ಹಿಯರ್ what you have is x square divided by 2 cos inverse of x. cos inverse of x -1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, here minus x divided by 4 root of 1 minus x square plus 1 divided by 2 sin inverse of x, 1 divided by 2 sin inverse of x. sin inverse of x 1 ಮತ್ತೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 into 2 ಮಾಡಿದ್ರೆ ಏನಾಗುತ್ತೆ. ಓಕೆ, ಇದು ತಡ್ರಿ, ಇದು ಇನ್ನೊಂದ್ಸಲ ಬರೆದು ಬಿಡ್ತೀನಿ. ಓಕೆ, ನಾವು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ 1 divided by 2 ಅಂದ್ರೆ 1 into 2 ಮಾಡಿದ್ರೆ ಏನಾಗುತ್ತೆ 4 ಆಗುತ್ತೆ. 1/4 sin inverse of x. ಇಲ್ಲಿ -1/2 cos inverse of x ಪ್ಲಸ್ ಸಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ ಏನಿದೆ. ಸೊ ಆನ್ಸರ್ ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್ ಇನ್ ದ ಫಾರ್ಮ್ ಆಫ್ cos inverse of x. ಸೊ ಇಲ್ಲಿ ಏನು sin inverse of x ಇದೆಲ್ಲ, ಇದನ್ನ ಏನ್ ಮಾಡೋಣ cos inverse of x ಅಲ್ಲಿ ಕನ್ವರ್ಟ್ ಮಾಡಕಂದ್ರೆ, ಸೊ sin inverse of x that is equal to ನಾವು ಯಾವ ತರ ಬರೀಬಹುದು ಅಂದ್ರೆ π/2 minus cos inverse of x ಅಂತ ಬರೀಬಹುದು. ಓಕೆ, ಸೊ sin inverse of x, ಓಕೆ, sin inverse of x that is equal to π/2 minus cos inverse. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಅವಾಗ ಏನಾಗುತ್ತೆ ನಮಗೆ, ದಟ್ ಈಸ್ ಇದು ಹೆಂಗೆ ಬರ್ಕೊಳ್ಳಿ. ನಮ್ಗೆ ಏನಿದೆ x square divided by 2. ಓಕೆ, ಬೇಕಾದ್ರೆ ಇಲ್ಲಿಂದ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಏನಿದೆ ನಮಗೆ 1/4 ಏನೋ ಇದೆ, -1/4 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ -1/4 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. sin inverse of x -1/4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಎಷ್ಟಾಗುತ್ತೆ, -π divided by 8 ಆಗುತ್ತೆ. ಓಕೆ, ದಿಸ್ ವಿಲ್ ಬಿಕಮ್ ವಾಟ್ -1 divided by 4 cos inverse of x ಆಗುತ್ತೆ. ಓಕೆ, ನಾವು ಸೊ ಇದೇನಾಯ್ತು -1/4 sin inverse of x you can write as -π/8 plus 1/4 cos inverse of x. ಅದನ್ನ ಇಲ್ಲಿ ಬರೀತೀನಿ ನೋಡಿ. Okay, now just see here what you have cos inverse of x. So okay, minus x divided by 4 root of 1 minus x square. Okay, ಇದನ್ನೇ ಕಂಪ್ಲೀಟ್ ಆಗಿ ಈ ತರ ಬರ್ಕೋಬಹುದು. Okay, now this you can write as -π/8 plus 1/4 cos inverse of x, 1/4 cos inverse of x. Okay, ಇಲ್ಲಿ ಏನಿದೆ ಇದು ಹೆಂಗೆ ಬರ್ಕೊಳ್ತೀನಿ -1/2 cos inverse of x plus c. Okay, now you just see cos inverse of x ಎಲ್ಲೆಲ್ಲಿದೆ ಅಲ್ಲಿ ಕಾಮನ್ ತಗೊಂಡ್ಬಿಡ್ತೀವಿ. ಸೊ ಇಲ್ಲಿದೆ cos inverse of x, ಇಲ್ಲಿದೆ ಮತ್ತೆ ಇಲ್ಲಿದೆ cos inverse of 1/2 cos inverse of x ಕಾಮನ್ ತಗೊಂಡು. ಸೊ ಬಿಕಾಸ್ ಇಲ್ಲಿ 1/2 ಇಲ್ಲಿ 1/2 ಇಲ್ಲಿ 1/2 ಇದೆ, ಏನಾಗುತ್ತೆ ದಟ್ ಈಸ್ 1/2 cos inverse of x ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ 1/2 cos inverse, ಇಲ್ಲಿ x ಸ್ಕ್ವೇರ್ ಉಳಿಯುತ್ತೆ, x ಸ್ಕ್ವೇರ್ ಬರ್ಕೊಳ್ಳಿ. ಇಲ್ಲಿ ಏನು ಉಳಿಯುತ್ತೆ ನಮಗೆ ಪ್ಲಸ್ 1/4 ಉಳಿಯುತ್ತೆ, 1/2 ನು ಕಾಮನ್ ತಗೊಂಡು 1/2 ಉಳಿಯುತ್ತೆ. ಓಕೆ, 1/4 ಅಲ್ಲಿ 1/2 ಕಾಮನ್ ತಗೊಂಡು 1/2 ಉಳಿಯುತ್ತೆ. ಇಲ್ಲಿ ಏನಿರುತ್ತೆ ನಮಗೆ -1 ಉಳಿಯುತ್ತೆ, -1 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಉಳಿಕಿದೆ ಹೆಂಗೆ ಬರ್ಕೊಳ್ಳಿ. ಉಳಿಕಿದೇನಿದೆ ನಮಗೆ x divided by 4 root of 1 minus x square, 1 minus x square. ಓಕೆ, ಇದು ಕಾನ್ಸ್ಟೆಂಟ್ ಹೌದಾ. ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ, ಇದು -π/8. ಓಕೆ, ಇಲ್ಲಿ ಬೇಕಾದ್ರೆ -π/8. ಓಕೆ, ಪ್ಲಸ್ ಸಿ ಅನ್ನೋದು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಕಾನ್ಸ್ಟೆಂಟ್ ಆಗಿ ಬರ್ಕೊಳ್ಳಿ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಸೊ ಇದು ನಮಗೆ x square. ಓಕೆ, 1/2 minus x square plus 1/2 minus 1. ಓಕೆ, ನಾವು ಜಸ್ಟ್ x square 1/2 minus 1 ಅಂದ್ರೆ ಏನಾಗುತ್ತೆ -1/2 ಆಗುತ್ತೆ. ಓಕೆ, ಇದನ್ನ LCM ತಗೊಂಡ್ರೆ ಏನಾಗುತ್ತೆ ನಮಗೆ, LCM ತಗೊಂಡ್ರೆ ದಟ್ ಈಸ್ ಇಲ್ಲಿ ಏನಂದ್ರೆ 1 ಇರುತ್ತೆ, LCM ಅಂದ್ರೆ 2 ಆಗುತ್ತೆ. ದಟ್ ಈಸ್ 1 2 ಜಾ 2, ದಟ್ ಈಸ್ 2x square minus 1 ಆಗುತ್ತೆ ನೋಡಿ. ಓಕೆ, ಇದನ್ನ ಹೆಂಗ್ ಬರೀಬಹುದು ಅಂದ್ರೆ x square 1/2 minus 1 ಅಂದ್ರೆ you can write as 2x square minus 1/2 ಅಂತ ಬರುತ್ತೆ. 1/2 you write as it is,
Okay, now cos inverse of 2x square minus 1 divided by 2. Okay, minus x divided by 4 root of 1 minus x square plus c. Okay, ಅದೇ ತರ ಇದು 1/2 ಅಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಅವಾಗ ಏನಾಗುತ್ತೆ ಈ cos inverse of x ಇದು 1/2 ಅಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಏನಾಗುತ್ತೆ ನಮಗೆ 1/4 ಆಗುತ್ತೆ. ದಟ್ ಈಸ್ 2x square minus 1 divided by 4. Okay, 4 cos inverse of x minus x divided by 4 root of 1 minus x square plus c. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಡಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಈ ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನಿದೆ ನಮಗೆ, ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದು ಇಂಟಿಗ್ರೇಟ್ ಮಾಡೋಣ. ಓಕೆ, ನಾವು ಇದ್ರ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದು ಪ್ರಾಪರ್ ಅಲ್ಲಿ ಫಸ್ಟ್ ನಮ್ಗೆ ಯು ಇಂಟು ವಿ ಫಾರ್ಮೆಟ್ ಇಲ್ಲ. ಸೊ ನಮ್ಗೆ ಅದು ಯು ಇಂಟು ವಿ ಫಾರ್ಮೆಟ್ ತರ್ಕೊಳ್ಳೋಣ. ಫಸ್ಟ್ ಏನ್ ಮಾಡೋಣ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನ್ ತಗೊಳ್ಳೋಣ, ಟಿ ಅಂತ ತಗೊಳ್ಳೋಣ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನ ಏನ್ ತಗೊಳ್ಳೋಣ, ಟಿ ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ ನಮಗೆ ಟಿ ಸ್ಕ್ವಯರ್. ಓಕೆ, ಟಿ ಸ್ಕ್ವಯರ್ ಡಿ ಎಕ್ಸ್ ಆಗುತ್ತೆ, ಹೌದಾ? ಓಕೆ, ಡಿ ಎಕ್ಸ್ ಆಲ್ಸೋ ವಿ ಶುಡ್ ಕನ್ವರ್ಟ್ ಇನ್ ದ ಫಾರ್ಮ್ ಆಫ್ ಡಿ ಟಿ, ಹೌದಾ? ಅದಕ್ಕೋಸ್ಕರ ಏನ್ ಮಾಡೋಣ, ಓಕೆ, ಡಿ ಎಕ್ಸ್ ಆಲ್ಸೋ ವಿ ಶುಡ್ ಕನ್ವರ್ಟ್ ಇನ್ ದ ಫಾರ್ಮ್ ಆಫ್ ಡಿ ಟಿ ಅಥವಾ ಟಿ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋಣ. ಅದಕ್ಕೋಸ್ಕರ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆ ಕಡೆ ತಗೊಂಡೋಗಿ ಅವಾಗ ಏನಾಗುತ್ತೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಟಿ ಆಗುತ್ತೆ, ಹೌದಾ? ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ ಆಗುತ್ತೆ. ಆಮೇಲೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಅವಾಗ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಸೈನ್ ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಟಿ ಆಗುತ್ತೆ, ಕಾಸ್ ಟಿ ಬರ್ಕೊಳ್ಳಿ. ಓಕೆ, ಅವಾಗ ಏನಾಗುತ್ತೆ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಕಾಸ್ ಟಿ ಇಂಟು ಡಿ ಟಿ. ಡಿ ಎಕ್ಸ್ ನ ಯಾವ ತರ ಬರೀ ಈ ತರ ಬರೀಬಹುದು ನಮಗೆ. ನಾವು ದಿಸ್ ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ನಮಗೆ ಟಿ ಸ್ಕ್ವೇರ್ ಇಂಟು ಕಾಸ್ ಟಿ ಡಿ ಟಿ ಆಗುತ್ತೆ. ಓಕೆ, ನಾವು ಈ ಫಾರ್ಮೆಟ್ ಬಂತು, ನಾವು ಈ ಯು ಇಂಟು ವಿ ಫಾರ್ಮೆಟ್ ಬಂತ. ಓಕೆ, ನಾವು ಯು ಇಂಟು ವಿ ಫಾರ್ಮೆಟ್ ನಮ್ಗೆ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ಯು ಇಂಟಿಗ್ರೇಷನ್ ಆಫ್ ಯು ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ವಿ ಇದ್ರದ್ದು ಹೋಲ್ ಇಂಟಿಗ್ರೇಷನ್. ಓಕೆ, ಇಷ್ಟು. ಓಕೆ, ಅದೇ ತರ ಮಾಡ್ಕೊಂಡು ಬಟ್ ಐ ಯಾವುದು ವಿ ಯಾವುದು ಕಂಡುಹಿಡೋಕೋಸ್ಕರ ಏನ್ ಮಾಡೋಣ, ನಾವು ಐ ಲೈಟ್ ನ ಯೂಸ್ ಮಾಡ್ಕೊಂಡು ಐ ಲೈಟ್. ಓಕೆ, ಸೊ ನಮ್ಗೆ ಸಿ ಟಿ ಸ್ಕ್ವೇರ್ ಅನ್ನೋದು ಯಾವುದು, ಟಿ ಸ್ಕ್ವೇರ್ ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಟಿ ಸ್ಕ್ವೇರ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಅದಕ್ಕೋಸ್ಕರ ಟಿ ಸ್ಕ್ವೇರ್ ಅನ್ನೋದು ಒಂದು ಆಲ್ಜಿಬ್ರಿಕ್ ಫಂಕ್ಷನ್. ಟಿ ಸ್ಕ್ವೇರ್ ಅನ್ನೋದೇನು ಒಂದು ಆಲ್ಜಿಬ್ರಿಕ್ ಫಂಕ್ಷನ್. ಕಾಸ್ ಟಿ ಅನ್ನೋದೇನು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಕಾಸ್ ಟಿ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇವೆರಡರಲ್ಲಿ ಯಾವ್ದು ಫಸ್ಟ್ ಇದೆ ನಮಗೆ, ಟಿ ಸ್ಕ್ವೇರ್ ಅನ್ನೋದು ಫಸ್ಟ್ ಐತೆ, ಹೌದಾ? ಅದಕ್ಕೋಸ್ಕರ ಈ ಟಿ ಸ್ಕ್ವೇರ್ ನ ಯು ಅಂತ ತಗೊಳ್ಳಿ, ಕಾಸ್ ಟಿ ನ ವಿ ಅಂತ ತಗೊಳ್ಳಿ. ಓಕೆ, ಸೊ ದಟ್ ಈಸ್ ನಾ ಯು ಇಂಟು ವಿ ಫಾರ್ಮೆಟ್. ಈ ಫಾರ್ಮೆಟ್ ಅಲ್ಲಿ ನಾವು ಈ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ಕೊಂಡು ತಗೋಣ. ಸೊ ಟಿ ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಓಕೆ, ನೆಕ್ಸ್ಟ್ ಏನಿದೆ ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಇದನ್ನ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂತ ಹೋಗ್ತಾಳ್ರಿ. ಇದನ್ನ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ನಾವು ಇದೇನಾಗುತ್ತೆ ಕಾಸ್ ಟಿ ಆಗುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ ಟಿ. ಓಕೆ, ಕಾಸ್ ಟಿ ಡಿ ಟಿ. ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಟಿ ಸ್ಕ್ವೇರ್. ಡಿಫರೆನ್ಸಿಯೇಷನ್ ಆಫ್ ಟಿ ಸ್ಕ್ವೇರ್. ನೆಕ್ಸ್ಟ್ ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಟಿ. ಓಕೆ, ಇದು ಕಂಪ್ಲೀಟ್ ಇಂಟಿಗ್ರೇಷನ್ ಮತ್ತೆ. ಓಕೆ, ನಾವು ದಿಸ್ ಟಿ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್ ಟಿ ಸ್ಕ್ವೇರ್. ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸೈನ್ ಟಿ ಆಗುತ್ತೆ, ಸೈನ್ ಟಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಟಿ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 2t ಬರುತ್ತೆ, 2t ಬರ್ಕೊಳ್ಳಿ. ನೆಕ್ಸ್ಟ್ ಇಂಟು ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಟಿ ಆಗುತ್ತೆ, ಸೈನ್ ಟಿ ಬರ್ಕೊಳ್ಳಿ ಡಿ ಟಿ. ಓಕೆ, ನೆಕ್ಸ್ಟ್ ವಾಪಸ್ ಯಾವ ಫಾರ್ಮೆಟ್, ಟಿ ಸೈನ್ ಟಿ ಫಾರ್ಮೆಟ್ ಅಲ್ಲಿ ಬಂತು. ಸೊ ನಾವು ದಿಸ್ ವಿ ಕ್ಯಾನ್ ಇಟ್ ಆಸ್ ಟಿ ಸ್ಕ್ವೇರ್ ಸೈನ್ ಟಿ ಮೈನಸ್ ಆಫ್ 2 ಇಂಟಿಗ್ರೇಷನ್ ಆಫ್ 2 ಹೊರಗೆ ಬರ್ಕೊಳ್ಳಿ ಕಾನ್ಸ್ಟೆಂಟ್. ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಟಿ ಸೈನ್ ಟಿ. ಓಕೆ, ನಾವು ಇದು ವಾಪಸ್ ಏನು ಮತ್ತೆ ಯು ಇಂಟು ವಿ ಫಾರ್ಮೆಟ್, ಬೇಕಾದ್ರೆ ಯು ಇಂಟು ವಿ ಫಾರ್ಮೆಟ್ಲೇ ಇದೆ. ಓಕೆ, ಸೊ ಅದೇ ತರ ಇವತ್ತೆ ಟಿ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್, ಸೈನ್ ಅನ್ನೋದೇನಾಗುತ್ತೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಅದಕ್ಕೋಸ್ಕರ ಇದನ್ನ ಯು ಅಂತ ತಗೋಣ, ಬಿಕಾಸ್ ಆಲ್ಜಿಬ್ರಿಕ್ ಫಂಕ್ಷನ್ ಫಸ್ಟ್ ಅದೇ, ಇದನ್ನ ಯು ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಅವಾಗ ಏನ್ ಬರುತ್ತೆ ನಮಗೆ ಟಿ ಸ್ಕ್ವೇರ್. ಓಕೆ, ಟಿ ಸ್ಕ್ವೇರ್ ಸೈನ್ ಟಿ ಮೈನಸ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ನಮ್ಗೆ ಏನು ಇಂಟಿಗ್ರೇಟ್ ಮಾಡಿದ್ರೆ ಟಿ ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿ, ಸೈನ್ ಟಿ ಇಂಟಿಗ್ರೇಟ್ ಮಾಡಿ. ಓಕೆ, ನೆಕ್ಸ್ಟ್ ಏನಿದೆ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಟಿ. ಓಕೆ, ಡಿಫರೆನ್ಸಿಯೇಷನ್ ಆಫ್ ಟಿ. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೈನ್ ಟಿ. ಓಕೆ, ಇದ್ರದ್ದು ಕಂಪ್ಲೀಟ್ ಇಂಟಿಗ್ರೇಷನ್. ಓಕೆ, ನಾವು ಇದನ್ನ ನೋಡಿ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ನಮಗೆ ಟಿ ಸ್ಕ್ವೇರ್ ಸೈನ್ ಟಿ, ಟಿ ಸ್ಕ್ವೇರ್ ಸೈನ್ ಟಿ
ಮೈನಸ್ ಈ 2 ಟೈಮ್ಸ್ ಆಫ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ ಟಿ ಯು ರೈಟ್ ಆಸ್ ಇಟ್ ಈಸ್ ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಮೈನಸ್ ಕಾಸ್ ಟಿ ಆಗುತ್ತೆ ಹೌದಾ ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಟಿ ಆಗುತ್ತೆ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಆಗುತ್ತೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಅದೇ ತರ ಇಲ್ಲಿ ನೋಡಿ ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ ಅದೇ ತರ ನಮಗೆ ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಟಿ ಆಗುತ್ತೆ ಮೈನಸ್ ಕಾಸ್ ಟಿ ಓಕೆ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ದಟ್ ಈಸ್ ನಮ್ಗೆ ಏನಿದೆ ಟಿ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್ ಸೈನ್ ಟಿ ಆಲ್ಸೋ ಯು ರೈಟ್ ಆಸ್ ಇಟ್ ಈಸ್ ಮೈನಸ್ 2 ಯು ರೈಟ್ ಆಸ್ ಇಟ್ ಈಸ್ ಯಾಕಂದ್ರೆ ಮೈನಸ್ 2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡೋಣ ಓಕೆ ಬ್ಯಾಡ್ ತಡಿ ಸದ್ಯಕ್ಕೆ ಸೊ ದಟ್ ಈಸ್ ಇಲ್ಲಿ ಮೈನಸ್ ಏನಾಗುತ್ತೆ ಮೈನಸ್ ಟಿ ಕಾಸ್ ಟಿ ಆಗುತ್ತೆ ಮೈನಸ್ ಟಿ ಕಾಸ್ ಟಿ ಯಾಕೆ ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಆಗುತ್ತೆ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಆಗುತ್ತೆ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಓಕೆ ನಾವು ಜಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ ನೋಡಿ ದಟ್ ಈಸ್ ನಮಗೆ ಟಿ ಸ್ಕ್ವೇರ್ ಸೈನ್ ಟಿ ಯು ರೈಟ್ ಆಸ್ ಇಟ್ ಈಸ್ ಓಕೆ ನೆಕ್ಸ್ಟ್ ಮೈನಸ್ 2 ಟೈಮ್ಸ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಆಗುತ್ತೆ ಪ್ಲಸ್ 2t ಕಾಸ್ ಟಿ ಆಗುತ್ತೆ 2t ಕಾಸ್ ಟಿ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಮೈನಸ್ 2 ಇಂಟು ಪ್ಲಸ್ ಮಾಡಿದ್ರೆ ಏನಾಗುತ್ತೆ ಮೈನಸ್ 2 ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂದ್ರೆ ನಮಗೆ ಸೈನ್ ಟಿ ಆಗುತ್ತೆ ಸೈನ್ ಟಿ ಪ್ಲಸ್ ಸಿ ಓಕೆ ಇಲ್ಲಿ ನೋಡಿ ಹಿಯರ್ ವಿ ಹ್ಯಾವ್ ಮೈನಸ್ 2 ಸೈನ್ ಟಿ ಹಿಯರ್ ಯು ಹ್ಯಾವ್ ಸೈನ್ ಟಿ ಇದರಿಂದ ಏನ್ ಕಾಮನ್ ತಗೋಬಹುದು ನಾನು ಸೊ ಇದರಿಂದ ಏನ್ ಕಾಮನ್ ಅಂದ್ರೆ ಸೈನ್ ಟಿ ನ ಕಾಮನ್ ತಗೋಬಹುದು ನಾನು ಸೊ ಇದರಿಂದ ಏನ್ ಮಾಡೋಣ ಸೈನ್ ಟಿ ನ ಕಾಮನ್ ತಗೊಳ್ಳಿ ಸೈನ್ ಟಿ ಇಫ್ ಯು ಟೇಕ್ ಸೈನ್ ಟಿ ಕಾಮನ್ ಅವಾಗ ಏನ್ ನೋಡ್ತಿಲ್ಲಿ ಟಿ ಸ್ಕ್ವೇರ್ ಮೈನಸ್ 2 ಬರುತ್ತೆ ಹೌದಾ ಸೈನ್ ಟಿ ನ ಕಾಮನ್ ಅಂದ್ರೆ ಟಿ ಸ್ಕ್ವೇರ್ ಮೈನಸ್ 2 ಬರುತ್ತೆ ಓಕೆ ಇಲ್ಲಿ ಏನಿದೆ ನಮಗೆ ಪ್ಲಸ್ 2t ಕಾಸ್ ಟಿ ಹೆಂಗಿದೆ ಹಂಗೆ ಬರ್ತದೆ 2t ಕಾಸ್ ಟಿ ಓಕೆ ಪ್ಲಸ್ ಸಿ ಯು ರೈಟ್ ಆಸ್ ನಾವು ಯು ಜಸ್ಟ್ ಸಿ ನಾವು ಸೊ ಏನಂತ ತಗೊಂಡಿದ್ವಿ ಟಿ ಅಂದ್ರೆ ಏನ್ ತಗೊಂಡಿ ನಾವು ಜಸ್ಟ್ ಸಿ ಹಿಯರ್ ಟಿ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೌದಾ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸೊ ಸೈನ್ ಟಿ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ತಗೊಂಡಿದ್ದೆ ಹೌದಾ ಟಿ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಓಕೆ ಅದೇ ತರ ಸೊ ಎಕ್ಸ್ ದಟ್ ಇಸ್ ಈಕ್ವಲ್ ಏನಾಗುತ್ತೆ ಸೈನ್ ಟಿ ಬರುತ್ತೆ ಹೌದಾ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಸೈನ್ ಟಿ ಬಟ್ ನಾವು ಇದು ಸೈನ್ ಟಿ ವಿ ಕ್ಯಾನ್ ರೈಟ್ ಆಸ್ ಎಕ್ಸ್ ಅಂತ ಬರೀಬಹುದು ಟಿ ಸ್ಕ್ವೇರ್ ಮೈನಸ್ 2 ಟಿ ಸ್ಕ್ವೇರ್ ಟಿ ಪ್ಲಸ್ ಏನಿದೆ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 2 ಓಕೆ ಪ್ಲಸ್ 2 ಟೈಮ್ಸ್ ಆಫ್ ಟಿ ಪ್ಲಸ್ ಏನಿದೆ ನಮಗೆ ಟಿ ಪ್ಲಸ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕಾಸ್ ಟಿ ನ ಹೆಂಗ್ ಬರೀಬಹುದು ನಾನು ಕಾಸ್ ಟಿ ಐ ಕ್ಯಾನ್ ರೈಟ್ ಆಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೀಬೇಕು ಎಲ್ಲವೂ ಎಕ್ಸ್ ಬರೀಬೇಕು ಬಿಕಾಸ್ ನಮ್ಗೆ ಅವ್ರು ಎಕ್ಸ್ ಅಲ್ಲೇ ಕೊಟ್ಟಿದ್ದಾರೆ ನಾವು ಎಕ್ಸ್ ಅಲ್ಲೇ ಬರೆಯೋಣ ಎಕ್ಸ್ ಅಲ್ಲಿ ಬರೀಬೇಕಂದ್ರೆ ಕಾಸ್ ಟಿ ಯಾವ ತರ ಬರೀಬಹುದು ನಮ್ಗೆ ಸೊ ನಾವು ಜಸ್ಟ್ ಸಿ ಕಾಸ್ ಟಿ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂತ ಬರೀಬಹುದು ಸೊ ಕಾಸ್ ಟಿ ಐ ಕ್ಯಾನ್ ರೈಟ್ ಆಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂದ್ರೆ ಕಾಸ್ ಟಿ ದಟ್ ಈಸ್ ಈಕ್ವಲ್ ಟು ಕಾಸ್ ಟಿ ಇಸ್ ರೂಟ್ ಆಫ್ 1 ಮೈನಸ್ ಸೈನ್ ಟಿ ಅಂದ್ರೆ ಏನು ಎಕ್ಸ್ ಹೌದಾ ದಟ್ ಈಸ್ ವೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು ಅಂದ್ರೆ ಕಾಸ್ ಟಿ ಕ್ಯಾನ್ ರೈಟ್ ಆಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಅಂತ ಓಕೆ ಈ ತರದ ಕ್ವಶನ್ ನೋಡಿ ನಾವು ಎಕ್ಸಾಂಪಲ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡಿದ್ವಿ ನಾವು ಓಕೆ ನಾವು ಹಿಯರ್ ಇದ್ರದ್ದು ಏನ್ ಮಾಡಬೇಕು ಕ್ವಶನ್ ನಂಬರ್ 11 ಇಂಟಿಗ್ರೇಟ್ ಮಾಡ್ಬೇಕು ಓಕೆ ಇಂಟಿಗ್ರೇಟ್ ಮಾಡೋಕೆ ಯಾವ ತರ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಓಕೆ ಇದ್ರದ್ದು ಇಂಟಿಗ್ರೇಟ್ ಮಾಡಬೇಕು ನಾವು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ನ ಏನ್ ತಗೊಳ್ಳೋಣ ಟಿ ಅಂತ ತಗೊಳ್ಳೋಣ ಅಥವಾ ಟೀಟಾ ಅಂತ ತಗೋಬಹುದು ಓಕೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟೀಟಾ ಆ ತರ ತಗೊಳ್ಳಿ ಟಿ ಅಂತ ತಗೊಳ್ಳಿ ಅಥವಾ whenever you have root of 1 minus x square ಅಂತ ಬಂದ್ರೆ x value we have to take as sin theta or cos theta x value we have to take it as sin theta or cos theta ತಗೊಂಡ್ರೆ ಹಂಗ್ ಮಾಡಿದ್ರು ಬರುತ್ತೆ x value we have to take it as sin theta or cos theta ಓಕೆ sin t ಆದ್ರೂ ತಗೋಬಹುದು theta ಆದ್ರೂ ತಗೋಬಹುದು ಬಟ್ ಎಲ್ಲಿನ ಇದೆ ನಮಗೆ cos inverse of x ಇದೆ ಅದಕ್ಕೋಸ್ಕರ cos t ಅಂತ ತಗೊಳ್ಳಿ ಓಕೆ x that is equal to ಬೇಕಾದ್ರೆ ಈ cos inverse of x ಅಕಡೆ ತಗೊಂಡ್ರೆ ಏನಾಗುತ್ತೆ x that is equal to cos t ಆಗುತ್ತೆ ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಯು ಕ್ಯಾನ್ ರೈಟ್ ಆಸ್ ಕಾಸ್ ಟಿ ಅಂತ ಬರಿಬಹುದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿಬಹುದು ನಾವು ಟಿ ಅಂತ ಬರೀತೀವಿ ನೋಡಿ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಓಕೆ ಎಕ್ಸ್ ಸ್ಕ್ವೇರ್ ನೋಡಿ ಸಾರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಏನು ಬರಿಬಹುದು ನಾನು
ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಮಗೆ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಕಾಸ್ ಟಿ ಇದೆ, ಕಾಸ್ ಟಿ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಟಿ ಆಗುತ್ತೆ, ಕಾಸ್ ಸ್ಕ್ವೇರ್ ಟಿ ಬರ್ಕೊಳ್ಳಿ, ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಸದ್ಯಕ್ಕೆ. ಓಕೆ, ನಾವು ಹಿಯರ್ ಇಂಟಿಗ್ರೇಷನ್ ಆಫ್ ಇದೇನಾಗುತ್ತೆ, ಇಂಟಿಗ್ರೇಷನ್ ಆಫ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅವಾಗ ಏನಿದೆ ನಮಗೆ ಟಿ ಕಾಸ್ ಟಿ ರೈಟ್ ಆಸ್ ಇಟ್ ಈಸ್. ನಾವು ಇದೇನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಟಿ ಅಂದ್ರೆ ಏನಾಗುತ್ತೆ ನಮಗೆ ಸೈನ್ ಸ್ಕ್ವೇರ್ ಟಿ ಆಗುತ್ತೆ, ಅದು ರೂಟ್ ಸೈನ್ ಸ್ಕ್ವೇರ್ ಟಿ ಆಗುತ್ತೆ, ರೂಟ್ ಸೈನ್ ಸ್ಕ್ವೇರ್ ಟಿ. ಓಕೆ, ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ದಿಸ್ ಯು ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ಟಿ ಇಂಟು ಕಾಸ್ ಟಿ. ಓಕೆ, ದಿಸ್ ಯು ಕ್ಯಾನ್ ಇಟ್ ಆಸ್ ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡ್ತಾ, ಹೌದಾ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ ಸೈನ್ ಟಿ ಉಳಿತು, ಸೈನ್ ಟಿ. ಓಕೆ, ಇದು ಸೈನ್ ಟಿ ಉಳಿತಾ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ ನಮಗೆ ಡಿ ಎಕ್ಸ್. ಓಕೆ, ಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ಡಿ ಟಿ ಬರೀಬೇಕು, ಹೌದಾ? ಅದಕ್ಕೋಸ್ಕರ ಇದನ್ನೇನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಇದನ್ನ ಎಕ್ಸ್ ಇಸ್ ಇಕ್ವಲ್ ಟು ಕಾಸ್ಟ್ ಏನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಅವಾಗ ಏನಾಗುತ್ತೆ ಡಿ ಎಕ್ಸ್ ದಟ್ ಈಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಕಾಸ್ಟ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಸೈನ್ ಟಿ ಆಗುತ್ತೆ, ಹೌದಾ? ಮೈನಸ್ ಸೈನ್ ಟಿ. ಸೊ ಹಿಯರ್ ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಟಿ ಇಂಟು ಡಿ ಟಿ ಅಂತ ಬರಿಬಹುದು. ಓಕೆ, ಡಿ ಎಕ್ಸ್ ಈ ತರ ಬರಿಬಹುದು. ಇಲ್ಲಿ ಬರೀತು ನೋಡಿ, ದಟ್ ಈಸ್ ಮೈನಸ್ ಸೈನ್ ಟಿ ಇಂಟು ಡಿ ಟಿ. ಓಕೆ, ಈ ಸೈನ್ ಟಿ ಕ್ಯಾನ್ಸಲ್ ಮಾಡಿ. ಓಕೆ, ಮೈನಸ್ ನಾವು ಹೊರಗೆ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಮೈನಸ್ ಟಿ ಕಾಸ್ ಟಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಇದು ಯಾವ ಫಾರ್ಮೆಟ್ ಇದೆ ನಮಗೆ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಫಾರ್ಮೆಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ. ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಇದೆ. ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಏನ್ ಬರುತ್ತೆ ನಮಗೆ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟಿಗ್ರೇಷನ್ ಆಫ್ ವಿ ಇದು ದ ಹೋಲ್ ಇಂಟಿಗ್ರೇಷನ್ ಮತ್ತೆ. ಓಕೆ, ಇಷ್ಟು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಸೊ ನಮಗೆ ಟಿ ಯಾವ್ದು ತಗೋಬೇಕು, ಸಾರಿ ಯು ಯಾವ್ದು ತಗೋದು, ವಿ ಯಾವ್ದು ತಗೋಬೇಕಂದ್ರೆ ನಮ್ಗೆ ಐಲೇಟ್ ಇಂದ ಕಂಡುಹಿಡ್ಕೊಂಡು ಐಲೇಟ್ ದಟ್ ಈಸ್ ಈಕ್ವಲ್ ಟು. ಓಕೆ, ನಾವು ನೋಡಿ ಈ ಟಿ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್, ಹೌದಾ? ಟಿ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಇದು ಕಾಸ್ ಟಿ ಇಸ್ ನಥಿಂಗ್ ಬಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಕಾಸ್ ಟಿ ಇಸ್ ನಥಿಂಗ್ ಬಟ್ ಟ್ರಿಗ್ನೋಮೆಟ್ರಿಕ್. ಯಾವ್ದು ಫಸ್ಟ್ ಬರ್ತಿದೆ ನಮಗೆ ಟಿ ಫಸ್ಟ್ ಬರ್ತದೆ, ಹೌದಾ? ಅಂದ್ರೆ ಸೊ ದಿಸ್ ಟಿ ಯು ಟೇಕ್ ಇಟ್ ಆಸ್ ವಿ ಯು ಅಂತ ತಗೋಣ, ಇದನ್ನೇನು ತಗೋಣ ಬಿ ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ನಾವು ಇಂಟಿಗ್ರೇಷನ್ ಆಫ್ ಟಿ ನ ಇಂಟಿಗ್ರೇಟ್ ಮಾಡಿ ಏನಾಗುತ್ತೆ ನಮಗೆ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಸಾರಿ ಇದು ಈ ಫಾರ್ಮುಲಾ ಪ್ರಕಾರ ಮಾಡ್ಕೊಂಡು. ಸೊ ಯು ರೈಟ್ ಆಸ್ ಇಟ್ ಅಂದ್ರೆ ಟಿ ಯು ರೈಟ್ ಆಸ್ ಇಟ್ ಈಸ್ ಕಾಸ್ ಟಿ. ಓಕೆ, ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಟಿ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಟಿ ನ ಡಿಫ್ರೆನ್ಶಿಯೇಷನ್ ಆಫ್ ಟಿ. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನಿದೆ ಇಂಟಿಗ್ರೇಷನ್ ಆಫ್ ಕಾಸ್ ಟಿ. ಓಕೆ, ಇದು ಹೋಲ್ ಇಂಟಿಗ್ರೇಷನ್ ಮತ್ತೆ. ಓಕೆ, ನಾವು ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ಟಿ ಯು ರೈಟ್ ಆಸ್ ಇಟ್ ಈಸ್ ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಸೈನ್ ಟಿ ಬರುತ್ತೆ, ಸೈನ್ ಟಿ ಬರ್ಕೊಳ್ಳಿ. ಮೈನಸ್ ಆಫ್ ಈ ಟಿ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅವಾಗ ಟಿ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ 1 ಬರುತ್ತೆ. ಅವಾಗ ಏನಂತೆ ಇಂಟಿಗ್ರೇಷನ್ ಆಫ್ 1 ಕಾಸ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸೈನ್ ಟಿ ಆಗುತ್ತೆ, ಸೈನ್ ಟಿ ಬರ್ಕೊಳ್ಳಿ ಡಿ ಟಿ, ಸೈನ್ ಟಿ ಇಂಟು ಡಿ ಟಿ. ಓಕೆ, ನಾವು ಜಸ್ಟ್ ಇದು ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ನಮ್ಗೇನಿದೆ ಟಿ ಸೈನ್ ಟಿ ಯು ರೈಟ್ ಆಸ್ ಇಟ್ ಈಸ್ ಟಿ ಸೈನ್ ಟಿ ಮೈನಸ್ ಆಫ್ ಇದು 1 ಇಂಟು ಸೈನ್ ಟಿ ಅಂದ್ರೆ ಸೈನ್ ಟಿ ಆಗುತ್ತೆ. ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಮೈನಸ್ ಕಾಸ್ ಟಿ ಆಗುತ್ತೆ, ಮೈನಸ್ ಕಾಸ್ ಟಿ. ಓಕೆ, ಪ್ಲಸ್ ಸಿ, ಮೈನಸ್ ಕಾಸ್ ಟಿ ಪ್ಲಸ್ ಸಿ. ಈಗ ನೋಡಿ ಇದು ನಮ್ಗೇನಿದೆ ಟಿ ಪ್ಲಸ್ ಅಲ್ಲಿ ಏನು ನೋಡಿ ಟಿ ಪ್ಲಸ್ ಅಲ್ಲಿ ನಾವು ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ ಟಿ ಸೈನ್ ಟಿ ಮೈನಸ್ ಟಿ ಸೈನ್ ಟಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಇಂದ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ ಕಾಸ್ ಟಿ ಪ್ಲಸ್ ಸಿ. ಓಕೆ, ಬಟ್ ನೋಡಿ ನಾವು ಇಲ್ಲಿ ಏನ್ ತಗೊಂಡಿದ್ವಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ವಿ ಹ್ಯಾವ್ ಟೇಕನ್ ಆಸ್. ಓಕೆ, ಸೊ ನಮಗೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಟಿ ಅಂತ ನೋಡಿ, ಹೌದಾ? ಟಿ ಇಸ್ ನಥಿಂಗ್ ಬಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ದಟ್ ಈಸ್ ಮೈನಸ್ ಟಿ ಇಸ್ ನಥಿಂಗ್ ಬಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೈನ್ ಟಿ ಇಸ್ ನಥಿಂಗ್ ಬಟ್ ನಮಗೆ ಸೈನ್ ಟಿ ಇಸ್ ನಥಿಂಗ್ ಬಟ್ ಸೈನ್ ಟಿ ಗೊತ್ತಿಲ್ಲ. ಓಕೆ, ಸೈನ್ ಟಿ ಕನ್ನೋಡ್ ಬಟ್ ಕಾಸ್ ಟಿ ಗೊತ್ತಿದೆ, ಕಾಸ್ ಟಿ ಇಸ್ ನಥಿಂಗ್ ಬಟ್ ಎಕ್ಸ್. ಸೈನ್ ಟಿ ನ ಹೆಂಗ್ ಬರಿ ಬಂದ್ರೆ ಸೈನ್ ಟಿ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟಿ ಅಂತ ಬರಿಬಹುದು. ಓಕೆ, ರೂಟ್ ಆಫ್ ಸೈನ್ ಟಿ ಕ್ಯಾನ್ ರೈಟ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟಿ. ಬಟ್ ಕಾಸ್ ಟಿ ಅಂದ್ರೆ ಏನ್ ತಗೊಂಡಿ ನಾವು ಎಕ್ಸ್ ಅಂತ ತಗೊಂಡಿ, ವಿಚ್ ಮೀನ್ಸ್ ಎಕ್ಸ್ ದಟ್ ಈಸ್ ಸೈನ್ ಟಿ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ವೈ ಬಿಕಾಸ್ ಎವ್ರಿಥಿಂಗ್ ವಿ ಶುಡ್ ರೈಟ್ ಇನ್ ದ ಫಾರ್ಮ್ ಆಫ್ ಎಕ್ಸ್. ವೈ ಬಿಕಾಸ್ ಅವ್ರು ಎಕ್ಸೆಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ, ಹೌದಾ? ಅದಕ್ಕೋಸ್ಕರ ಎಕ್ಸ್ ಫಾರ್ಮೆಟ್ ಅಲ್ಲಿ ಬರೀಬೇಕು ನಾವು ಆನ್ಸರ್ ಕೂಡ. ಓಕೆ, ನಾವು ಏನಾಗುತ್ತೆ ಸೊ ನಾವು ಸೈನ್ ಟಿ ಏನ್ ಬರೆಯೋದು ನಾವು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಕಾಸ್ ಟಿ ಅಂದ್ರೆ ಏನ್ ತಗೊಂಡಿ ನಾವು ದಟ್ ಈಸ್ ಕಾಸ್ ಟಿ ಇಸ್ ನಥಿಂಗ್ ಎಕ್ಸ್ ಅಂತ ನೋಡಿ, ಎಕ್ಸ್ ಪ್ಲಸ್ ಸಿ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ.
ಓಕೆ, ಇಲ್ಲಿಂದ ಕ್ವಶನ್ಸ್ ಈಸಿ ಇದೆ ನೋಡಿ. ಕ್ವಶನ್ ನಂಬರ್ 12 ಏನ್ ಕೊಟ್ಟಿದ್ದಾನೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು. ಇದು ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಸೊ ನಮ್ಗೆ ಇದು ಯಾವ ಫಾರ್ಮ್ ಇದ್ರೆ ಯು ಇಂಟು ವಿ ಫಾರ್ಮ್. ಸೊ ನಮಗೆ ಯು ಇಂಟು ವಿ ಗೊತ್ತಿರಬೇಕು. ಸೊ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ. ಇದದು ಹೋಲ್ ಇಂಟಿಗ್ರೇಷನ್, ಹೌದಾ. ನೆಕ್ಸ್ಟ್ ಇದು ನೋಡಿ, ಬಟ್ ಇದು ಎಕ್ಸ್ ಯು ಯಾವ ತಗೋಬೇಕು ವಿ ಯಾವ ತಗೋಬೇಕಂದ್ರೆ ಐಲೈಟ್ ಪ್ರಕಾರ ಚೆಕ್ ಮಾಡಬೇಕು. ಐಲೈಟ್ ಪ್ರಕಾರ ನಾವು ಜೆಸ್ಸಿ ಇದು ಎಕ್ಸ್ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್. ಎಕ್ಸ್ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಸೊ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅನ್ನೋದೇನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಯಾವ್ದು ನಮಗೆ ಫಸ್ಟ್ ಬರ್ತಿದೆ ಆಲ್ಜಿಬ್ರಿಕ್ ಫಂಕ್ಷನ್ ಅಂದ್ರೆ ಏನದು ಫಸ್ಟ್ ಬರ್ತದೆ ಅದನ್ನ ಯು ಅಂತ ತಗೊಂಡು ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ಯು, ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ಯು ವಿ. ಓಕೆ, ಇದ್ರ ಪ್ರಕಾರ ನಾವು ಇಂಟಿಗ್ರೇಟ್ ಮಾಡ್ಕೊಂಡು ತಗೋಣ ಯು ಇಂಟು ವಿ ಫಾರ್ಮ್ ಮಾಡಿ. ಸೊ ನಾವು ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನಿದೆ ನಮಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್. ಓಕೆ, ಡಿಫರೆನ್ಸಿಯೇಷನ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಇದ್ರದ್ದು ಹೋಲ್ ಇಂಟಿಗ್ರೇಷನ್. ಓಕೆ, ನಾವು ಎಕ್ಸ್ ಯು ರೈಟ್ ಆಸ್ ಇಟ್ ಇಸ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳೋಣ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ tan x ಬರುತ್ತೆ, tan x ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಇಟ್ಸ್ ಎ ಡಿಫರೆನ್ಸಿಯೇಷನ್ ಆಫ್ ಒನ್ ಎಕ್ಸ್ ಏನ್ ಬರುತ್ತೆ ಒನ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದ್ರೆ tan x ಬರುತ್ತೆ, tan x ಬರ್ಕೊಳ್ಳಿ. tan x ಇದ್ರದ್ದು ಹೋಲ್ ಇಂಟಿಗ್ರೇಷನ್ ಮತ್ತೆ. ಓಕೆ, ನಾವು ಜಸ್ಟ್ ನಮ್ಗೆ ಎಕ್ಸ್ tan x ಯು ರೈಟ್ ಆಸ್ ಇಟ್ ಇಸ್ ಎಕ್ಸ್ ಇಂಟು tan x ಯು ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಮೈನಸ್ ಆಫ್ 1 ಇಂಟು tan x ಏನ್ ಬರುತ್ತೆ ನಮಗೆ tan x ಬರುತ್ತೆ, ಇಂಟಿಗ್ರೇಷನ್ ಆಫ್ tan x ಬರುತ್ತೆ ನೋಡಿ ಮತ್ತೆ. Now, so this second write as ಹೆಂಗ್ ಬರೆಯೋದು ಅಂದ್ರೆ x into tan x. Okay, x into tan x you write as it is minus tan x integration ಏನು, tan x integration is log of secant x. tan x integration is in log of secant x plus c ಆಗುತ್ತೆ. ಇಷ್ಟು ನೋಡಿ x tan x minus log of secant x. ಓಕೆ, ಪ್ಲಸ್ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಕ್ವಶನ್ ನಂಬರ್ 13 ಸಾಲ್ವ್ ಮಾಡೋಣ ನೋಡಿ. ಕ್ವಶನ್ ನಂಬರ್ 13 ಏನಿದೆ ನಮಗೆ ಇಂಟಿಗ್ರೇಷನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್. ಡೈರೆಕ್ಟ್ ಆಗಿ ನಮಗೆ ಇಂಟಿಗ್ರೇಷನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್ ಏನು ಫಾರ್ಮುಲಾ ಇಲ್ಲ. ಓಕೆ, ಇದನ್ನ ಯಾವ ತರ ಬರ್ಕೋಬೇಕಂದ್ರೆ ಸೊ ಇದನ್ನ tan ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಅಂತ ಬರ್ಕೋಬಹುದು. ಸೊ ಇಂಟಿಗ್ರೇಷನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೆಂಗ್ ಬರಿಬಹುದು ಅಂದ್ರೆ ಬಿಕಾಸ್ ನಮಗೆ ಡೈರೆಕ್ಟ್ ಆಗಿ ಇದು ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಹೆಂಗ್ ಬರೀತೀರಿ ಅಂದ್ರೆ ಸೊ ನಮಗೆ tan ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಇದು dx. ಓಕೆ, ಈ ತರ ಬರೀಬಹುದು. ಸೊ tan ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 dx ಈ ತರ ಬರೀಬಹುದು. ಓಕೆ, ಈ ತರ ಬರ್ದಾಗ ಇದು ನಮಗೆ ವಾಪಸ್ ಯು ಇಂಟು ವಿ ಫಾರ್ಮ್ ಮಾಡಲಿದೆ. ಸೊ ಯು ನೋ ದಟ್ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಇಸ್ ಈಕ್ವಲ್ ಟು ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇದ್ರದ್ದು ಹೋಲ್ ಇಂಟಿಗ್ರೇಷನ್ ಮತ್ತೆ. ಸೊ ಈ ಫಾರ್ಮ್ ಇದೆ. ಸೊ ಬಟ್ ಇಲ್ಲಿ tan ಇನ್ವರ್ಸ್ ಎಕ್ಸ್ ನ ಯು ತಗೊಳ್ಳೋಣ, ಇದನ್ನ 1 ನ ವಿ ಅಂತ ತಗೊಳ್ಳೋಣ. ವೈ ಬಿಕಾಸ್ ಐಲೇಟ್ ಅಲ್ಲಿ ಚೆಕ್ ಮಾಡಿದಾಗ ಇನ್ವರ್ಸ್ ಫಂಕ್ಷನ್ ಫಸ್ಟ್ ಬರ್ತಾವದ. ಇನ್ವರ್ಸ್ tan ಇನ್ವರ್ಸ್ ಆಫ್ ಎಕ್ಸ್ ಫಸ್ಟ್ ಬರುತ್ತೆ. ಅದೇ ತರ 1 ಅನ್ನೋದು ಬಟ್ ಆಲ್ಜಿಬ್ರಿಕ್ ಫಂಕ್ಷನ್ ಅದು x ಟು ದಿ ಪವರ್ 0 ಅಂತ ಅರ್ಥ. x ಟು ದಿ ಪವರ್ 0 ದಟ್ ಇಸ್ ಈಕ್ವಲ್ ಟು 1 ಅದು ಹೌದಾ. ಆಲ್ಜಿಬ್ರಿಕ್ ಫಂಕ್ಷನ್ ಫಾರ್ಮ್ ಇದೆ. ದಿಸ್ ಇಸ್ y ದಟ್ ಇಸ್ 1 ಆಗುತ್ತೆ. ಸೊ ದಟ್ ಇಸ್ ವೈ ಇದೇನ್ ಮಾಡೋಣ, ಇದು ಸೆಕೆಂಡ್ ಬರುತ್ತೆ, tan ಇನ್ವರ್ಸ್ ಆಫ್ ಎಕ್ಸ್ ಫಸ್ಟ್ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಯು ಅಂತ ತಗೊಳ್ಳೋಣ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ನಾವು ಜಸ್ಟ್ ಸಿ ಸೊ ಇದನ್ನ ಇಲ್ಲೇ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ದಿಸ್ ಇಸ್ ಐ ಅಂತ ತಗೊಂಡು ಸಾಲ್ವ್ ಮಾಡೋಣ. ಓಕೆ, ನಾವು ಯು ಜಸ್ಟ್ ಸಿ tan ಇನ್ವರ್ಸ್ ಆಫ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1. ಓಕೆ, ಇಂಟಿಗ್ರೇಷನ್ ಆಫ್ 1. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1 ಇದ್ರದ್ದು ಕಂಪ್ಲೀಟ್ ಇಂಟಿಗ್ರೇಷನ್ ಮತ್ತೆ. ಓಕೆ, now just see tan inverse of x you write as it is. Okay, tan inverse of x you write as it is. Now here integration of 1 ಏನು ಬರುತ್ತೆ ನಮಗೆ that is x ಬರುತ್ತೆ, x ಬರ್ಕೊಳ್ಳಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ tan inverse of x. tan inverse of x ಅಂದ್ರೆ 1 divided by 1 plus x square. ಓಕೆ, 1 divided by 1 plus x square. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಏನು ಬರುತ್ತೆ x ಬರ್ಕೊಳ್ಳಿ x dx. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಸೊ ದಿಸ್ ಇಸ್ ಐ ಹೌದಾ. ಓಕೆ, ಇದನ್ನ ಸಪರೇಟ್ ಆಗಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ tan ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಆಫ್ ಇದನ್ನ ಐ ಅಂತ ತಗೊಂಡು ಸಾಲ್ವ್ ಮಾಡ್ತೀನಿ. I1 ಇದು ಐ ತಗೊಂಡ್ರೆ ಇದು I1 ಅಂತ ತಗೊಳ್ತೀನಿ.
I1 that is equal to ಇಲ್ಲಿ ಸಾಲ್ವ್ ಮಾಡ್ಕೊಂಡು ಸಪ್ರೇಟ್ I1 that is equal to ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ತರ ಬರಿಬೋದಾ ಓಕೆ ಈ ತರ ಬರ್ಕೊಂಡಿದ್ದೀನಿ ಅದನ್ನೇ ತಗೊಂಡು ಓಕೆ ನಾವು ಯು ಜಸ್ಟ್ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಂಟಿಗ್ರೇಟ್ ಮಾಡಬೇಕಂದ್ರೆ ಇದು ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಇಂಟಿಗ್ರೇಟ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳೋಣ ಟಿ ಅಂತ ತಗೊಳ್ಳಿ ಓಕೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ ಬರುತ್ತೆ ಹೌದಾ ಓಕೆ ಅದನ್ನ ಮಾಡ್ತೀನಿ ನೋಡಿ ದಟ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಟಿ ಅಂತ ತಗೊಳ್ಳೋಣ ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ 1 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ ಎಕ್ಸ್ ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 2x ಬರುತ್ತೆ ಓಕೆ ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ dt ಡಿವೈಡೆಡ್ ಬೈ dx ಹೌದಾ dt ಡಿವೈಡೆಡ್ ಬೈ dx ಓಕೆ ನಾವು ಇಲ್ಲೇನಿದೆ x ಇಂಟು dx ಆಯ್ತು ಹೌದಾ ಸೊ x ಇಂಟು dx ಇಲ್ಲಿ ಬಿಟ್ಕೊಂಡು ಉಳಿಕಿದೆಲ್ಲ ಇಲ್ಲಿ ತನ್ನಿ ಅವಾಗ ಏನಾಗುತ್ತೆ ಹಿಯರ್ x ಇಂಟು dx ದಟ್ ಈಸ್ ಈಕ್ವಲ್ ಟು dt ಡಿವೈಡೆಡ್ ಬೈ 2 ಬರುತ್ತೆ x ಇಂಟು dx ದಟ್ ಈಸ್ ಈಕ್ವಲ್ ಟು dt dx ಅಂದ್ರೆ x ಇಂಟು dx dt ಡಿವೈಡೆಡ್ ಬೈ 2 ಅಂತ ಬರೀಬಹುದು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡು ಟಿ ಅಂತ ತಗೊಂಡು ಟಿ ಅಂತ ಬರ್ಕೊಳ್ಳಿ x dx ಏನಂತ ಬಂದ್ರೆ dt ಡಿವೈಡೆಡ್ ಬೈ 2 dt ಡಿವೈಡೆಡ್ ಬೈ 2 ಓಕೆ ನಾವು 1 ಡಿವೈಡೆಡ್ ಬೈ 2 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ t ಮಾಡಬೇಕು ಓಕೆ ನಾವು 1 ಡಿವೈಡೆಡ್ ಬೈ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ 1 ಬೈ t ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ log t ಆಗುತ್ತೆ log t ಪ್ಲಸ್ c ಓಕೆ I1 ನೋಡಿ ಎಷ್ಟು ಬಂತು ದಟ್ ಈಸ್ I1 dt ವ್ಯಾಲ್ಯೂ ಏನು ತಗೊಂಡು ನಾವು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅದನ್ನ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿ 1 ಬೈ 2 log of 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಓಕೆ ಇಷ್ಟ ಆಯ್ತಾ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ ದಟ್ ಈಸ್ ನಮ್ಗೆ ಏನಿದೆ tan ಇನ್ವರ್ಸ್ ಆಫ್ x ಇಂಟು ಎಕ್ಸ್ ಮೈನಸ್ I1 ಪ್ಲಸ್ ಅಲ್ಲಿ ನಮಗೆ ಇದು ಇದ್ರೆ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಹಾಫ್ ಆಫ್ log of 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ I that is equal to ಇಷ್ಟು ಓಕೆ ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಅರ್ಥ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕ್ವಶನ್ ನಂಬರ್ 14 ಸೊ ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಬೇಕಂದ್ರೆ ಏನು ಮಾಡ್ತೀವಿ ಇದನ್ನ ಹೆಂಗ್ ಬರ್ಕೊಳ್ತೀನಿ ಇಂಟಿಗ್ರೇಷನ್ ಆಫ್ x ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಓಕೆ ಸೊ ಇದನ್ನ ನೋಡಿ ಇದು ಯಾವ ಫಾರ್ಮುಲಾ u ಇಂಟು ವಿ ಫಾರ್ಮುಲಾ ಇದೆ ನಮಗೆ ಇಂಟಿಗ್ರೇಷನ್ ಆಫ್ u ಇಂಟು ವಿ ಗೊತ್ತಿರಬೇಕು ಇಂಟಿಗ್ರೇಷನ್ ಆಫ್ u ಇಂಟು ವಿ ದಟ್ ಇಸ್ ಈಕ್ವಲ್ ಟು ನಮ್ಗೇನು u ಇಂಟು ಇಂಟಿಗ್ರೇಷನ್ ಆಫ್ ವಿ ಓಕೆ ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇದು ಏನಪ್ಪಾ ಮತ್ತೆ ಇದೇ ಬರೆಯಕ್ಕೆ ಕುಂತಾರ ಅಂತ ಅನ್ಕೋಬೇಡಿ ಬಟ್ ನಿಮ್ಗೆ ಇದು ಫಾರ್ಮುಲಾ ನೆನಪಿದ್ರೆ ನೀವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯಾವ ಕೊಟ್ಟರು ಯಾವ ಕೊಟ್ಟರು ಸಾಲ್ವ್ ಮಾಡ್ಬೋದು ವೈ ಬಿಕಾಸ್ ಅದಕ್ಕೋಸ್ಕರ ನಾನು ಪ್ರತಿ ಒಂದ್ಸಲ ಬರ್ದು ನೀವು ನೋಡ್ಕೊಂಡು ಇದು ನಿಮ್ಗೆ ರೂಢಿ ಆಗ್ಬಿಡ್ಬೇಕು ಓಕೆ ಅದಕ್ಕೋಸ್ಕರ ನಾನು ಪ್ರತಿ ಒಂದ್ಸಲ ಬರೆಸ್ತಿದ್ದೀನಿ ಇಂಟಿಗ್ರೇಷನ್ ಆಫ್ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು ಓಕೆ ಇಂಟು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಓಕೆ ಇಷ್ಟು ಬರಿಬೋದು ಓಕೆ ನಾವು ಬಟ್ ಇದರಲ್ಲಿ ಯು ಯಾವ್ದು ತಗೋಬೇಕು ವಿ ಯಾವ್ದು ತಗೋಬೇಕಂದ್ರೆ ಐಲೈಟ್ ಅಲ್ಲಿ ಫಾಲೋ ಮಾಡಿ ಐಲೈಟ್ ಓಕೆ ನಾವು ಜೆಸಿ ಹಿಯರ್ ಎಕ್ಸ್ ಅನ್ನೋದೇನು ಆಲ್ಜಿಬ್ರಿಕ್ ಫಂಕ್ಷನ್ ಎಕ್ಸ್ ಅನ್ನೋದು ಒಂದು ಆಲ್ಜಿಬ್ರಿಕ್ ಫಂಕ್ಷನ್ ಓಕೆ ಲಾಗ್ ಅನ್ನೋದು ಓಕೆ ಲಾಗ್ರಿಥಮಿಕ್ ಫಂಕ್ಷನ್ ಓಕೆ ಇಲ್ಲಿ ಫಸ್ಟ್ ಲಾಗ್ರಿಥಮಿಕ್ ಫಂಕ್ಷನ್ ಇಲ್ಲಿ ಫಸ್ಟ್ ಬರುತ್ತೆ ಓಕೆ ಈ ಆರ್ಡರ್ ಯಾವ್ದು ಫಸ್ಟ್ ಬರ್ತಿದೆ ನಮಗೆ ಸೊ ಲಾಗ್ ಫಂಕ್ಷನ್ ಫಸ್ಟ್ ಬರುತ್ತೆ ಅದಕ್ಕೋಸ್ಕರ ಅದನ್ನ ಯು ತಗೊಳ್ಳೋಣ ಇದನ್ನ ವಿ ಅಂತ ತಗೊಳ್ಳೋಣ ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಏನ್ ತಗೊಳ್ಳೋಣ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಓಕೆ ಇಂಟು ಎಕ್ಸ್ ಡಿ ಎಕ್ಸ್ ಓಕೆ ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ಯು ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ವಿ ಅದ್ರ ಪ್ರಕಾರ ಈ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ಕೊಂತ ನೋಡಿ ಏನ್ ಬರುತ್ತೆ ನಮಗೆ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಹೆಂಗಿದೆ ಬರ್ಕೊಳ್ಳಿ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಹೆಂಗಿದೆ ಬರ್ಕೊಳ್ಳಿ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ಎಕ್ಸ್ ಬರುತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಬರ್ಕೊಳ್ಳಿ ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಓಕೆ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಮತ್ತೆ ಇದರದ್ದು ಕಂಪ್ಲೀಟ್ ಇಂಟಿಗ್ರೇಷನ್ ಓಕೆ ನಾವು ಹಿಯರ್ ಈ ಜಸ್ಟ್ ನಮ್ಗೆ ಏನಿದೆ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಓಕೆ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡೋಣ ಸಾರಿ ಡಿಫರೆನ್ಶಿಯೇಟ್ ಮಾಡೋಣ ಅವಾಗ ಏನಾಗುತ್ತೆ 2 ಲಾಗ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಮತ್ತೆ ಏನ್ ಮಾಡುತ್ತೆ ಲಾಗ್ ಎಕ್ಸ್ ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಆಗುತ್ತೆ ಎಕ್ಸ್ ಬರ್ಬೋದು ನೆಕ್ಸ್ಟ್ ಅದೇ ತರ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2
ಓಕೆ ನಾವು ಈ 2 ಕ್ಯಾನ್ಸಲ್ ಮಾಡಿ ಈ ಎಕ್ಸ್ ಕ್ಯಾನ್ಸಲ್ ಮಾಡಿ ಓಕೆ ಇಲ್ಲಿ ಡಿ ಎಕ್ಸ್ ಹೆಂಗಿದೆ ಹಂಗೆ okay now this will become what x square divided by 2 log x whole square minus of integration of ಏನು ಬರುತ್ತೆ ನಮಗೆ log x into x ಇದು ಇಂಟಿಗ್ರೇಷನ್ ಮಾಡಬೇಕು ಇದು ಮತ್ತೆ ಯಾವ ಫಾರ್ಮೆಟ್ಲಿ ಮತ್ತೆ u into v ಫಾರ್ಮೆಟ್ಲಿ ಬಂತು ಓಕೆ log x ಅನ್ನೋದು ಲಾಗರಿಥಮಿಕ್ ಫಂಕ್ಷನ್ x ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್ log x ಅನ್ನೋದು ಫಸ್ಟ್ ಬರುತ್ತೆ ಓಕೆ ಅದಕ್ಕೋಸ್ಕರ ಏನು ಮಾಡೋಣ ಅದು u ಅಂತ ತಗೊಳ್ಳೋಣ ಇದನ್ನ u ಅಂತ ತಗೊಳ್ಳೋಣ ಇದನ್ನ u ಅಂತ ತಗೊಳ್ಳಿ ಇದನ್ನ v ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳಿ okay now so this ಹೆಂಗಿದೆ ಹಂಗೆ ಬರ್ಕೊಳ್ಳಿ x square divided by 2 okay log x whole square this you write as it is okay next minus of ಇದು u into v ಫಾರ್ಮೆಟ್ ಅಲ್ಲಿ ಬರಿಬೇಕಂದ್ರೆ ನಮಗೆ log x ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ log x ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ ನೆಕ್ಸ್ಟ್ ನಾ ಇಂಟಿಗ್ರೇಷನ್ ಆಫ್ x ಮಾಡಿ okay next integration of x minus of next integration of differentiation of log x one second okay differentiation of minus of differentiation of ಏನಿದೆ differentiation of log x okay into integration of x ಇದರದ್ದು whole integration okay bracket close ಮಾಡಿ okay further simplify ಮಾಡ್ತೀನಿ ನೋಡಿ ಹೆಂಗ್ ಬರುತ್ತೆ ನಮಗೆ that is x square divided by 2 log x whole square minus of log x you write as it is log x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ x square divided by 2 minus of integration of log x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1/x ಆಗುತ್ತೆ 1/x ಬರ್ಕೊಳ್ಳಿ ನೆಕ್ಸ್ಟ್ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ x square divided by 2 ಓಕೆ ನಾವು ಇಷ್ಟ ಆಯ್ತಾ ಓಕೆ ನಾವು ಇದರದ್ದು ಮತ್ತೆ ಇಂಟಿಗ್ರೇಷನ್ ಮಾಡಬೇಕು ಇದು x ಕ್ಯಾನ್ಸಲ್ ಮಾಡಿ ಓಕೆ ನಾವು ವಾಟ್ ಯು ಲೆಫ್ಟ್ ವಿತ್ ಇದು x square divided by 2 okay log x whole square you write as it is next minus of ಇದನ್ನ ಹಂಗೆ ಬರ್ಕೊಳ್ತೀನಿ ನೋಡಿ ನಾವು this we can write as log x square into x square divided by 2 okay minus of 1 divided by 2 ಹೊರಗೆ ತಗೊಳ್ಳಿ 1 divided by 2 ಹೊರಗೆ ತಗೊಳ್ಳಿ ಇಂಟಿಗ್ರೇಷನ್ ಆಫ್ x square ಏನು ಬರ್ತದೆ ಇಂಟಿಗ್ರೇಷನ್ ಆಫ್ x square is x cube divided by 3 okay integration of x square ಅಂದ್ರೆ ಏನು ಬರುತ್ತೆ ನಮಗೆ x cube 1x ಕ್ಯಾನ್ಸಲ್ ಮಾಡಿದ್ ನಾವು 1x ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ x ಅಷ್ಟೇ ಉಳಿತು x ನ ಇಂಟಿಗ್ರೇಟ್ ಮಾಡಿ ಮಾಡಿದ್ರೆ ಏನು ಬರುತ್ತೆ ಒಂದು ಸೆಕೆಂಡ್ ಇದು ಹೋಗಬಹುದು ಈಗ ಸೊ 1/2 ಹೊರಗೆ ನೋಡಿ 1x ಇಲ್ಲಿ 1x ಕ್ಯಾನ್ಸಲ್ ಮಾಡಿ ಬರೀ x ಉಳಿತೆ ಇಂಟಿಗ್ರೇಷನ್ ಆಫ್ x ಮಾಡಬೇಕು ಓಕೆ ಇಂಟಿಗ್ರೇಷನ್ ಆಫ್ x ಬೇಕಾದ್ರೆ ಬರ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಅಂತ ಬೇಕಾದ್ರೆ ಓಕೆ ನೆಕ್ಸ್ಟ್ ಇಲ್ಲೇನಿದೆ x ಸ್ಕ್ವೇರ್ ಡಿವೈಡೆಡ್ ಬೈ ಸ್ವಲ್ಪ ಮೇಲೆ ತಗೊಂಡು okay now this x square divided by 2 log x whole square minus of in minus in the multiply minus log x square divided by 2 minus in the multiply minus into minus plus ಆಗುತ್ತೆ 1 divided by 2 ಹೆಂಗೆ ಬರ್ಕೊಳ್ಳಿ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x square divided by 2 plus c okay ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ನಾವು ಇದೇನಾಗುತ್ತೆ ನಮಗೆ x square divided by 2 okay log x whole square minus log x into x square divided by 2 okay plus 1 divided by 2 into 1/2 ಅಂದ್ರೆ ಏನು ಬರುತ್ತೆ 1/4 x square plus c okay ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ ಬೇಕಾದ್ರೆ ಈ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಇಲ್ಲಿಂದ ಓಕೆ okay next we will go for next question video na pause ಮಾಡ್ಕೊಂಡು ಬರ್ಕೊಳ್ಳಿ ನೀವು ಓಕೆ ಸೊ ನೋಡಿ ಇದು ಎಕ್ಸಾಕ್ಟ್ಲಿ ಪ್ರೀವಿಯಸ್ ಕ್ವಶನ್ಸ್ ತರಾನೇ ಇದೆ ಸೊ ಏನು ಡಿಫ್ರೆನ್ಸ್ ಇಲ್ಲ ಓಕೆ x ಸ್ಕ್ವೇರ್ ಕೊಟ್ಟಿದ್ರು ಇಲ್ಲಿ x ಸ್ಕ್ವೇರ್ ಪ್ಲಸ್ 1 ಕೊಟ್ಟಿದ್ರು ಓಕೆ
ಇದು ಇಂಟಿಗ್ರೇಟ್ ಮಾಡೋಣ ನೋಡಿ. ನಾವು ಜಸ್ಟ್ ಇದೇನೇನು ಮಾಡಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಂಟು ಲಾಗ್ ಎಕ್ಸ್. ಓಕೆ, ಈ ತರ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಏನ್ ಮಾಡೋಣ ಅಂದ್ರೆ, ಸೊ ಫಸ್ಟ್ ನಾವೇನ್ ಮಾಡೋಣ, ಯು ಇಂಟು ವಿ ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಮತ್ತೆ ಬರ್ಸ್ತಾರಪ್ಪು ಅಂತಂದ್ರೆ. ಓಕೆ, ಮತ್ತೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಮಗೆ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ, ಸೊ ಇದೇ ಆಯ್ತಾ. ಸೊ ಇಂಟಿಗ್ರೇಷನ್ ಆಫ್ ಇದೇನ್ ಬರುತ್ತೆ, ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇದ್ರದ್ದು ಹೋಲ್ ಇಂಟಿಗ್ರೇಷನ್. ಓಕೆ, ಬಟ್ ಯಾವ್ದು ಯು ಯಾವ್ದು ಬಿ ತಗೋಬೇಕಂದ್ರೆ ಎದ್ರಿಂದ ಡಿಸೈಡ್ ಮಾಡಬೇಕು, ಐಲೇಟ್ ಇಂದ ಡಿಸೈಡ್ ಮಾಡಬೇಕು. ಓಕೆ, ಸೊ ನಮ್ಗೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಯಾವ ಫಂಕ್ಷನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಆಲ್ಜಿಬ್ರಿಕ್ ಫಂಕ್ಷನ್. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಅದೇ ತರ ಲಾಗ್ ಎಕ್ಸ್ ಅನ್ನೋದು ಲಾಗರಿಥಮಿಕ್ ಫಂಕ್ಷನ್. ಓಕೆ, ಸೊ ಇವೆರಡರಲ್ಲಿ ಯಾವ್ದು ಫಂಕ್ಷನ್ ಬರ್ತದೆ, ಲಾಗ್ ಎಕ್ಸ್ ಫಂಕ್ಷನ್ ಫಸ್ಟ್ ಬರ್ತದೆ. ಅದಕ್ಕೋಸ್ಕರ ಇದನ್ನ ಯು ಅಂತ ತಗೊಂಡು, ಸೊ ನಾವು ಹಿಂಗ್ ಬರಿಬಹುದು ಅಂದ್ರೆ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಓಕೆ, ಸೊ ಈ ತರ ಇದನ್ನ, ಸೊ ನಾವು ಇದನ್ನ ಯು ಅಂತ ತಗೊಳ್ಳೋಣ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು. ಓಕೆ, ನಾವು ಜಸ್ಟ್ ಅದೇ ತರ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಸೊ ದಿಸ್ ಲಾಗ್ ಎಕ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್, ಲಾಗ್ ಎಕ್ಸ್ ಹೆಂಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಓಕೆ, ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಇದ್ರದ್ದು ಮತ್ತೆ ಕಂಪ್ಲೀಟ್ ಇಂಟಿಗ್ರೇಷನ್. ಓಕೆ, ನೆಕ್ಸ್ಟ್ ನೋಡಿ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ದಟ್ಸ್ ಲಾಗ್ ಎಕ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬರ್ಕೊಳ್ಳಿ, ಇದು ಇಷ್ಟು ಬಂತು. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ, 1 ಬೈ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ, ಪ್ಲಸ್ 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇದೇನಿದೆ, ಇದು ಡಿ ಎಕ್ಸ್ ಹೆಂಗಿದೆ, ಈ ಎಕ್ಸ್ ಇಂದ ಎರಡಕ್ಕೂ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್. ಓಕೆ, ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್, ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಇಂದ ಡಿವೈಡ್ ಮಾಡ್ತೀನಿ ನೋಡಿ, ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ, ಓಕೆ 1/3 ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓಕೆ, ಪ್ಲಸ್ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓಕೆ, ನಾವು ಇಷ್ಟು ಬಂತ. ಓಕೆ, ನಾವು ಜಸ್ಟ್ ಒನ್ ಎಕ್ಸ್ ಕ್ಯಾನ್ಸಲ್ ಮಾಡಿ, ಒನ್ ಎಕ್ಸ್ ಕ್ಯಾನ್ಸಲ್ ಮಾಡಿ. ಓಕೆ, ಸೊ ನಾವು ವಾಟ್ ಯು ಲೆಫ್ಟ್ ವಿತ್ ಅದು ಹೆಂಗೆ ಬರ್ಕೊಳ್ಳಿ, ದಟ್ ಈಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಇಲ್ಲಿ ಏನು 1/3 ಹೊರಗೆ ಬರ್ಕೊಳ್ಳಿ. ಸಪ್ರೇಟ್ ಇಂಟಿಗ್ರೇಟ್ ಅಪ್ಲೈ, ಇದಕ್ಕೆ ಸಪ್ರೇಟ್. ಓಕೆ, ಸೊ ದಟ್ ಈಸ್ ನಾವೇನು ಬರಿಬೋದು ಅಂದ್ರೆ, ಒಂದು ಸೆಕೆಂಡ್, ಇದು ಬಹಳ ಲ್ಯಾಗ್ ಆಗ್ತಿದೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಮೆನು ಉಳಿತು ನಮಗೆ 1/3 ಎಕ್ಸ್ ಸ್ಕ್ವೇರ್ ಉಳಿತು, ಹೌದಾ. ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ ಮೈನಸ್ 1/3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ತೀನಿ, 1/3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ತೀನಿ ನೋಡಿ. ಒನ್ ಬೈ ತ್ರೀ ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ತೀನಿ. ಅವಾಗ ಇಂಟಿಗ್ರೇಷನ್ ಆಫ್ ಇಲ್ಲಿ ಏನು ಉಳಿತೆ ನಮಗೆ ಎಕ್ಸ್ ಸ್ಕ್ವೇರ್ ಉಳಿತೆ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಅದೇ ತರ ಈ ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ ಮೈನಸ್ ಇಂಟಿಗ್ರೇಷನ್ ಆಫ್ ಇಲ್ಲೇನಿದೆ 1 ಐತೆ, ಯಾವ್ದು 1 ಇಂಟಿಗ್ರೇಟ್ ಮಾಡಿ. ಓಕೆ, ನಾವು ಇದಕ್ಕೆ ಇಂಟಿಗ್ರೇಷನ್ ಮಾಡ್ತೀನಿ ನೋಡಿ. ದಸ್ ಇದನ್ನ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಫಸ್ಟ್ ಬರ್ಕೊಳ್ತೀನಿ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ, ಪ್ಲಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಓಕೆ, ನೆಕ್ಸ್ಟ್ ಮೈನಸ್ 1/3 ರೈಟ್ ಆಸ್ ಇಟ್ ಈಸ್. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಬರುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಆಗುತ್ತೆ ಪ್ಲಸ್ ಸಿ. ಹೌದಾ, ನಾವು ಇದನ್ನ ಹೆಂಗಿದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ ಬರೀತೀನಿ ನೋಡಿ. ನಮ್ಗೆ ಏನಿರುತ್ತೆ ಅಂದ್ರೆ ದಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಸೊ ಮೈನಸ್ 3 ಇಂಟು 3 ಮಾಡಿದ್ರೆ 1/9 ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ 1/9 ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ.
ಓಕೆ ಸೊ ನಾವು ಇದು ಈಸಿ ಇದೆ ನೋಡಿ ಕ್ವಶನ್. ಸೊ ಇದು ಯಾವ ತರ, ಬಟ್ ಇದು ಯಾವ ಫಾರ್ಮೆಟ್ಲಿ ಯು ಇಂಟು ವಿ ಫಾರ್ಮೆಟ್ಲಿ ಇಲ್ಲ ಇದು. So ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಇ ಟು ದಿ ಪವರ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ ಇದ್ರದ್ದು ಇಂಟಿಗ್ರೇಷನ್ ಇರುತ್ತೆ ದಟ್ ಈಸ್ ಈಕ್ವಲ್ ಟು ಇದು ಈ ಫಾರ್ಮೆಟ್ಲಿ ಇದು ಬೇಕಾದ್ರೆ ಇದು ಚೆಕ್ ಮಾಡಿ. ಈ ಫಾರ್ಮೆಟ್ಲಿ ಇದ್ರ ಇಂಟಿಗ್ರೇಷನ್ ಏನ್ ಬರ್ತದೆ ಅಂದ್ರೆ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಇಷ್ಟೇ ಇದರ ಆನ್ಸರ್ ಡೈರೆಕ್ಟ್ ಆಗಿ. ಓಕೆ, ನಾವು ಜಸ್ಟ್ ಇದೇನಿದೆ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈ ಫಾರ್ಮೆಟ್ಲಿ ಇದೆನಾ. ಓಕೆ, ಸೊ ನಮ್ಗೆ ಇಷ್ಟು ಫಾರ್ಮೆಟ್ಲಿ ಇದೆ, ಬೇಕಾದ್ರೆ ಇದು ಚೆಕ್ ಮಾಡಿ ವಾಪಸ್ ಸೇಮ್ ಇದೆ. ಇದು ಯಾವ ಫಾರ್ಮೆಟ್ಲಿ ಇದೆ, ಎಫ್ ಆಫ್ ಎಕ್ಸ್ ಹೌದಾ. ಓಕೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕಾದ್ರೆ ನೋಡಿ. ಸೊ ನಮಗೆ ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಏನಿದೆ ಸೈನ್ ಎಕ್ಸ್ ಇದೆ ಹೌದಾ. ಸೊ ಸೈನ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡೋದು ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಆಗುತ್ತೆ ಹೌದಾ. ಸೊ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಇದೆ, ಸೇಮ್ ಇದೆ, ವಾಪಸ್ ಅದೇ ಫಾರ್ಮೆಟ್ಲಿ ಬಂತ. ಓಕೆ, ನಾವು ಬೇಕಾದ್ರೆ ನೋಡಿ ಇದೆ ಈ ಫಾರ್ಮೆಟ್ಲಿ ಬಂತೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಏನ್ ಬರಿಬೋದು ನಾವು, ದಟ್ ಈಸ್ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಮಗೆ ಸೈನ್ ಎಕ್ಸ್ ಐತಾ, ಸೈನ್ ಎಕ್ಸ್ ಬರೀ ಸೈನ್ ಎಕ್ಸ್ ಪ್ಲಸ್ ಸಿ ಡೈರೆಕ್ಟ್ ಆಗಿ ಬರಿಬೋದು, ಮುಗೀತು. ಇ ಟು ದಿ ಪವರ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಸಿ ಇಷ್ಟು ನೋಡಿ, ಇಷ್ಟೇ ಆನ್ಸರು. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನೆಕ್ಸ್ಟ್ ನೋಡಿ ಈ ಕ್ವಶನ್ ಇದು ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ಲಿ ಇದೆ, ಬಟ್ ಇದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಬರುತ್ತೆ ಆ ಫಾರ್ಮೆಟ್ಲಿ. ಓಕೆ, ನಮಗೆ ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ಬೇಕಾದ್ರೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ ತರ್ತೀನಿ ನೋಡಿ ನಮಗೆ. ಸೊ ನಮಗೆ ಇಲ್ಲಿ ಡಿನಾಮಿನೇಟರ್ ಇದೆ ನ್ಯೂಮರೇಟರ್ ಅದೇ ಫಾರ್ಮೆಟ್ಲಿ ಬರ್ಕೊಳ್ಳೋಣ. ಓಕೆ, ಡಿನಾಮಿನೇಟರ್ ಇದೆ ನ್ಯೂಮರೇಟರ್ ಅದೇ ಫಾರ್ಮೆಟ್ಲಿ ಬರ್ಕೋಬೇಕಂದ್ರೆ ಇಲ್ಲಿ ಏನು 1 + x ಐತೆ, ಇಲ್ಲಿ 1 + x ಫಾರ್ಮೆಟ್ಲಿ ಬರೀಬೇಕು. ಓಕೆ, ಈ 1 + x ಫಾರ್ಮೆಟ್ಲಿ ಬರೀಬೇಕಂದ್ರೆ +1 ಒಂದ್ಸಲ ಆಡ್ ಮಾಡಬೇಕು ಮತ್ತೆ ಇನ್ನೊಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. n1 ನ ಒಂದ್ಸಲ ಆಡ್ ಮಾಡಬೇಕು, ಇನ್ನೊಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬಹುದು. ಇದೇನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ 1 + x ಹೋಲ್ ಸ್ಕ್ವೇರ್ ಆಯ್ತು ಹೌದಾ. 1 + x ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ನ ಹೊರಗೆ ಬರ್ಕೊಂಡ್ಬಿಡ್ತೀನಿ. ಈ +1 ಒಂದ್ಸಲ ಆಡ್ ಮಾಡ್ತೀನಿ, ಇನ್ನೊಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ ಹೌದಾ. ಓಕೆ, ಈ +1 ಒಂದ್ಸಲ ಆಡ್ ಮಾಡ್ತೀನಿ, ಇನ್ನೊಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ, ಇದ್ರದ್ದು ಇಂಟಿಗ್ರೇಷನ್ ಕಂಡಿಡಿ. ಓಕೆ, ಈಗ ನೋಡಿ ಇದೊಂದು ಸಪ್ರೇಟ್ ಇದೊಂದು ಸಪ್ರೇಟ್ ಆಗಿ ಬರ್ಕೋಬಹುದು ನಾವು. ಸೊ ದಿಸ್ ಏನು ಬರಬಹುದು, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ 1 + x ಡಿವೈಡೆಡ್ ಬೈ 1 + x ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಆಫ್ 1 ಡಿವೈಡೆಡ್ ಬೈ 1 + x ಹೋಲ್ ಸ್ಕ್ವೇರ್. ಓಕೆ, ಈ ತರ ಬರೀಬಹುದು. ಓಕೆ, ನಾವು ಯು ಜಸ್ಟ್ ಇಲ್ಲಿ 1 + x ಒಂದ್ಸಲ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ into 1 divided by 1 + x minus of 1 divided by 1 + x whole square. ಬೇಕಾದ್ರೆ ನೋಡಿ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಇದು ಬರುತ್ತೆ. ಓಕೆ, ಇದನ್ನ ಎಫ್ ಆಫ್ ಎಕ್ಸ್ ಅಂತ ಡಿಫರೆನ್ಶಿಯೇಟ್ ಮಾಡ್ತೀನಿ ನೋಡಿ. ಸೊ ನಮಗೆ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ 1 divided by 1 + x ಇದೆ ಅಂತ ಅನ್ಕೊಳ್ಳಿ. ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ ನಮ್ದು ಇದು ಯಾವ ಫಾರ್ಮೆಟ್ಲಿ ಇದೆ, ಯು ಬೈ ವಿ ಫಾರ್ಮೆಟ್ಲಿ ಇದೆ ಹೌದಾ. So you know that u by v differentiation of u by v that is equal to u dash into v minus of v dash into u divided by v square. ಈ ಫಾರ್ಮೆಟ್ಲಿ ಐತೆ, ಅದೇ ಫಾರ್ಮೆಟ್ಲಿ ಸಾಲ್ವ್ ಮಾಡಿ. u ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಂಬಿಡಿ. ಮೈನಸ್ ಆಫ್ ಇದು u into 0 u ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಅಂದ್ರೆ u dash 0 ಬಂತು, 0 into anything ಇದೆ 0 ಬರುತ್ತೆ. ಅದೇ ತರ ಮೈನಸ್ v dash ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 1 + x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಅದೇ ತರ ಯು ರೈಟ್ ಆಸ್ ಇಟ್ ಈಸ್, ಯು ಪ್ಲಸ್ 1 ಇದೆ, 1 ಹೆಂಗಿದೆ ಡಿವೈಡೆಡ್ ಬೈ ವಿ ಪ್ಲಸ್ ಅಲ್ಲಿ 1 + x ಹೋಲ್ ಸ್ಕ್ವೇರ್, 1 + x ಹೋಲ್ ಸ್ಕ್ವೇರ್ ಹೌದಾ. ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಏನಿದೆ ನಮಗೆ, ದಟ್ ಈಸ್ -1 divided by 1 + x ಹೋಲ್ ಸ್ಕ್ವೇರ್ ಆಯ್ತಾ. ಬೇಕಾದ್ರೆ ನೋಡಿ ಇದು ಎಫ್ ಆಫ್ ಎಕ್ಸ್, ಇದು ಎಫ್ ಆಫ್ ಎಕ್ಸ್, ಇದು ಯಾವ ಫಾರ್ಮೆಟ್ಲಿ ಇದೆ, ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಅಂದ್ರೆ ಯಾವ ಫಾರ್ಮೆಟ್ಲಿ ಆಯ್ತು ನಮಗೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ f dash of x. Okay, so that is equal to edike equal ide namage ee format ide, this is equal to e to the power x into f of x plus c. Okay, ee format la aithe adine ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ, ನಮಗೆ ಏನಾಗುತ್ತೆ, ಇಂಟಿಗ್ರೇಷನ್ e to the power x you write as it is, f of x is nothing but ಏನಿದೆ ನಮಗೆ 1 divided by 1 + x plus c.
ಓಕೆ, ಅಂದ್ರೆ ಏನಾಗುತ್ತೆ, ನಾವು ಏನ್ ಬರೀಬೋದು ಅಂದ್ರೆ e⁴x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಇದು ನೋಡಿ, ಇದು ಈಸಿ ಇದೆ, ಬಟ್ ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ಇದು ಯಾವ ತರ ಬರ್ಕೋಬಹುದು ಅಂದ್ರೆ, ಸೊ ದಿಸ್ ಐ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ ಇದನ್ನ ಇದು ಸ್ಪ್ಲಿಟ್ ಮಾಡ್ತೀನಿ. ಯಾವ ತರ ಅಂದ್ರೆ, ಇದು ಒಂದು ಸಪರೇಟ್ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ತೀನಿ, ಇದನ್ನ ಸಪರೇಟ್ ಆಗಿ ಮತ್ತೆ ಇದನ್ನ ಸಪರೇಟ್ ಆಗಿ ಸ್ಪ್ಲಿಟ್ ಮಾಡ್ತೀನಿ. ನೋಡಿ, e⁴x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅವಾಗ ಏನ್ ಬರ್ತದೆ ನಮಗೆ, 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್, 1 ಡಿವೈಡೆಡ್ 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ನಮ್ಗೆ ಏನಿದೆ sin x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಹೌದಾ, ಇಷ್ಟ ಆಯ್ತಾ? ಓಕೆ, ಇದು ನೋಡಿ 1 ಪ್ಲಸ್ ಕಾಸ್ ಎಕ್ಸ್ ನ ಯಾವ ತರ ಬರೀಬಹುದು. ಓಕೆ, 1 ಪ್ಲಸ್ ಕಾಸ್ ಎಕ್ಸ್ ನ ಯಾವ ತರ ಬರೀಬಹುದು, ಸೈನ್ ಎಕ್ಸ್ ನ. ಇದನ್ನ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರಲ್ಲ. ಓಕೆ, ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೇಕು. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ ಬೇಕಾದ್ರೆ. ಓಕೆ, ಇನ್ನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ದಿಸ್ ಇಸ್ 1 ಪ್ಲಸ್ ಕಾಸ್ 2x ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಕಾಸ್ ಎಕ್ಸ್ ಫಾರ್ಮುಲಾ ಹೆಂಗ್ ಬರೀಬಹುದು ನಾವು, ದಟ್ ಈಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಹೌದಾ? ಓಕೆ, ಅದೇ ತರ ಬರೀ ಕಾಸ್ ಎಕ್ಸ್ ಇದ್ರೆ ಏನ್ ಬರೆಯೋದು, ದಟ್ ಈಸ್ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು cos x that is equal to ಏನು ಬರುತ್ತೆ, 2 cos square x by 2 minus 1. ಮೈನಸ್ 1 ಈ ಕಡೆ ತಗೊಂಡು ಯಾವಾಗ ಏನಾಗುತ್ತೆ, ದಟ್ ಈಸ್ cos x ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2 cos square x by 2 ಬರೀಬಹುದು. ಅಂದ್ರೆ cos x ಪ್ಲಸ್ 1 ಈ ತರ ಬರೀಬಹುದು. ಹೌದಾ? ಅದೇ ತರ sin x ನ ಹಿಂಗ್ ಬರೀಬಹುದು. ಸೊ ನಾವು ದಟ್ ಈಸ್ sin 2x ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು 2 sin x ಇಂಟು cos x. ಹೌದಾ? sin 2x ದಟ್ ಈಸ್ ಈಕ್ವಲ್ ಟು 2 sin x ಇಂಟು cos x. ಅದೇ ತರ ಬರೀ sin x ಇದ್ರೆ ಏನ್ ಬರೀಬಹುದು, sin x we can write as only sin x we can write as 2 sin x by 2 into cos x by 2. ಓಕೆ, ಅದೇ ಫಾರ್ಮೆಟ್ ಇಲ್ಲಿ ಬರೀತೀನಿ ನೋಡಿ. ನಮ್ಗೆ ಏನ್ ಬರೀಬಹುದು ನಾವು ಹಿಯರ್, ಸೊ e⁴x you write as it is 1 divided by 1 plus cos x ಅಂದ್ರೆ ಏನ್ ಬರೀಬಹುದು ನಾವು, 1 divided by 2 cos square x by 2. ಓಕೆ, ಪ್ಲಸ್ ಇದು sin x we can write as 2 sin x by 2 into cos x by 2. ಓಕೆ, ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ, ದಟ್ ಈಸ್ ನಾವು ಇದನ್ನ 1 ಪ್ಲಸ್ ಕಾಸ್ ಎಕ್ಸ್ ಹೆಂಗ್ ಬರೀಬಹುದು, 1 ಪ್ಲಸ್ ಕಾಸ್ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ನಿಮಗೆ 2 cos square x by 2. ಓಕೆ, ಇಲ್ಲಿ 2 ಕ್ಯಾನ್ಸಲ್ ಮಾಡಿ. ಓಕೆ, 1 ಕ್ಯಾನ್ಸಲ್, 1 cos x by 2 ಕ್ಯಾನ್ಸಲ್ ಮಾಡಿ ಇಲ್ಲಿ. ಸೊ ನಾವು ಯು ಜಸ್ಟ್ ಸಿ ನಮಗೆ e⁴x ಯು ರೈಟ್ ಆಸ್ ಇಟ್ ಈಸ್. ಓಕೆ, 1/2 ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ಈ cos 1 divided by cos square x by 2 ನಮ್ಮ ಮೇಲೆ ತಗೊಂಡಿದ್ರೆ ಏನಾಗುತ್ತೆ, secant square x by 2. ಓಕೆ, ಪ್ಲಸ್ ಯು ರೈಟ್ ಆಸ್ ಇಟ್ ಈಸ್ sin x by 2 cos x by 2 ಏನಾಗುತ್ತೆ ನಮಗೆ tan x by 2 ಆಗುತ್ತೆ. ಇಷ್ಟು. ಓಕೆ, ನಾವು ಯು ಜಸ್ಟ್ ಸಿ ಇದನ್ನೇನು ತಗೊಳ್ಳೋಣ, f of x ಬೇಕಾದ್ರೆ ನೋಡಿ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಇದು ಬರುತ್ತೆ. ಬೇಕಾದ್ರೆ ನೋಡಿ f of x ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ tan x by 2. ಹೌದಾ? ಓಕೆ, tan x by 2. ಓಕೆ, ನಾವು f dash of x ದಟ್ ಈಸ್ ಈಕ್ವಲ್ ಟು, ಓಕೆ, f dash of tan x by 2 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ secant square x by 2 ಆಗುತ್ತೆ. ಹೌದಾ? secant square. ಆಮೇಲೆ ಮತ್ತೇನು ಮಾಡಬೇಕು, x by 2 ನ ಡಿಫರೆನ್ಶಿಯೇಟ್ ಮಾಡಬೇಕು. x by 2 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1/2 ಬರುತ್ತೆ. ಬೇಕಾದ್ರೆ ನೋಡಿ f dash of x ದಟ್ ಈಸ್ ಈಕ್ವಲ್ ಟು secant square x by 2 ಇಂಟು 1/2 ಆಯ್ತಾ, ಇಲ್ಲ ಐತೆ ನೋಡಿ ಅದು. ಅಂದ್ರೆ ಇದೇನಾಯ್ತು ನಮಗೆ, ಇದು f of x ಆಯ್ತು. ಓಕೆ, ಇದು ಏನಾಯ್ತು, f dash of x ಆಯ್ತು. ಓಕೆ, ನಮ್ಗೆ ಬಟ್ ಈ ತರದ ಇಂಟಿಗ್ರೇಷನ್ ಗೊತ್ತಿದೆ, ಇಂಟಿಗ್ರೇಷನ್ ಆಫ್ e⁴x f of x ಪ್ಲಸ್ f dash of x. ಓಕೆ, ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ, e⁴x f of x. ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಐತೆ, ಬಟ್ e⁴x ಪ್ಲಸ್ e⁴x ಇದೆ, f of x ಪ್ಲಸ್ ಇದೆ ನಮಗೆ tan x by 2 ಇದೆ, tan x by 2 ಬರುತ್ತೆ. ಓಕೆ, ಪ್ಲಸ್ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ.
ಓಕೆ, ಇದು ಫುಲ್ ಈಸಿ ನೋಡಿ. ಇದು ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ, e ಟು ದಿ 1/x ನ ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರುತ್ತೆ. ಹೌದಾ? ಓಕೆ, ಈಸಿ ಇದೆ. ಫಸ್ಟ್ ನೋಡಿ, ಇದು ಏನಿದೆ ನಮಗೆ, ಇದು ಎಫ್ ಆಫ್ ಎಕ್ಸ್. ಓಕೆ, ಇದು ಎಫ್ ಆಫ್ ಎಕ್ಸ್, ಇದೇನಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಬೇಕಾದ್ರೆ ನೋಡಿ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಏನಿದೆ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು 1/x. ಓಕೆ, 1/x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1/x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ 1/x ಸ್ಕ್ವೇರ್ ಆಗುತ್ತೆ. ಹೌದಾ? ಅಂದ್ರೆ ಇದು ಯಾವ ಫಾರ್ಮೆಟ್ ಇದೆ ನಮಗೆ? ಸೊ ದಿಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್, ಇದ್ರದ್ದು ಇಂಟಿಗ್ರೇಷನ್ ಏನು ಬರುತ್ತೆ ನಮಗೆ, ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಈ ತರ ಬರೀಬೋದಾ? ಓಕೆ, ಇದನ್ನ ಬರ್ಕೊಳ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್, ಇ ಟು ದಿ ಪವರ್ ಎಕ್ಸ್ 1/x ಮೈನಸ್ 1/x ಸ್ಕ್ವೇರ್. ಓಕೆ, ಡಿ ಎಕ್ಸ್. ಇದು ಇಂಟಿಗ್ರೇಷನ್ ನಾವೇನ್ ಬಿಡ, ಇದು ಎಫ್ ಆಫ್ ಎಕ್ಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಡೈರೆಕ್ಟ್ ಆಗಿ ಏನ್ ಬರೀಬಹುದು, ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಂದ 1/x ಐತೆ, 1/x ಬರ್ಕೊಳ್ಳಿ. ದಟ್ ಈಸ್ 1/x ಪ್ಲಸ್ ಸಿ. ಅಂದ್ರೆ ಏನ್ ಬರೀಬಹುದು ನಾವು, ಇ ಟು ದಿ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. Okay, so next question ನೋಡಿ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್. So here we have x minus 3. Okay, x minus 3 into e to the power x divided by x minus 1 whole cube ಇದೆ. ಓಕೆ, ಈ ಫಾರ್ಮೆಟ್ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್, ನಾನು ಇದನ್ನ ಡಿನಾಮಿನೇಟರ್ ಇದ್ರೆ ಆ ತರ ಸ್ಪ್ಲಿಟ್ ಮಾಡ್ಕೊಡೋಣ. ಅಂದ್ರೆ x minus 3 ಹೆಂಗ್ ಬರಿಬಹುದು ಅಂದ್ರೆ, ಸೊ ನಾವು ಇಂಟಿಗ್ರೇಷನ್ ಆಫ್ x minus 1 minus 2 into e to the power x, ಇಲ್ಲಿ ಫಸ್ಟ್ ಮಾಡ್ಕೊಳ್ತೀನಿ, e to the power x divided by x minus 1 whole cube. ಈ ತರ ಬರಿಬೋದಾ? ಓಕೆ, ಸೊ ನಮಗೆ ಡಿನಾಮಿನೇಟರ್ ಯಾವ ತರ ಅದ್ರ ಬರ್ಕೊಳ್ತೀನಿ, ಈಗ ಸಪರೇಟ್ ಆಗಿ ಬರ್ಕೊಳ್ತೀನಿ ನೋಡಿ. ಓಕೆ, ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ತೀನಿ ಯಾವ್ದ್ರ ಅಂದ್ರೆ x minus 1 ಗೆ ಈ ಸಪರೇಟ್ ಆಗಿ ಮೈನಸ್ 2 ಡಿವೈಡೆಡ್ ಬೈ x minus 1 ಹೋಲ್ ಕ್ಯೂಬ್ ಸಪರೇಟ್ ಆಗಿ ಬರ್ಕೊಳ್ತೀನಿ. ನಾವೇನಾಗುತ್ತೆ, ಇಂಟಿಗ್ರೇಷನ್ ಆಫ್ e to the power x x minus 1 ಡಿವೈಡೆಡ್ ಬೈ x minus ಹೋಲ್ ಕ್ಯೂಬ್ ಮೈನಸ್ 2 ಡಿವೈಡೆಡ್ ಬೈ x minus 1 ಹೋಲ್ ಕ್ಯೂಬ್. ಓಕೆ, ಇಷ್ಟಿದೆ ನೋಡಿ. ಓಕೆ, ನಾವು so there is integration of e to the power x. okay, ಇದು 1 x minus 1. okay, x minus 1 ಜಾ ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 1 ಡಿವೈಡೆಡ್ ಬೈ x minus 1 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇದು ಏನಾಗುತ್ತೆ, 2 ಡಿವೈಡೆಡ್ ಬೈ x minus 1 ಹೋಲ್ ಕ್ಯೂಬ್ ಆಗುತ್ತೆ. ಇದನ್ನ ಬರ್ಕೊಳ್ಳಿ. ಬೇಕಾದ್ರೆ ಇದು ವಾಪಸ್ ಯಾವ ಫಾರ್ಮೆಟ್ ಇದೆ ಅಂದ್ರೆ, ಇದೇ ಫಾರ್ಮೆಟ್ ಇದೆ ನಮ್ಗೆ, e to the power ಇಂಟಿಗ್ರೇಷನ್ ಆಫ್ e to the power x f of x ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮ್ಗೆ ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಗೆ ಈ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ, ಈ ಫಾರ್ಮೆಟ್ ಇದೆ. ಬಟ್ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಬೇಕಾದ್ರೆ ಇದೇ ನೋಡಿ, ಇದನ್ನ ತಗೊಂಡು ಎಫ್ ಆಫ್ ಎಕ್ಸ್ ತಗೊಂಡು ಸಾಲ್ವ್ ಮಾಡೋಣ. ದಟ್ ಈಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಹೆಂಗ್ ಬರೀಬಹುದು, ನಾನು ಇದು ಮೇಲೆ ತಗೊಂಡಿದ್ರೆ ಎಕ್ಸ್ ಮೈನಸ್ 1 ಟು ದಿ ಪವರ್ ಆಫ್ ಮೈನಸ್ 2 ಅಂತ ಬರೀಬಹುದು. ಓಕೆ, ಎಕ್ಸ್ ಮೈನಸ್ 1 ಟು ದಿ ಪವರ್ ಆಫ್ ಮೈನಸ್ 2 ಅಂತ ಬರೀಬಹುದು. ಇದನ್ನ ನಾವೇನ್ ಮಾಡೋಣ, ಡಿಫ್ರೆನ್ಶಿಯೇಟ್ ಮಾಡೋಣ. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 1 ಟು ದಿ ಪವರ್ ಆಫ್ ಮೈನಸ್ 2 ಮೈನಸ್ 1. ಹೌದಾ? ಅವಾಗ ಏನಾಗುತ್ತೆ, ಇದು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಟು ದಿ ಪವರ್ ಮೈನಸ್ 3 ಆಗುತ್ತೆ. ಅದನ್ನ ಹೆಂಗ್ ಬರೀಬಹುದು ನಾವು, ಎಕ್ಸ್ ಡಿವೈಡ್ ಮೈನಸ್ 3 ನ ಡಿನಾಮಿನೇಟರ್ ತಂದ್ರೆ ಎಕ್ಸ್ ಮೈನಸ್ 1 ಟು ದಿ ಪವರ್ ಆಫ್ 3 ಆಗುತ್ತೆ. ಓಕೆ, ನಮ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ ಎಷ್ಟು ಬಂತ, ಇದು ಬಂತ ವಾಪಸ್. ಅಂದ್ರೆ ಇದು ಎಫ್ ಆಫ್ ಎಕ್ಸ್, ಹೌದಾ, ಇದು ಎಫ್ ಆಫ್ ಎಕ್ಸ್, ಇದೇನು ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ನಾವು ಡೈರೆಕ್ಟ್ ಆಗಿ ಏನ್ ಬರೀಬಹುದು ಅಂದ್ರೆ, ದಟ್ ಈಸ್ ಇ ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಏನಿದೆ 1 ಡಿವೈಡೆಡ್ ಬೈ 1 ಮೈನಸ್ 1 ಡಿವೈಡೆಡ್ ಬೈ ಏನಿದೆ, 1 ಸೆಕೆಂಡ್, 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಸೊ ದಿಸ್ e to the power x divided by x minus 1 whole square. ಓಕೆ, ಪ್ಲಸ್ ಸಿ, ಈ ಫಾರ್ಮೆಟ್ ಇದೆ ನೋಡಿ. ಓಕೆ, ಕ್ವಶನ್ ನಂಬರ್ 20 ಈ ಫಾರ್ಮೆಟ್ ಇದೆ. ಓಕೆ, ಸೊ ಕ್ವಶನ್ ನಂಬರ್ 20 ಸಾಲ್ವ್ ಮಾಡಿದ್ರೆ ಇಷ್ಟು ಬರುತ್ತೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳೋಣ ನೋಡಿ. ನೆಕ್ಸ್ಟ್ ವಿಡಿಯೋ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಏನಿದೆ ನೋಡಿ. ನೆಕ್ಸ್ಟ್ ಏನಿದೆ ಅಂದ್ರೆ ನಮಗೆ ನೆಕ್ಸ್ಟ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ,
ಓಕೆ, ಸೊ ನಾವು ಇ ಟು ದಿ ಪವರ್ 2x, ಓಕೆ, ಇ ಟು ದಿ ಪವರ್ 2x sin x ಇದನ್ನ ಯಾವ ತರ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಇದು ನೋಡಿ, ಇದು u ಇಂಟು ವಿ ಫಾರ್ಮೆಟ್ಲಿ ಇದೆ. ಓಕೆ, ಇದು ಯಾವ ಫಾರ್ಮೆಟ್ಲಿ ಇದೆ? ಸೊ ನಮಗೆ u ಇಂಟು ವಿ ಫಾರ್ಮೆಟ್ಲಿ ಇದೆ. ಸೊ ನಮಗೆ ಇದು ಈ ಫಾರ್ಮೆಟ್ಲಿ ಅಂದ್ರೆ ಇಲ್ಲ, ಈಗ ಮಾಡಿವಲ್ಲ ಈ ಪ್ರೀವಿಯಸ್ ಕ್ವೆಶ್ಚನ್ ಮಾಡಿದ ಆ ಫಾರ್ಮೆಟ್ಲಿ ಇಲ್ಲ ಇದು. ಓಕೆ, ಇದು ಈ u ಇಂಟು ವಿ ಫಾರ್ಮೆಟ್ಲಿ ಇದೆ. ಸೊ ದಟ್ ಈಸ್ ನಮ್ಗೆ ಇಂಟಿಗ್ರೇಷನ್ ಆಫ್ u ಇಂಟು ವಿ, ಇಂಟಿಗ್ರೇಷನ್ ಆಫ್ u ಇಂಟು ವಿ ದಟ್ ಈಸ್ ಈಕ್ವಲ್ ಟು ಏನು ನಮಗೆ? ಸೊ u ಹೆಂಗೆ ಬರ್ಕೊಡಿ, ಇಂಟಿಗ್ರೇಷನ್ ಆಫ್ v ಮಾಡಬೇಕು. ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ u, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ u ಇಂಟು ಇಂಟಿಗ್ರೇಷನ್ ಆಫ್ v. ಓಕೆ, ಇದರದ್ದು ಕಂಪ್ಲೀಟ್ ಇಂಟಿಗ್ರೇಷನ್ ಮಾಡಿ. ಓಕೆ, ಈ ಫಾರ್ಮೆಟ್ಲಿ ಆಯ್ತಾ? ಓಕೆ, ಈ ಫಾರ್ಮೆಟ್ಲಿ ಇದೆ, ಬೇಕಾದ್ರೆ ನೋಡಿ. ಸೊ ದ ಈಸ್ ಸೆಕೆಂಡ್ ಇಟ್ ಆಸ್ ಇ ಟು ದಿ ಪವರ್ 2x, ಇ ಟು ದಿ ಪವರ್ 2x sin x. ಓಕೆ, ಈ ಫಾರ್ಮೆಟ್ಲಿ ಇದೆ. ಬಟ್ ಯು ಯಾವ್ದು ತಗೋಬೇಕು, ನಾವು ವಿ ಯಾವ್ದು ತಗೋಬೇಕಂದ್ರೆ ಐಲೈಟ್ ಪ್ರಕಾರ ಚೆಕ್ ಮಾಡಬೇಕು. ಐಲೈಟ್ ಪ್ರಕಾರ ಚೆಕ್ ಮಾಡ್ಕೊಂಡು ನೋಡಿ ನಮ್ಗೆ ಏನಿದೆ, ಇ ಟು ದಿ ಪವರ್ 2x ಅಂದ್ರೆ ಇಲ್ಲಿದೆ ನೋಡಿ, ಲಾಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಹೌದಾ? sin x ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, sin x ಅಂದ್ರೆ ಮಟೀರಿಯಲ್. ಇದರಲ್ಲಿ ಯಾವ್ದು ಫಸ್ಟ್ ಬರ್ತೀವಿ? sin x ಅನ್ನೋದು ಫಸ್ಟ್, ಅದಕ್ಕೋಸ್ಕರ sin x ನ u ಅಂತ ತಗೊಳ್ಳೋಣ. ಓಕೆ, ಸೊ ಇಂಟಿಗ್ರೇಷನ್ ಆಫ್ sin x into e to the power 2x. So this we will take it as u, this we will take it as v. Okay, ಇದನ್ನ i ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು. ಓಕೆ, ನಾವು ಈ ಜಸ್ಟ್ ಈ sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ e to the power 2x, ಇಂಟಿಗ್ರೇಷನ್ ಆಫ್ e to the power 2x. ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ sin x, ಡಿಫರೆನ್ಸಿಯೇಷನ್ ಆಫ್ sin x. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ e to the power 2x, ಇಂಟಿಗ್ರೇಷನ್ ಆಫ್ e to the power 2x. ಓಕೆ, ಇದ್ರದ್ದು ಮತ್ತೆ ಹೋಲ್ ಇಂಟಿಗ್ರೇಷನ್. ಓಕೆ, ದಿಸ್ ಇ ಟು ದಿ ಪವರ್ 2x sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇ ಟು ದಿ ಪವರ್ 2x ಇಂಟಿಗ್ರೇಷನ್ ಮಾಡಿದ್ರೆ ಇ ಟು ದಿ ಪವರ್ 2x ಬರುತ್ತೆ. ಆಮೇಲೆ 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 2 ಬರುತ್ತೆ. 2 ಅದು ಡಿನಾಮಿನೇಟರ್ ಅಲ್ಲಿ ಬರ್ಕೊಳ್ಳಿ. 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? 2 ಬರುತ್ತೆ, ಡಿನಾಮಿನೇಟರ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್, ಓಕೆ, ಇಂಟಿಗ್ರೇಷನ್ ಆಫ್ sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ದಟ್ ಈಸ್ cos x ಬರುತ್ತೆ. cos x ಬರ್ಕೊಳ್ಳಿ. ಇ ಟು ದಿ ಪವರ್ 2x ನ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ 2x ಬರುತ್ತೆ, ಡಿವೈಡೆಡ್ ಬೈ 2 ಬರುತ್ತೆ. ಓಕೆ, dx. ಓಕೆ, ವಾಪಸ್ ಇದು ನೋಡಿ, ಇದು ವಾಪಸ್ u ಇಂಟು ವಿ ಫಾರ್ಮೆಟ್ಲಿ ಬಂತು. ಓಕೆ, ವಾಪಸ್ ಯಾವ ಫಾರ್ಮೆಟ್ಲಿ ಬಂತು? ಇದು ವಾಪಸ್ u ಇಂಟು ಫಾರ್ಮೆಟ್ಲಿ ಬಂತು. ಸೊ ಇದು ಬರೀತು ನೋಡಿ, ದಟ್ ಈಸ್ ನಮ್ಗೆ ಇ ಟು ದಿ ಪವರ್ 2x, ಇ ಟು ದಿ ಪವರ್ 2x ಡಿವೈಡೆಡ್ ಬೈ 2 sin x. ನೆಕ್ಸ್ಟ್ ಮೈನಸ್ 1/2 ಇಂಟಿಗ್ರೇಷನ್ ಆಫ್ cos x ಇಂಟು ಇ ಟು ದಿ ಪವರ್ 2x. ಓಕೆ, ಇದು ಯಾವ ಫಾರ್ಮೆಟ್ಲಿ ಅಂದ್ರೆ u ಇಂಟು ವಿ. ಇದನ್ನ u ಅಂತ ತೊಗೊಳ್ತೀನಿ, ಇದನ್ನ v ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ನ್ಯೂಮರೇಟರ್ ಬೇಲ್ ಬರ್ಕೊಳ್ಳೋದನ್ನ ಇದನ್ನ u ಅಂತ ತಗೊಳ್ಳೋಣ, ಇದನ್ನ v ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು ನೋಡಿ. ಇದು ಹೆಂಗಿದೆ ಹೆಂಗೆ ಬರ್ಕೊಳ್ತೀನಿ ನಾವು. ಹಿಯರ್ ಇಟ್ ಈಸ್ ಇ ಟು ದಿ ಪವರ್ 2x, ಇ ಟು ದಿ ಪವರ್ 2x ಡಿವೈಡೆಡ್ ಬೈ 2 sin x ಹೆಂಗಿದೆ ಹೆಂಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಮೈನಸ್ ಆಫ್, ಓಕೆ, ಮೈನಸ್ 1/2 ಟೈಮ್ಸ್ ಆಫ್, ಇದು ಯಾವ ಫಾರ್ಮೆಟ್ ಅಂದ್ರೆ u ಇಂಟು ವಿ ಫಾರ್ಮ್. ದಟ್ ಈಸ್ cos x we will write as it is integration of e to the power 2x into integration of e to the power 2x minus of the integration of differentiation of cos x, next integration of e to the power 2x, integration of e to the power 2x. ಇದರದ್ದು ಮತ್ತೆ ಕಂಪ್ಲೀಟ್ ಇಂಟಿಗ್ರೇಷನ್, ಬ್ರಾಕೆಟ್ ಕ್ಲೋಸ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಏನಿದೆ ನಮಗೆ. ಸೊ ಹಿಯರ್ ಇಟ್ ಜಸ್ಟ್ ಸಿ e to the power, ಓಕೆ, e to the power 2x, e to the power 2x divided by 2, e to the power 2x, e to the power 2x divided by 2, okay, into sin x you write as it is. Next minus 1/2 ಸದ್ಯಕ್ಕೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. That is here it is cos x you write as it is e to the power 2x, e to the power 2x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? e to the power 2x ಬರುತ್ತೆ. ಆಮೇಲೆ 2x ನ ಡಿಫರೆನ್ಶಿಯೇಟ್ ಮಾಡಿ, 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ, ಡಿನಾಮಿನೇಟರ್ ಬರ್ಕೊಳ್ಳಿ. ನೆಕ್ಸ್ಟ್ ಅದಾಯ್ತಾ? ನೆಕ್ಸ್ಟ್ ಮೈನಸ್ ಆಫ್, ಓಕೆ, ಇಂಟಿಗ್ರೇಷನ್ ಆಫ್ cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಮೈನಸ್ sin x ಬರುತ್ತೆ, ಮೈನಸ್ sin x ಬರ್ಕೊಳ್ಳಿ. ಓಕೆ, ನಾವು e to the power 2x ನ ಇಂಟಿಗ್ರೇಟ್ ಮಾಡಿದ್ರೆ e to the power 2x ಬರುತ್ತೆ. ಆಮೇಲೆ 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿವೈಡೆಡ್ ಬೈ 2 ಬರುತ್ತೆ. ಸೊ dx you write as it is. ಓಕೆ, ನಾವು ಈ ಮೈನಸ್ 1/2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಓಕೆ, ನಾವು ಮೈನಸ್ 1/2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಓಕೆ, ನಾವು ಜಸ್ಟ್ ಸಿ ದಿಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಏನಿದೆ, ಸೊ ದಟ್ ಈಸ್ i ಅಂತ ತಗೊಂಡು ಯಾವ್ದಾ e to the power 2x, so e to the power 2x divided by 2 this sin x I will write as it is. ನೆಕ್ಸ್ಟ್ ಮೈನಸ್ 1/2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? ಇದು ಮೈನಸ್ 1/2 ಇಂದ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1/4 e to the power 2x, e to the power 2x cos x ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಮತ್ತೆ ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1/4 ಆಗುತ್ತೆ, ಮೈನಸ್ 1/4. ಓಕೆ, ಅವಾಗ ಏನಾಗುತ್ತೆ? ವೈ ಬಿಕಾಸ್ ಇಲ್ಲಿನೂ 2 ಇದೆ. ಅವಾಗ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ sin x into e to the power 2x dx. ಓಕೆ, ನಾವು ಯು ಜಸ್ಟ್ ಸಿ ನಮಗೆ sin x e to the power 2x ನ ಏನು ತಗೊಳ್ಳಿ, sin x e to the power 2x ನ ಏನು ತಗೊಳ್ಳಿ? i ಅಂತ ತಗೊಳ್ಳಿ. ವಾಪಸ್ ಇಲ್ಲಿ i ಅಂತ ಬರ್ಕೋಬೋದಾ ನಾನು? ಇದಕ್ಕೆ sin x e to the power 2x ನ ಇಂಟಿಗ್ರೇಟ್ ಮಾಡಿದ್ರೆ i ಅಂತ ಬರಿಬೋದು. This I will write it as i that is equal to
e to the power 2x, okay, e to the power 2x divided by 2 ನಾ ಕಾಮನ್ ತಗೊಳ್ಳೋಣ. ಓಕೆ, ಕಾಮನ್ ತಗೊಂಡ್ರೆ ನೋಡುತ್ತೆ ನಮಗೆ sin x minus 1 divided by 2 cos x. ಓಕೆ, ಸೊ ಇದಿಸ್ minus 1 by 4. ಇದನ್ನ ಹೆಂಗ್ ಬರೆಯೋದು? i ಅಂತ ಬರ್ಕೊಳ್ತೀನಿ. ಈ i ನ ಆ ಕಡೆ ತಗೊಂಡು ಹೋಗ್ತೀನಿ ನೋಡಿ. minus 1 by 4 i ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ? plus 1 by 4 i. That is equal to e to the power 2x divided by 2. Okay, ನಮಗೆ sin x minus 1 divided by 2 cos x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನಾವು ಇದೇನಾಗುತ್ತೆ? ಸೊ i plus 1 by 4 ಅಂದ್ರೆ 1 plus 1 by 4 ಅಂದ್ರೆ ಎಷ್ಟಾಗುತ್ತೆ ನಮಗೆ? ಸೊ ದಟ್ ಈಸ್ 4 1 4 4 1 4 4 plus 1 ಅಂದ್ರೆ 5 ಬರುತ್ತೆ. 5 divided by 4 ಬರುತ್ತೆ. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಿಸ್ ವಿಲ್ ಬಿಕಮ್ 5 by 4 i that is equal to e to the power 2x divided by 2 sin x minus 1 divided by 2 cos x. ಓಕೆ, ಈ 4 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ ನೋಡಿ 4 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ ಡಿವೈಡ್ ಮಾಡ್ತೀನಿ 2 ಇಂದ. ಅವಾಗ ಏನು ಬರುತ್ತೆ ನಮಗೆ? ಸೊ ದಟ್ ಈಸ್ i that is equal to 5 divided by 4 e to the power 2x divided by 2. ಓಕೆ, ಸಾರಿ 5 divided by 4 ಬರಲ್ಲ, ನಮ್ಗೇನು ಬರುತ್ತೆ? 4 divided by 5 ಬರುತ್ತೆ. ಬಿಕಾಸ್ ಇಲ್ಲಿ 4 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಓಕೆ, 4 divided by 5. ಬಹಳ ಸಲ ಓದ್ಬಿಟ್ಟಿನಿ, ಈಗ ಬರ್ತಿದೆ. ಓಕೆ, 4 divided by 5. ಈ 4 ಇಲ್ಲಿ ಬರುತ್ತೆ, 5 ನ ಇಲ್ಲಿ ಬರುತ್ತೆ. 4 divided by 5 e to the power 2x divided by 2. ಓಕೆ, 2 1 ಜಾ 2 2 ಜಾ. ಸೊ ನಮ್ಗೆ ಇಲ್ಲಿ ಏನಿದೆ? ನಮಗೆ 2 1 ಜಾ 2 2 ಜಾ ಆಯ್ತಾ? ನೆಕ್ಸ್ಟ್ ಇದು sin x minus 1 by 2 cos x plus c. ಓಕೆ, ಇಲ್ಲೆಲ್ಲ ಪ್ಲಸ್ ಸಿ ಬರೀಬೇಕಿತ್ತು. ಇಲ್ಲಿ ಪ್ಲಸ್ ಸಿ, ಓಕೆ, ಇಲ್ಲಿ ಪ್ಲಸ್ ಸಿ. ಓಕೆ, ಇಲ್ಲಿ ಇದು ಮಲ್ಟಿಪ್ಲೈ ಮಾಡ್ತೀವಿ ನೋಡಿ, ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ? ಸೊ e to the power 2x, ಈ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರೆದು ನಡೆಯುತ್ತೆ. 2 divided by 5 e to the power 2x, okay, into sin x minus 1 divided by 2 cos x plus c. ಓಕೆ, ಇಷ್ಟು ಬರೆದ್ರು ನಡೆಯುತ್ತೆ. ಓಕೆ, ನೀವು ಇದು ಮಲ್ಟಿಪ್ಲೈ ಮಾಡೋದು ಬರೆದು ನಡೀತಾರೆ. ಓಕೆ, ಸೊ ಇಷ್ಟು ನೋಡಿ, ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿಂದ ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 22. ಇದನ್ನ ಏನು ಮಾಡ್ಬೇಕು? ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಇದು ಯಾವ ಫಾರ್ಮೆಟ್ ಇದೆ? ಡೈರೆಕ್ಟ್ ಫಾರ್ಮುಲಾ ಫಾರ್ಮೆಟ್ ಇದೆ. ಓಕೆ, sin 2x that is equal to ಏನು ನಮಗೆ? sin 2x that is equal to in terms of tan 2 tan x divided by 1 plus tan square x. ಹೌದಾ? 1 plus tan square x ಅದೇ ಫಾರ್ಮೆಟ್ ಇದೆ. ಬೇಕಾದ್ರೆ ನೋಡಿ 2x divided by 1 plus x square. x plus x that is equal to ಏನು ತಗೊಳ್ಳೋಣ? tan x ಅಂತ tan theta ಅಂತ ತಗೊಳ್ಳೋಣ. x that is equal to ಏನು ತಗೊಳ್ಳೋಣ? tan theta ಅಂತ ತಗೊಳ್ಳಿ. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೊಳ್ಳೋಣ. ಅವಾಗ ಏನಾಗುತ್ತೆ? sin inverse of 2 times of integration apply ಮಾಡ್ಕೊಂಡು ಫಸ್ಟ್ 2x divided by 1 plus x square dx. ಓಕೆ, x is that is equal to ಏನು ತಗೊಳ್ಳೋಣ? tan theta ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ ನಮಗೆ? sin inverse of 2 times of tan theta divided by 1 plus tan square theta. ಓಕೆ, 1 plus tan square theta. this dx ಇವ್ರ ಸದ್ಯಕ್ಕೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. Now this integration of sin inverse of ಇದು ಯಾವ ಫಾರ್ಮುಲಾ? sin 2 theta ಫಾರ್ಮುಲಾ ಇದೆ. That is this we can write as sin 2 theta. Okay, sin 2 theta dx. sin inverse sin cancel ಮಾಡಿ what you left with 2 theta. Okay, integration of 2 theta. Okay, dx ಹೆಂಗ್ ಬರೀಬಹುದು? ನಾವು dx we can write as ಇದನ್ನ ಡಿಫರೆನ್ಷಿಯೇಟ್ with respect to theta ಮಾಡ್ತೀನಿ ನೋಡಿ. ಅವಾಗ ಏನಾಗುತ್ತೆ ನಮಗೆ? x ನ ಡಿಫರೆನ್ಷಿಯೇಟ್ with respect to theta ಮಾಡಿದ್ರೆ dx divided by d theta that is equal to tan theta ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? secant square theta ಆಗುತ್ತೆ. ಓಕೆ, ಹೌದಾ? ಸೊ dx that is equal to ಏನು ಬರೆಯೋದು? dx that is equal to secant square theta d theta, secant square theta d theta ಅಂತ ಬರಿಬೋದಾ? ಇಲ್ಲಿ ಬರೀತ್ ನೋಡಿ, dx you can write as secant square theta d theta. ಓಕೆ, ಇದು ಯಾವ ಫಾರ್ಮೆಟ್ ಇದೆ ಅಂತಂದ್ರೆ u into v ಫಾರ್ಮೆಟ್ ಬಂತು. ಸೊ 2 ನ ಹೊರಗೆ ಬರ್ಕೊಳ್ತೀವಿ. ಇಂಟಿಗ್ರೇಷನ್ ಆಫ್
theta secant square theta dt. So ಇದು ಯಾವ ಫಾರ್ಮ್ u into v ಫಾರ್ಮ್ ಅಂದ್ರೆ u into v integration of u into v that is equal to u integration of v minus of integration of differentiation of v into integration of v. ಓಕೆ ಇದು ಹೋಲ್ ಇಂಟಿಗ್ರೇಷನ್ ಮತ್ತೆ ಹೌದಾ ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಟ್ ಯು ಯಾವ್ದು ತಗೋಬೇಕು ವಿ ಯಾವ್ದು ತಗೋಬೇಕಂದ್ರೆ ಇಲ್ಲಿ ನೋಡಿ ಥೀಟಾ ಅಂಡ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಲ್ಲಿ ಯು ಯಾವ್ದು ತಗೋದಿ ವಿ ಯಾವ್ದು ತಗೋಬೇಕಂದ್ರೆ ಸೊ ನಾವು ಯು ಜಸ್ಟ್ ಐಲೈಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಿಯರ್ ಆಲ್ಜಿಬ್ರಿಕ್ ಫಂಕ್ಷನ್ ಅನ್ನೋದು ಥೀಟಾ ಹೌದಾ ಥೀಟಾ ಇಸ್ ನಥಿಂಗ್ ಬಟ್ ಆಲ್ಜಿಬ್ರಿಕ್ ಫಂಕ್ಷನ್. ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಯಾವ್ದು ಫಸ್ಟ್ ಬರುತ್ತೆ ಥೀಟಾ ಫಸ್ಟ್ ಬರ್ತಿದೆ ಹೌದಾ ಅದಕ್ಕೋಸ್ಕರ ಇದರಿಂದ ಇಂಟಿಗ್ರೇಟ್ ಮಾಡ್ಕೊಂಡ್ರೆ 2 ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ಓಕೆ ಸೊ ಥೀಟಾ ಯು ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ ವೈ ಬಿಕಾಸ್ ಇದನ್ನ ಯು ಅಂತ ತಗೊಂಡಿವಿ ಯು ಅಂತ ತಗೊಂಡು ಇದನ್ನ ವಿ ಅಂತ ತಗೊಂಡಿವಿ. ಇಂಟಿಗ್ರೇಷನ್ ಆಫ್ secant square theta next minus of differentiation of theta okay into integration of secant square theta okay into d theta. Okay bracket close ಮಾಡಿ ಮತ್ತೆ. So ಇದನ್ನ ಏನು ಮಾಡ 2u write as it is, theta also you write as it is. ನಾವು secant square integration ಏನು ಬರುತ್ತೆ ನಮಗೆ tan theta ಬರುತ್ತೆ, tan theta ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಈ ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ದಟ್ ಈಸ್ ನಮ್ಗೆ ಏನು ಬರುತ್ತೆ ಸೀಕೆಂಟ್ ಸ್ಕ್ವೇರ್ ಥೀಟಾನ ಇಂಟಿಗ್ರೇಟ್ ಮಾಡಿದ್ರೆ tan theta ಬರುತ್ತೆ, tan theta ಬರುತ್ತೆ ಮತ್ತೆ d theta you write as it is. Okay now this we can write as 2 times of theta tan theta. Okay ಇದು theta ಆಮೇಲೆ ಬರಿ tan 2 ಇಂದ ಆಮೇಲೆ ಮಲ್ಟಿಪ್ಲೈ ಅಂದ್ರೆ theta tan theta ಮೈನಸ್ ಆಫ್ tan theta ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ log of secant theta ಪ್ಲಸ್ ಸಿ ಇಷ್ಟ ಆಯ್ತಾ. ಬಟ್ ಥೀಟಾ ನಾವು ಇನ್ ಟರ್ಮ್ಸ್ ಆಫ್ ಎದರಲ್ಲಿ ರಿಪ್ಲೇಸ್ ಮಾಡೋಕೆ ಎಕ್ಸ್ ಅಲ್ಲಿ ರಿಪ್ಲೇಸ್ ಮಾಡೋಕೆ ಹೌದಾ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಬರೀಬಹುದು. ಓಕೆ ಬಟ್ ಥೀಟಾ ಹೆಂಗ್ ಬರೀಬಹುದು ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ದಿಸ್ ವಿ ಕ್ಯಾನ್ ರೈಟ್ ಆಸ್ ನಾವು ಟ್ಯಾನ್ ಆ ಕಡೆ ತಗೊಂಡೋಗಿ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟಾ ಬರುತ್ತೆ. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅವಾಗ ಏನಾಗುತ್ತೆ ಇದು 2 ಟೈಮ್ಸ್ ಆಫ್ ಏನು ಥೀಟಾ ಪ್ಲಸ್ ಇಲ್ಲಿ ಏನಿದೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಓಕೆ ಇಂಟು ಓಕೆ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಎಕ್ಸ್ ಅಂತ ಬರೀಬಹುದು, ಎಕ್ಸ್ ಅಂತ ಬರೀರಿ. ನೆಕ್ಸ್ಟ್ ಮೈನಸ್ ಆಫ್ ಲಾಗ್ ಆಫ್ ಸೀಕೆಂಟ್ ಥೀಟಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರಿಬೇಕಂದ್ರೆ ಏನು ನಮ್ಮ ಫಾರ್ಮುಲಾ ಏನಿದೆ ಅಂದ್ರೆ ದಟ್ ಈಸ್ ಸೀಕೆಂಟ್ ಥೀಟಾ ದಟ್ ಈಸ್ ಈಕ್ವಲ್ ಟು ಅಥವಾ ಸೀಕೆಂಟ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಹೌದಾ. ಓಕೆ ಅಂದ್ರೆ ಸೀಕೆಂಟ್ ಥೀಟಾ ಅಂದ್ರೆ ಏನು ಸೀಕೆಂಟ್ ಥೀಟಾ ಇಸ್ ನಥಿಂಗ್ ಬಟ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ ಟ್ಯಾನ್ ಥೀಟಾ ಅಂದ್ರೆ ಏನು ಎಕ್ಸ್ ಅಂತ ಇದೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ ಸೀಕೆಂಟ್ ಥೀಟಾ ಇಸ್ ನಥಿಂಗ್ ಬಟ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ ಅಂದ್ರೆ ಸೀಕೆಂಟ್ ಥೀಟಾ ಇಸ್ ನಥಿಂಗ್ ಬಟ್ ವಾಟ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ ಇದು ನೋಡಿ ಪ್ಲಸ್ ಸಿ ಇಲ್ಲಿ ಬ್ರಾಕೆಟ್ ಇದೆ ಇದು ಕಾನ್ಸ್ಟೆಂಟ್ 2 ಇಂದ ಸಿ ಮಲ್ಟಿಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟೇ ಬರುತ್ತೆ ಅದಕ್ಕೋಸ್ಕರ ಸಪರೇಟ್ ಆಗಿ ಬರುತ್ತೆ. ಇದನ್ನ ಬೇಕಾದ್ರೆ 2 ಇಂದ ಈಗ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಟೈಮ್ಸ್ ಆಫ್ ಲಾಗ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇಷ್ಟೇ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡಿ 23 ಮತ್ತೆ 24 MCQ ಕೇಳಿದ್ದಾರೆ. ಓಕೆ MCQ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಸೊ ನಮಗೆ ಇದು u ಇಂಟು v ಫಾರ್ಮೆಟ್ ಇದೆ. ಓಕೆ MCQ ಯಾವ ಫಾರ್ಮೆಟ್ ಇದ್ರೆ u ಇಂಟು v ಫಾರ್ಮೆಟ್ ಇದೆ. ಸೊ ನಮಗೆ ಇಂಟಿಗ್ರೇಷನ್ ಆಫ್ u ಇಂಟು v ದಟ್ ಇಸ್ ಈಕ್ವಲ್ ಟು u ರೈಟ್ ಆಸ್ ಇಟ್ ಈಸ್ v ನ ಇಂಟಿಗ್ರೇಟ್ ಮಾಡಬೇಕು. ನೆಕ್ಸ್ಟ್ ಮೈನಸ್ ಆಫ್ u ನ ಡಿಫರೆನ್ಶಿಯೇಟ್ ಮಾಡಬೇಕು ಆಮೇಲೆ v ನ ಇಂಟಿಗ್ರೇಟ್ ಮಾಡಬೇಕು. ನೆಕ್ಸ್ಟ್ ಇದ್ರ ಕಂಪ್ಲೀಟ್ ಮತ್ತೆ ಇಂಟಿಗ್ರೇಷನ್ ಮಾಡಬೇಕು. ಓಕೆ ಬಟ್ ಇಲ್ಲಿ ನೋಡಿ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇ ಟು ದಿ ಪವರ್ ಎಕ್ಸ್ ಕ್ಯೂಬ್. ಇದು ಈಸಿ ಇದೆ ಇಷ್ಟೆಲ್ಲ ಬೇಕಾಗಿಲ್ಲ ಈ ಯು ಇಂಟು ವಿ ಮಾಡೋದು ಬೇಕಾಗಿಲ್ಲ. ಸೊ ನಮಗೆ ಇದು ನೋಡಿ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಎಕ್ಸ್ ಕ್ಯೂಬ್ ನ ಟಿ ಅಂತ ತಗೊಳ್ಳಿ ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಬರ್ತಾ ಅದನ್ನ ಇಲ್ಲಿದೆ ಎಕ್ಸ್ ಸ್ಕ್ವೇರ್. ಓಕೆ ಆ ಫಾರ್ಮೆಟ್ ಮಾಡ್ಬೋದು ಎಕ್ಸ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳಿ ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಬರುತ್ತೆ ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt divided by dx ಬರುತ್ತೆ
ಅಂದ್ರೆ ನೋಡಿ ಇಲ್ಲಿ 3x² ಆಯ್ತಾ, ಬಟ್ ಬರೀ x² dx x² dx ನ dt ಅಂತ ಬರೀಬಹುದು ನಾವು x², ಓಕೆ dx x² dx ದಟ್ ಈಸ್ ಈಕ್ವಲ್ ಟು ಕೆನ್ ಟಸ್ dt ಡಿವೈಡೆಡ್ ಬೈ 3 ತಾನೆ, ಇಲ್ಲಿ 3 ಇಲ್ಲಿ ಬನ್ನಿ x² dx ಯು ಕೆನ್ ಟಸ್ dt ಡಿವೈಡೆಡ್ ಬೈ 3 ಅದಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ x³ ಅಂದ್ರೆ ಏನು ತಗೊಳ್ಳಿ ನಾವು, x³ ಅಂದ್ರೆ t ಅಂತ ತಗೊಳ್ಳಿ, t ಅಂತ ಬರ್ಕೊಳ್ಳಿ. ಓಕೆ x² dx ಯು ಕ್ಯಾನ್ ಟಸ್ dt ಡಿವೈಡೆಡ್ ಬೈ 3. ಓಕೆ 1/3 ಅನ್ನೋದು ಹೊರಗೆ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ e ಟು ದಿ ಪವರ್ t. ಓಕೆ ನಾವು 1/3 ರೈಟ್ ಆಸ್ ಇಟ್ ಈಸ್ e ಟು ದಿ ಪವರ್ 3 ನ ಇಂಟಿಗ್ರೇಟ್ ಮಾಡಿದ್ರೆ e ಟು ದಿ ಪವರ್ 3 ನೇ e ಟು ದಿ ಪವರ್ t ನೇ ಬರುತ್ತೆ ಪ್ಲಸ್ c. ಓಕೆ ಸೊ 1/3 ಯು ರೈಟ್ ಆಸ್ ಇಟ್ ಈಸ್ e ಟು ದಿ ಪವರ್ t ಪ್ಲಸ್ ಇಲ್ಲಿ ಏನು ತಗೊಂಡು x³ ಹೌದಾ, ಸೊ e ಟು ದಿ ಪವರ್ x³ ಪ್ಲಸ್ c ಮುಗಿತು ಇಷ್ಟು. ಎಲ್ಲಿದೆ ನೋಡಿ ಯಾವ ಆಪ್ಷನ್ ಕರೆಕ್ಟ್ ಇದೆ, ಆಪ್ಷನ್ ಎ 1/3 e ಟು ದಿ ಪವರ್ x³ ಪ್ಲಸ್ c ಇಲ್ಲಿದೆ ಆಪ್ಷನ್ ಎ ಕರೆಕ್ಟ್ ಆಗ್ಬಿಡ್ತು ಹೌದಾ. ಓಕೆ ಬೇಕಾದ್ರೆ ನೋಡಿ 1/3 e ಟು ದಿ ಪವರ್ x³ ಪ್ಲಸ್ c ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಇದು ಬೇಕಾಗಿಲ್ಲ ನಮ್ಗೆ ಏನು ಇಲ್ಲಿ ಸಾಲ್ವ್ ಮಾಡಿವಲ್ಲ. ಓಕೆ u ಇಂಟು v ಬೇಕಾಗಿಲ್ಲ, ಡೈರೆಕ್ಟ್ ಮೆಥಡ್ ಇಂದ ಮಾಡ್ಬೋದು. ಓಕೆ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ನೋಡಿ ಈ ಎಕ್ಸಸೈಸ್. ಓಕೆ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಏನಿದೆ ಅಂದ್ರೆ ನಮಗೆ ಓಕೆ ಸೊ ನಮ್ಗೆ ಲಾಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ನಮಗೆ. ಸೊ ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ಡೈರೆಕ್ಟ್ ಈಸಿ ಫಾರ್ಮುಲಾ, ಬಹಳ ಈಸಿ ಇದೆ ಅದು. ಸೊ ನಮಗೆ ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ, ಸೊ ನಾವು ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ e ಟು ದಿ ಪವರ್ x e ಟು ದಿ ಪವರ್ f of x ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ f of x ಪ್ಲಸ್ f dash of x that is equal to e to the power x f of x plus c. ಓಕೆ ಈ ಫಾರ್ಮೆಟ್ಲಿ ಇದೆ. ಆ ಫಾರ್ಮೆಟ್ಲಿ ಬರ್ಕೊಳ್ತೀನಿ ನೋಡಿ, ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ x ಹೆಂಗಿದ್ದು ಹಂಗೆ ಬರ್ಕೊಳ್ತೀನಿ. ಸೀಕೆಂಟ್ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಸೀಕೆಂಟ್ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಇಂಟು 1 ಮಾಡಿದ್ರೆ ಸೀಕೆಂಟ್ ಎಕ್ಸ್ ಬರುತ್ತೆ, ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಬರುತ್ತೆ. ಹೌದಾ, ಇಷ್ಟ ಆಯ್ತಾ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನಾವು. ಜಸ್ಟ್ ಇದನ್ನ ಎಫ್ ಆಫ್ ಎಕ್ಸ್, ಇದು ಯಾವ ಫಾರ್ಮ್ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕಾದ್ರೆ ನೋಡಿ. ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಏನು ಕೊಟ್ಟಿದೆ, ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್. ಓಕೆ ಸೀಕೆಂಟ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಏನಿದೆ ನಮಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಏನಿದೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ವಾಪಸ್ ಅದೇ ಫಾರ್ಮೆಟ್ ಬಂತು. ಬೇಕಾದ್ರೆ ಇದಕ್ಕೆ ಚೆಕ್ ಮಾಡಿ ಇದಕ್ಕೆ ಕಂಪೇರ್ ಮಾಡಿ ಬೇಕಾದ್ರೆ ಅದು ವಾಪಸ್ ಅದೇ ಫಾರ್ಮೆಟ್. ಇದು ಹೆಂಗೆ ಬರ್ಬೋದು, e ಟು ದಿ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಫ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ಯಾವ್ದು ಆಪ್ಷನ್ ಇದೆ ನೋಡಿ. ಸೊ e ಟು ದಿ ಪವರ್ ಎಕ್ಸ್ ಆಪ್ಷನ್ ಬಿ. ಓಕೆ ಆಪ್ಷನ್ ಬಿ ಇಲ್ಲಿದೆ ನೋಡಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ ಇಷ್ಟು ನೋಡಿ, ಇಷ್ಟು ನಾನು ಎಕ್ಸಸೈಸ್ 7.6 ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಎಕ್ಸಸೈಸ್ 7.7 ಕಾನ್ಸೆಪ್ಟ್ ಮತ್ತೆ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡೋಣ ಅಂದ್ರೆ. ಓಕೆ ಇದು ವಿಡಿಯೋ ಏನಿರುತ್ತಲ್ಲ ಕ್ಲಾಸ್ ಇಂದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಓಕೆ ಸೊ ಥ್ಯಾಂಕ್ ಯು ಸೊ ಮಚ್.